Hello everyone, ವೆಲ್ಕಮ್ ಟು ಎಸ್ ಕೆ ಸ್ಪರ್ಧಾ ಮ್ಯಾಥ್ಸ್ಗೆ. ಸೊ ನಾವು ಈ ವಿಡಿಯೋದಲ್ಲಿ Gpstr 2022 ಕೆಲವೊಂದು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡೋಣ. ಸೊ ಓಕೆ, 3 ಚಾಪ್ಟರ್ಸನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸು, ಕಮರ್ಷಿಯಲ್ ಮ್ಯಾಥಮೆಟಿಕ್ಸು, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್. ಸೊ ಬಿಫೋರ್ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಒಂದು ಏನು ಹೇಳ್ತೀನಿ ಅಂತಂದರೆ, ಪೆನ್ನು ಮತ್ತು ಪೇಪರನ್ನು ತೆಗೆದುಕೊಂಡು ಕೂತ್ಕೊಳ್ಳಿ. ಓಕೆ, ಸೊ ಇದು ಯಾವ ಥರ ಇರುತ್ತೆ ಅಂದರೆ, ಡೆಫಿನಿಷನ್ಸ್ ಇದೆ, ಫಾರ್ಮುಲಾ ಇದೆ, ಎಕ್ಸಾಂಪಲ್ಸ್ ಇದೆ. ಸೊ ನೀವೇನು ಮಾಡಿರಪ್ಪ ಅಂತಂದರೆ, ಹೆಡ್ಡಿಂಗ್ ಬರ್ಕೊಳ್ಳಿ, ಫಾರ್ಮುಲಾ ಬರ್ಕೊಳ್ಳಿ, ಕ್ವೆಶನ್ಸನ್ನು ಪೌಸ್ ಮಾಡಿ ಕೆಲವೊಂದಿಷ್ಟು ಜಾಗದಲ್ಲಿ ಸಾಲ್ವ್ ಮಾಡೋಕ್ಕೆ ಹೇಳ್ತೀನಿ, ಸಾಲ್ವ್ ಮಾಡಿ. ಸೊ ಆಮೇಲೆ ನೀವು ಕಮೆಂಟ್ ಮಾಡಿ ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತ. ಓಕೆ, please take pen and paper. Okay, we will start sequence and series chapter. So in that, what is that progressions come first? Okay, so before progression, sequence ಅಂದರೆ ಏನು ಹೇಳ್ಬಿಡ್ತೀನಿ. ಸೀಕ್ವೆನ್ಸ್ ಅಂದರೆ ಏನು, ಅದು ಕಲೆಕ್ಷನ್ಸ್ ಆಫ್ ನಂಬರ್ಸ್. ಅಲ್ಲಿ ಒಂದು ಏನೋ ಪ್ಯಾಟರ್ನ್ ಇರಲ್ಲ, ಒಂದು ಸಿಂಪಲ್ ಲಾಜಿಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕಲೆಕ್ಷನ್ಸ್ ಆಫ್ ಪ್ರೈಮ್ ನಂಬರ್ ಅಂತ ತೊಗೊಂಬಿಡ್ರಿ, ಅಥವಾ ಕಂಪೋಸಿಟ್ ನಂಬರ್ಸ್ ಅಂತ ತೊಗೊಂಬಿಡ್ರಿ, ಇಂಟೇಜರ್ಸ್ ತೊಗೊರಿ. ಸೊ ಅಲ್ಲಿ ಏನಾಗಿರಲ್ಲ, ಒಂದು ಸರ್ಟನ್ ಪ್ಯಾಟರ್ನ್ ನಾನು ಫಾಲೋ ಆಗಿರೋಂಗಿಲ್ಲ. ಸೊ ಬಟ್ ಪ್ರೋಗ್ರೆಷನ್ ಅಂತೇಳಿ ಬಂದಾಗ ಏನಿರುತ್ತೆ, ಇಟ್ ಹ್ಯಾಸ್ ಫಾಲೋಸ್ ಸಮ್ ಆರ್ಡರ್ಡ್ ಸೀಕ್ವೆನ್ಸಲ್ಲಿ ಇರುತ್ತೆ, ಸ್ಪೆಸಿಫಿಕ್ ಪ್ಯಾಟರ್ನ್ ಇರುತ್ತೆ. ಇಲ್ಲಿ ಏನು ಫಾಲೋ ಆಗಿರುತ್ತೆ ಅಂದರೆ, ಸ್ಪೆಸಿಫಿಕ್ ಪ್ಯಾಟರ್ನು ಫಾಲೋ ಆಗಿರುತ್ತೆ ಇದರಲ್ಲಿ, ಪ್ರೋಗ್ರೆಷನಲ್ಲಿ. ಓಕೆ, ಸೊ ನಾವು ಟರ್ಮ್ಸ್ಗಳನ್ನು ನಾವು ಈ ಥರನೂ ಏನು ಡಿನೋಟ್, ಯಾವ ಥರ ಡಿನೋಟ್ ಮಾಡ್ಬೋದು, T1, T2, T3 ಅಂತಲೂ ಇಲ್ಲಿ ಟರ್ಮ್ಸ್ಗಳು ಬರ್ತವೆ. ಓಕೆ, ಇದು ಇನ್ಫೈನೈಟ್ ಇರ್ಬೋದು, ಅಥವಾ nth ಟರ್ಮ್ ಇರ್ಬೋದು, ಕಂಟಿನ್ಯೂ, ಆರ್ ಸಮ್ ಒನ್ ಕ್ಯಾನ್ ರೈಟ್ ಇಟ್ ಆಸ್ A1, A2, A3 ಕಂಟಿನ್ಯೂಸ್. nth ಟರ್ಮನ್ನು ಏನು ಬರಿತೀವಿ, AN ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಇದು ಸೀಕ್ವೆನ್ಸ್ ಪ್ರೋಗ್ರೆಷನ್ಸ್ ಆಯಿತು. ಪ್ರೋಗ್ರೆಷನ್ಸ್ ಅಂದರೆ ಇಟ್ ಫಾಲೋ ಸಮ್ ಸ್ಪೆಸಿಫಿಕ್ ಪ್ಯಾಟ್ರನ್, ಆ ಥರ. ಆಮೇಲೆ ಎಕ್ಸಾಂಪಲ್ ನೋಡಿ, ಪ್ರೋಗ್ರೆಷನ್ಗೆ ಏನಿರುತ್ತೆ, 1, 2, 3 ಅದಕ್ಕೆ ಕೊಡ್ಬೋದು, ನ್ಯಾಚುರಲ್ ನಂಬರ್ನ ಕೊಡಿ, ಎಕ್ಸೆಟ್ರಾ ಅಂತ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಸೀರೀಸ್ ನೋಡಿ. ವಾಟ್ ಈಸ್ ದ ಸೀರೀಸ್? ಸೀರೀಸ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ಪ್ರೋಗ್ರೆಷನ್. ಸೀರೀಸ್ ಏನಿರುತ್ತೆ, ಟರ್ಮ್ಸ್ ಸಮ್. ಇದು A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಸೊ ಆನ್ ಡ್ಯಾಶ್ ಡ್ಯಾಶ್ ಪ್ಲಸ್ AN. ಸಮ್ ಏನಾದರೂ ಮಾಡಿದರೆ ಅದನ್ನು ಕರಿತೀವಿ ಸೀರೀಸ್ ಅಂತ ಕರಿತೀವಿ. ಓಕೆ, ನಾವು ಇದನ್ನು ಸಮೇಷನ್ ಫಾರ್ಮಲ್ಲಿನೂ ಬರಿಬೋದು. ಯಾವುದು ಇದನ್ನೇ ನಾವು ಯಾವ ಥರ ಸಮೇಷನ್ ಫಾರ್ಮಲ್ಲಿ ಬರಿಬೋದು, ಸಿಗ್ಮಾ ಅಂತ ಕರಿತೀವಿ ಇದಕ್ಕೆ. ಸಿಗ್ಮಾ ಕೆ ಟೇಕ್ಸ್ ದ ವ್ಯಾಲ್ಯೂ 1 to n. ಎಲ್ಲಿಸ್ ಮಟ್ಟ ಇದೆ n ಟರ್ಮ್ ಅಂತ ಇಟ್ಕೊಳ್ಳಿ, AK ಅಂತ ಬರೀವಿ. ಅಪ್ ಟು ಇಲ್ಲಿಸ್ ಮಟ್ಟ ನಾವೇನು ಸಮೇಷನ್ ಫಾರ್ಮಲ್ಲಿ ಬರಿಬೋದು. ಇದು ಬೇಸಿಕ್, ವೆರಿ ಬೇಸಿಕ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪೇಜಲ್ಲಿ ಏನು ಬರುತ್ತಲ್ಲ, ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಬರೆದಿರ್ತಕ್ಕಂಥದ್ದು ಇದೇ ಇರ್ತದೆ. ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೂ ಮತ್ತು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಇರುತ್ತೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೇನು, ಯಾವುದೇ ಒಂದು ಪ್ರೋಗ್ರೆಷನ್ ತಗೋರಿ, 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ನಡುವಿನ ಡಿಫ್ರೆನ್ಸ್ ಈಕ್ವಲ್ ಆಗಿರುತ್ತೆ. ಸೊ ಯಾವುದೇ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳನ್ನು ತಗೊಳ್ಳಿ, ಡಿಫ್ರೆನ್ಸ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಆ ಕಾನ್ಸ್ಟೆಂಟನ್ನು ನಾವೇನಂತ ಕರಿತೀವಿ, D ಅಂತ ಕರಿತೀವಿ. ಓಕೆ, ಎಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ಸೊ ಅದೇ ಥರ ಜಾಮೆಟ್ರಿಕ್ ಪ್ರೋಗ್ರೆಷನಲ್ಲಿನೂ ಒಂದು ಪ್ರೋಗ್ರೆಷನ್ ಇರುತ್ತೆ. ಯಾವುದೇ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ರೇಷೋ ತೊಗೊಂಡ್ರೆ ಕಾನ್ಸ್ಟೆಂಟೇ ಬರ್ತದೆ. ಓಕೆ, ಯಾವ ಥರ, ಫಸ್ಟಿಗೆ ಹೈಯೆಸ್ಟ್ ಟರ್ಮ್ ಡಿವೈಡೆಡ್ ಬೈ ಲೋಯೆಸ್ಟ್ ಟರ್ಮ್, A2 ಡಿವೈಡೆಡ್ ಬೈ A1 ತಗೋದಾಗ ಒಂದು ರೇಷೋ ಬರುತ್ತೆ. ಸೊ ಅದೇನಾಗಿರುತ್ತೆ, ಯಾವುದೇ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ರೇಷೋ ತೊಗೊಂಡಾಗೆ ಕಾನ್ಸ್ಟೆಂಟೇ ಬರುತ್ತೆ. ಓಕೆ, ಅದು GP ಅಂತ ಆಗುತ್ತೆ. ಸೊ ನಿಮ್ಗೇನು ಇಲ್ಲಿ ಗೊತ್ತಿರಬೇಕು, ಜನರಲ್ ಫಾರ್ಮ್ ಆಫ್ AP ಗೊತ್ತಿರಬೇಕು. ಏನು ಜನರಲ್ ಫಾರ್ಮ್ ಆಫ್ AP ಏನು ಬರ್ತದೆ, A, A plus D, A plus 2D, A plus 3D. ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಆಮೇಲೆ ಇಲ್ಲಿ ಜಾಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಜನರಲ್ ಫಾರ್ಮ್ ಯಾವುದಿದೆ, AR ಸ್ಕ್ವೇರು, AR ಕ್ಯೂಬ್. ಇದು ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಯಾರಿಗೆ ಕಾನ್ಸೆಪ್ಟ್ ಆಲ್ರೆಡಿ ಗೊತ್ತಿದೆಯಲ್ಲ ಅವರು ಸ್ಕಿಪ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಡಿ. ಮೀನ್ಸ್ ಇದೇ ವಿಡಿಯೋ ಕಂಟಿನ್ಯೂ ಮುಂದಿನ ಪಾರ್ಟನ್ನು ನೋಡಿ, ಸ್ಕಿಪ್ ಮಾಡ್ತಾ ಹೋಗಿ. ಓಕೆ, ಬೇಸಿಕ್ಕಿಂದ ಡಿಸ್ಕಷನ್ ಮಾಡ್ಕೊತ ಹೋಗೋಣ ಅಂತ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ nth ಟರ್ಮ್ ಏನು ಬರುತ್ತೆ ಇದ್ರದ್ದು, TN ಏನಿರುತ್ತೆ, TN nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು, A ಪ್ಲಸ್ n ಮೈನಸ್ 1 ಇಂಟು D. ಓಕೆ, ಆಮೇಲೆ ಇಲ್ಲಿ TN ಏನಿರುತ್ತೆ, nth ಟರ್ಮು AR⁻n−1 ಅಂತ ಇರುತ್ತೆ. ಸೊ ಇಲ್ಲಿ D ಏನು ಹೇಳುತ್ತೆ, ನಮ್ಮದು D ಅಂದ್ರೇನು, ಕಾಮನ್ ಡಿಫ್ರೆನ್ಸ್.
ಆರ್ ಅಂದರೆ ಏನು ಕಾಮನ್ ರೇಷೋ. ಸೊ ಇಲ್ಲಿ ಡಿ ಈಕ್ವಲ್ ಟು ಯಾವ ಥರ ಫೈಂಡ್ ಔಟ್ ಮಾಡಬೇಕು ನಾವು ಗೊತ್ತಿರಬೇಕಲ್ವಾ. ಸೊ A2 ಮೈನಸ್ A1 ಅದು ಈಕ್ವಲ್ ಟು ಏನಿರುತ್ತೆ A3 ಮೈನಸ್ A2ಗೆ ಈಕ್ವಲ್ ಇರುತ್ತೆ. ಅದೇ ಥರ ಕಂಟಿನ್ಯೂ ಹಾಕೊಂತ ಹೋಗುತ್ತೆ. ಇಲ್ಲಿ ರೇಷೋ ಆರನ್ನು ಹೆಂಗೆ ಫೈಂಡ್ ಮಾಡ್ತೀರಿ, A2 ಡಿವೈಡೆಡ್ ಬೈ A1 ಅದು ಎದಕ್ಕೆ ಈಕ್ವಲ್ ಇರುತ್ತೆ, ನೆಕ್ಸ್ಟ್ A3 ಡಿವೈಡೆಡ್ ಬೈ A2ಗೆ ಈಕ್ವಲ್ ಇರುತ್ತೆ. ಸೊ ಅದೇ ಥರ ನೀವು ಕಂಟಿನ್ಯೂಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಈಕ್ವಲ್ ಟರ್ಮ್ ಬರುತ್ತೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಇದು nth ಟರ್ಮ್ ಆಯಿತು. ಆಮೇಲೆ ನೆಕ್ಸ್ಟ್ nth ಟರ್ಮ್ ಆದ ತಕ್ಷಣ ನೆಕ್ಸ್ಟ್ ಸಮ್ ಆಫ್ n ಟರ್ಮ್ಸ್ ಗೊತ್ತಿರಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸಮ್ ಆಫ್ n ಟರ್ಮ್ಸ್ ಯಾವ ಥರ ಡಿನೋಟ್ ಮಾಡ್ತೀರಾ, Sn ಅಲ್ವಾ. ಸೊ ಇಲ್ಲಿ Sn ಈಕ್ವಲ್ ಟು ಏನು ಫಾರ್ಮುಲಾ, Sn ಇಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ 2 ಇನ್ ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ಸಮ್ ಆಫ್ n ಟರ್ಮ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ಆಮೇಲೆ ಇಲ್ಲಿ ಸಮ್ ಆಫ್ nth ಟರ್ಮ್ GPL ಎಲ್ಲಿ ಯಾವ ಥರ ಬರುತ್ತೆ, ಆರ್ ಎ ಇಂಟು ಆರ್ ಎಸ್ ಟು ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಯಾವಾಗಿದು ಆರ್ ಏನಾಗಿರಬೇಕು, ಗ್ರೇಟರ್ ದೆನ್ 1 ಇರಬೇಕು. ರೇಷೋ ಏನಾಗಿರಬೇಕು, ಗ್ರೇಟರ್ ದೆನ್ 1 ಇರಬೇಕು. ಆಮೇಲೆ ರೇಷೋ ಏನಾದರೂ ಲೆಸ್ ದೆನ್ 1 ಇದ್ರೆ ಏನಿರುತ್ತೆ, ಅಲ್ಲಿ ಫಾರ್ಮುಲಾ ಏನು ಬರುತ್ತೆ, ಇದು ಎ 1 ಮೈನಸ್ ಆರ್ ಎಸ್ ಟು ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್ ಬರುತ್ತೆ. ಯಾವಾಗೂ ಆರ್ ಲೆಸ್ ದೆನ್ 1 ಇದ್ದಾಗೆ. ಓಕೆ, ಇದನ್ನು ನೋಡ್ಕೊಳ್ಳಿ ಸ್ವಲ್ಪ. ಕ್ವಶನ್ ಯಾವ ಪ್ರೋಗ್ರೆಷನ್ ಯಾವ ಥರ ಕೊಡ್ತಾನೋ ಅದ್ರ ಮೇಲೆ ಇರುತ್ತೆ ಡಿಫೆಂಡ್. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ನೋಡಿ, ನಿಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಿ ಏನಾದರೂ ಇನ್ನೊಂದು ಸಮ್ ಇದೆ, ಏನು nth ಟರ್ಮ್ ಗೊತ್ತಿರಬೇಕು. ಆಮೇಲೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಏನಾದರೂ ಗೊತ್ತಿದ್ರೆ ಫಾರ್ಮುಲಾ ಏನು, ಸಮ್ ಆಫ್ n ಟರ್ಮ್ಸು ಎ ಪ್ಲಸ್ ಎಲ್. ನೋಡಿ ಇದು ಈ ಫಾರ್ಮುಲಾ ಇಂಪಾರ್ಟೆಂಟ್, ಡೈರೆಕ್ಟಾಗಿ ಆನ್ಸರನ್ನು ಫೈಂಡ್ ಮಾಡ್ಬೋದು. ಇದು ನೆನ್ಪಿಟ್ಕೊಳ್ಳಿ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ, ನಾವು ಜಾಮೆಟ್ರಿಕ್ ಪ್ರೋಗ್ರೆಷನಲ್ಲೆಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಗೊತ್ತಿದ್ದು ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಏನಾದರೂ ಗೊತ್ತಿದ್ದರೆ ಡೈರೆಕ್ಟ್ಲಿ ಸಮ್ ಆಫ್ ಟರ್ಮ್ಸ್ ಫೈಂಡ್ ಮಾಡೋಕ್ಕೆ ಈ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ನೋಡಿ, ಜಾಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಸಮ್ ಆಫ್ ಇನ್ಫಿನಿಟಿ ಟರ್ಮ್ಸೂ ಇದೆ ಒಂದು ಫಾರ್ಮುಲಾ. ಏನು ಸಮ್ ಆಫ್ ಇನ್ಫಿನಿಟಿ, ಏನು ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂತಿದೆ. ಯಾವಾಗಿದು ಆರ್ ಏನಾಗಿರಬೇಕು, ಲೆಸ್ ದೆನ್ 1 ಇರಬೇಕು. ಸೊ ಅವಾಗೆ ಸಮ್ ಆಫ್ ಇನ್ಫಿನಿಟಿ. ಈ ಕ್ವಶನ್ ಬಂದಿದೆ, ಇದು MCQ ಅಲ್ಲಿ ಈ ಥರ ಒಂದು ಕ್ವಶನ್ ಬಂದಿದೆ. ಓಕೆ, ಫೈಂಡ್ ಔಟ್ ಮಾಡ್ಕೊಳ್ಳಿ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬಿಡಲ್ಲ, ಏನು 1/2, 1/4, 1/8 ಇದೇ ಥರ ಕಂಟಿನ್ಯೂ ಆಗುತ್ತೆ. ಇನ್ಫೈನೈಟ್ ಟರ್ಮ್ಸ್ ಇರುತ್ತೆ. ಇನ್ಫೈನೈಟ್ ಟರ್ಮ್ಸ್ದನ್ನು ಸಮ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಇಲ್ಲಿ ಏನಾಗುತ್ತೆ, ರೇಷೋ 1/2 ಬರುತ್ತೆ. 1/2 ಅಂದರೆ 0.5 ಆಗುತ್ತೆ. ಲೆಸ್ ದೆನ್ ಏನು ಬರುತ್ತೆ, ಸೊ 1 ಬರುತ್ತಲ್ಲ. ಸೊ ಇದಕ್ಕೆ ಸಮ್ ಆಫ್ ಇನ್ಫಿನಿಟಿ ಫೈಂಡ್ ಔಟ್ ಮಾಡಿ. ಇದನ್ನು ಫೈಂಡ್ ಮಾಡಿ ಆನ್ಸರನ್ನು ಕಮೆಂಟ್ ಮಾಡಿ ಎಷ್ಟು ಬರುತ್ತೆ. ಇದೇ ಸೇಮ್ ಎಕ್ಸಾಕ್ಟ್ ಇದೇ ಕ್ವಶನ್ ಬಂದಿದೆ ಅಂತ ಅನ್ಕೋತೀನಿ, ಅಥವಾ ಈ ಥರ ಒಂದು ಕ್ವಶನ್ ಇದೆ MCQ ಅಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ. ಸೊ ಇದು ಇಂಪಾರ್ಟೆಂಟು. ಆಲ್ ಫಾರ್ಮುಲಾಸ್ ಆರ್ ಇಂಪಾರ್ಟೆಂಟ್. ಕ್ವಶನ್ ಯಾವ ಥರ ಫ್ರೇಮ್ ಆಗುತ್ತೆ ಅದರ ಥರ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಏನು ಎ ಸಿಕ್ಸ್ತ್ ಟರ್ಮು 96 ಅಂತ ಕೊಟ್ಟಾನ ಅಂತ ಅಂದ್ಕೊಳ್ಳಿ. ಏನು 96 ಕೊಡ್ತಾನೆ ಎಲ್ಲಿ, GPಯಲ್ಲಿ. ಸಿಕ್ಸ್ತ್ ಟರ್ಮ್ 96 ಆದರೆ ಫೈಂಡ್ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ರೇಷೋ ಫೈಂಡ್ ಔಟ್ ಮಾಡಿ. ಯಾವ ಥರ ಫೈಂಡ್ ಔಟ್ ಮಾಡ್ಕೋಬೇಕು, ಇಲ್ಲಿ ನೋಡಿ, ಫಸ್ಟ್ ಟರ್ಮ್ ಎ ಇದೆ, ಸೆಕೆಂಡ್ ಟರ್ಮ್ AR ಇದೆ, AR ಸ್ಕ್ವೇರ್ ಥರ್ಡ್ ಟರ್ಮ್ ಇದೆ. ಅದೇ ಥರ ಸಿಕ್ಸ್ತ್ ಟರ್ಮ್ ಏನಾಗುತ್ತೆ, AR⁵ ಆಗುತ್ತೆ ಅಲ್ವಾ. ಸೊ ಈ ಥರ 96ನ ನಾವು ಏನು ಮಾಡ್ಬೋದು, 3 × 2 ಮಾಡ್ಬೋದು, 32 ಮಾಡ್ಬೋದು, ಸ್ಪ್ಲಿಟ್ ಈ ಥರ ಥಿಂಕ್ ಮಾಡಿ. ಸೊ A ಇಂಟು ಏನಾಗುತ್ತೆ, A ಇಂಟು R⁵ ಆಗುತ್ತೆ. ಇದು 3 × 2⁵ ಆಗುತ್ತಲ್ವ. 3 × 2⁵ ಇಸ್ 32. ಇಲ್ಲೇ ಕಂಪೇರ್ ಮಾಡ್ಕೊಂಬಿಟ್ರಿ ಕ್ವಾಂಟಿಟಿನ. A = 3 ಬರುತ್ತೆ, R = ಎಷ್ಟು ಬರುತ್ತೆ, 2 ಬರುತ್ತಲ್ಲ. ಸೊ ಈ ಥರ ಕ್ವಶನ್ ಫ್ರೇಮ್ ಆಗ್ಬೋದು. ನಿಮ್ಗೆ ಡಿಪೆಂಡ್ ಆನ್ ಕ್ವಶನ್ ಮೇಲೆ ಆನ್ಸರ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಆಮೇಲೆ ಇಲ್ಲಿ AP-ಯಲ್ಲಿ ಯಾವ ಥರ ಕೊಡ್ಬೋದು, ಒಂದು ಎಕ್ಸ್ಪ್ಲನೇಷನ್, ಒಂದು 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸ್ ಡಿಸ್ಕ್ರಿಪ್ಟಿವಲ್ಲೇ ಕೊಡ್ತಾನೆ ಅವನು. ಏನು ಎಕ್ಸ್ಪ್ಲನೇಷನ್ ಫಾರ್ಮ್ ಕೊಡ್ತಾನೆ. ಏನು ಸೆಕೆಂಡ್ ಟರ್ಮ್ ಈಸ್ ಅಥವಾ ಫೋರ್ತ್ ಟರ್ಮ್ ಏನಾಗಿದೆ 2 ಟೈಮ್ಸ್ ಆಫ್ ಸೆಕೆಂಡ್ ಟರ್ಮ್, ಆಮೇಲೆ ಮಿಡಲ್ ಟರ್ಮ್ 20 ಅಂತಿದೆ, ಅಥವಾ ಫಸ್ಟ್ ಟರ್ಮ್ ಇಷ್ಟಿದೆ ಅಂತ ಕೊಡ್ತಾನೆ. ಅವಾಗ ಏನು ಮಾಡಬೇಕು, ಇದೇ ಥರ ಟರ್ಮ್ಸ್ಗಳನ್ನು ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಅವೇನು ಕೊಡ್ತಾನೆ, ಒಂದು ಡಾಟಾ ಕೊಡ್ತಾನೆ, ಟರ್ಮ್ಸ್ ರಿಲೇಷನ್ಸ್ ಇನ್ ಬಿಟ್ವೀನ್ ದ ಟರ್ಮ್ಸ್ ಕೊಟ್ಬಿಟ್ಟು ಟರ್ಮ್ಸ್ಗಳನ್ನು ಫೈಂಡ್ ಮಾಡಂತ ಹೇಳ್ತಾನೆ. ಸೊ ಅದನ್ನು ಕ್ವಶನನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ನೀವೇನು ಮಾಡಬೇಕು, ಡಾಟಾನ ಬರ್ಕೊಂಡು ಅದನ್ನು A ಮತ್ತು Dನ ಸಿಂಪ್ಲಿಫೈ ಮಾಡಿ ಇದೇ ಜನರಲ್ ಫಾರ್ಮನ್ನು ಇಟ್ಕೋಬೇಕು. ಓಕೆ, ಜನರಲ್ ಫಾರ್ಮ್ ಇಟ್ಕೊಂಡೆ ಸಾಲ್ವ್ ಮಾಡೋದಿರುತ್ತದೆ. ಸೊ ಸಾಲ್ವ್ ಒಂದು ಸೆಕೆಂಡ್, ಇದನ್ನು ಇಟ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಜನರಲ್ ಫಾರ್ಮೇ 5 ಟರ್ಮ್ಸ್ ಕೇಳಿದ್ರೆ 5 ಟರ್ಮ್ ಬರ್ಕೊಳ್ಳಿ, 2 ಕೇಳಿದರೆ ಡಿಪೆಂಡ್ ಆನ್ ಮೋಸ್ಟ್ ಪ್ರೊಬಾಬ್ಲಿ 5 ಟರ್ಮ್ಸ್ ಕೇಳ್ತಾನೆ. ಸೊ AP-ಯಲ್ಲಿನೂ 5 ಟರ್ಮ್ ಕೇಳಿದರೆ ಇದೇ ಥರ ಬರ್ಕೊಳ್ಳಿ, GP-ಯಲ್ಲಿ ಕೇಳಿದರೆ ಇದೇ ಥರ ಬರ್ಕೊಳ್ಳಿ, ಡಾಟಾ ಏನು ಕೊಟ್ಟಿದ್ದನ್ನು ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಓಕೆ, ಸೊ ಹೋಪ್ ಇದು ಇಂಪಾರ್ಟೆಂಟ್ ಎಲ್ಲಿ AP ಮತ್ತು GP-ಯಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ, ಏನಿದೆ
ಓಕೆ. ಬಿಫೋರ್ ದ್ಯಾಟ್ ಒಂದು ಫಿಬೊನಾಸಿ ಸೀಕ್ವೆನ್ಸ್ ಅಂತಿದೆ. ಇದು ಕೇಳ್ಬೋದು ಅಥವಾ ಕೇಳದೇ ಇರ್ಬೋದು. ಕೇಳಿದರೆ ಓಕೆ, ಫಿಬೊನಾಸಿ ಸೀಕ್ವೆನ್ಸಿನ ಇದು ಒಂದು ವಂಡರ್. ಫಸ್ಟ್ ಟರ್ಮ್ ಏನಿರುತ್ತೆ A1 ಅಲ್ಲ. ಸೊ A1 = 1 ಇರುತ್ತೆ. ಆಮೇಲೆ A2 = 1 ಇರುತ್ತೆ. ನೆಕ್ಸ್ಟ್ ನೋಡಿರಿ A3 ಮಜಾ ಇರುತ್ತೆ. ಏನು A3 = ಏನಾಗುತ್ತೆ ಅಂದರೆ A1 + A2 ಆಗುತ್ತೆ. A1 + A2 ಎಷ್ಟು ಬರುತ್ತೆ ಅದು? A1 + A2 2. ಆಮೇಲೆ A4 ಟರ್ಮ್ ಏನಿರುತ್ತೆ? A3 + A2 ಇರುತ್ತೆ. ಓಕೆ, A3 ಟರ್ಮ್ ಏನಿದೆ 2 + 1 3 ಆಗುತ್ತಲ್ವಾ. ಸೊ A5 ಟರ್ಮ್ ಏನಾಗಿರುತ್ತೆ? A4 + A3 ಆಗಿರುತ್ತೆ. ಸೊ 2 + 3 ಎಷ್ಟು ಬರುತ್ತೆ? 5 ಬರುತ್ತಲ್ವಾ. ಸೊ ನೆಕ್ಸ್ಟ್ A6 ಟರ್ಮ್ ಏನಾಗುತ್ತೆ? A5 + ಫಸ್ಟ್ 2 ಟರ್ಮ್ಸ್ 1 ಬರುತ್ತೆ. ನೆಕ್ಸ್ಟು ಟರ್ಮ್ ಏನಾಗಿರುತ್ತೆ ಅಂದರೆ ಸಮ್ ಆಫ್ ಪ್ರೀವಿಯಸ್ 2 ಟರ್ಮ್ಸ್. ಓಕೆ, A4 ಎಷ್ಟು ಬರುತ್ತೆ ನೋಡಿ? 8 ಬರುತ್ತಾ. ಸೊ ವಾಟ್ ಈಸ್ ಫಿಬೊನಾಸಿ ಸೀಕ್ವೆನ್ಸಲ್ಲಿ 1, 1, 2, 3, 5, A2 ಇದು ಕಂಟಿನ್ಯೂ. ಓಕೆ, ಇದು ಯಾವ ಸೀಕ್ವೆನ್ಸ್ ಅಂತ ಕೇಳಿದರೆ ನಿಮ್ಗೆ ಬರಬೇಕು. ಇದ್ಯಾವುದು? ಫಿಬೊನಾಸಿ ಸೀಕ್ವೆನ್ಸ್. ಓಕೆ, ಫಿಬೊನಾಸಿ ಸೀಕ್ವೆನ್ಸ್ ಅಂತ ಕೊಟ್ಬಿಟ್ಟು ಒಂದು ಯಾವುದೋ AK ಕೊಡ್ತಾನೆ. AK ಟರ್ಮ್ಸ್ ಒಂದು ಕೊಡ್ತಾನೆ, ಒಂದು ಏನೋ ಎಕ್ಸಾಕ್ಟ್ ಒಂದು ಕೊಟ್ಟಿರ್ತಾನೆ. ನೀವೇನು ಮಾಡಬೇಕು? AK + 2ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ. AK + 2 ಹೆಂಗೆ ಫೈಂಡ್ ಔಟ್ ಮಾಡ್ಕೋಬೇಕು? ಫಸ್ಟ್ 2 ಟರ್ಮ್ ಡಾಟಾ ಇದೇ ಥರ ಇರುತ್ತೆ. ಓಕೆ, ಒಂದು ಟರ್ಮ್ ಕೊಟ್ಬಿಟ್ಟು ಅಥವಾ 2 ಟರ್ಮ್ಸ್ ಕೊಡ್ತಾನೆ. ಪ್ರಿಸೈಡಿಂಗ್ 2 ಟರ್ಮ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ 3 ಟರ್ಮ್ಸ್ ಕೊಟ್ಟಿರ್ತಾನೆ. ಇಟ್ ಈಸ್ ಅ ಫಿಬೊನಾಸಿ ಸೀಕ್ವೆನ್ಸ್. ಫೈಂಡ್ ದಿಸ್ ಟರ್ಮ್ ಅಂತ ಕೊಟ್ಟಾಗ ಫಿಬೊನಾಸಿ ಪ್ಯಾಟರ್ನ್ ಇದೇ ಥರ ಫಾಲೋ ಆಗುತ್ತೆ. ಗೊತ್ತಿರಲಿ, ಫಿಬೊನಾಸಿ ಸೀಕ್ವೆನ್ಸ್ ಪ್ಯಾಟರ್ನ್ ಏನು? ಫಸ್ಟ್ 2 ಟರ್ಮ್ಸ್ 1, 1. ನೆಕ್ಸ್ಟ್ ಟರ್ಮ್ ಏನಾಗಿರುತ್ತೆ? ಸಮ್ ಆಫ್ ಪ್ರಿಸೈಡಿಂಗ್ 2 ಟರ್ಮ್ಸು ಅದೇ ಥರ ಕಂಟಿನ್ಯೂ ಆಗೋದು ಹೋಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ಫಿಬೊನಾಸಿ ಸೀಕ್ವೆನ್ಸ್. ಇಟ್ ಈಸ್ ಅ ಸ್ಪೆಷಲ್ ಕೇಸ್. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ ಯಾವುದಿದೆ. ನೆಕ್ಸ್ಟ್ ಒಂದು ಕ್ವಶನ್ ಇದೆ. ಏನು? ದ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP ಏನಿದೆ? NP + 1/2 n into n - 1 into q, where p and q are constant. Find the common difference ಅಂತ ಕ್ವಶನ್ ಇದೆ. ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡಂತಿರುತ್ತೆ. ಸೊ ನಿಮಗೆ ಇಲ್ಲಿ ಆಪ್ಷನ್ಸನ್ನು ಕೊಡ್ತಾ ಹೋಗ್ಬೋದು. ಏನು ಆಪ್ಷನ್? ನಿಮಗೆ ಈ ಥರ ಆಪ್ಷನ್ ಇರುತ್ತೆ. ಸೊ ಯಾವ ಆಪ್ಷನನ್ನು ನೀವು ಮಾರ್ಕ್ ಮಾಡ್ತೀರಿ? ಆಪ್ಷನ್ A P ಇರುತ್ತೆ, ಆಪ್ಷನ್ B Q ಇರುತ್ತೆ, ಆಪ್ಷನ್ C P + Q ಇರುತ್ತೆ, ಆಪ್ಷನ್ D P - Q ಇರುತ್ತೆ. ಓಕೆ, ಇಲ್ಲಿ ನೀವೇನು ಮಾಡಬೇಕು? ಆನ್ಸರನ್ನು ಫೈಂಡ್ ಮಾಡಬೇಕು. ಸೊ ಯಾವ ಥರ ಫೈಂಡ್ ಮಾಡಬೇಕು? ಏನು ಕೊಟ್ಟಿದ್ದಾನೆ? ಸಮ್ ಆಫ್ ಟರ್ಮ್ಸ್ ಅಲ್ವಾ. ಇದೇನಿದೆ? ಸಮ್ ಆಫ್ n ಟರ್ಮ್ಸ್ ಆಫ್ AP ಇದೆ ಅಲ್ವಾ. ಸೊ AP SN = ಏನು ಬರುತ್ತೆ? NP + 1/2 n - 1 into q ಆಗುತ್ತೆ. ಸೊ n = 1 ಹಾಕಿದರೆ ಏನು ಬರುತ್ತೆ? ಫಸ್ಟ್ ಟರ್ಮ್ ಬರುತ್ತಲ್ವಾ. ಸೊ S1 ಬರುತ್ತೆ. S1 ಈಸ್ ನಥಿಂಗ್ ಬಟ್ ವಾಟ್? A1. A1 ಏನು ಬರುತ್ತೆ? 1 ಹಾಕಿ Pನೇ ಬರುತ್ತೆ. ಪ್ಲಸ್ ಇಲ್ಲಿ 1 ಹಾಕಿ ಏನು ಬರುತ್ತೆ? ಇದು 1 ಹಾಕಿದರೆ 0 ಬಂದುಬಿಡುತ್ತಲ್ವಾ. ಸೊ A1 ಟರ್ಮ್ ಏನಿದೆ? P ಬಂದುಬಿಡುತ್ತಲ್ಲ. ನೆಕ್ಸ್ಟ್ ಇದೇ ಥರ 2 ಹಾಕಿ n = 2 ಹಾಕಿದರೆ ಏನಾಗುತ್ತೆ? S2 ಬರುತ್ತೆ. S2 ಈಸ್ ನಥಿಂಗ್ ಬಟ್ ವಾಟ್? n = 2 ಹಾಕಿದರೆ S2 ಬರುತ್ತಲ್ಲ. ಸಮ್ ಆಫ್ 2 ಟರ್ಮ್ಸ್, ದಟ್ ಈಸ್ ವಾಟ್? A1 + A2 ಬಂದುಬಿಡುತ್ತೆ. n = 2 ಈ ಫಸ್ಟ್ ಇಕ್ವೇಷನಲ್ಲೇ ಹಾಕಿ ಇಲ್ಲಿ 1 ಇಂಪ್ಲೈಸ್ ಆಗುತ್ತೆ. ಇದೇ ಥರ ಇಲ್ಲಿ 1 ಇಂಪ್ಲೈಸ್ ಯಾವ ಥರ ಆಗುತ್ತೆ ನೋಡಿ? 2 ಹಾಕ್ತಾ ಇದ್ದೀರಿ ಅಂದರೆ 2P ಬರುತ್ತೆ. ಪ್ಲಸ್ ಇದು 2 ಕ್ಯಾನ್ಸಲ್ ಆಗುತ್ತೆ. 2 - 1 ಬರುತ್ತೆ. ಇದು Q ಬಂದುಬಿಡುತ್ತಲ್ವಾ. ಸೊ ಇದೇನು? A1 + A2 = ಏನು ಬಂತು ನಿಮ್ಮದು? 2P + Q ಅಲ್ವಾ. ಸೊ ಎಷ್ಟು ಮೀನ್ಸ್ ಸಮ್ ಆಫ್ 2 ಟರ್ಮ್ಸ್. ನಿಮ್ಗೆ ಆಲ್ರೆಡಿ A1 ಗೊತ್ತಿದೆ. ಏನಿದೆ? A1 P ಅಲ್ವಾ. ಸೊ ಆ A1 ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. 2P + Q - A1 ಅಲ್ವಾ. ಸೊ ನಿಮ್ದು A2 ಎಷ್ಟು ಬಂದುಬಿಡ್ತು? A2 = 2P + Q - P ಅಲ್ವಾ. ಸೊ A2 = ಏನು? 2P - P ಎಷ್ಟು? P ಅಲ್ವಾ. P + Q. ಸೊ A2 ನಿಮ್ಮದು P + Q ಬಂತು. A1 ಎಷ್ಟು ಬಂತು? P ಬಂತು. ಓಕೆ, ಇದು A2 P + Q ಬಂತು. ಆಮೇಲೆ ನೋಡಿ D = ಏನು? ನಿಮ್ಗೆ ಆಲ್ರೆಡಿ ಗೊತ್ತಿದೆ. D = ಏನು? A2 - A1. ಸೊ D = A2 ಎಷ್ಟು ಬಂದಿದೆ? P + Q - A1 ಏನಿದೆ? P. ಸೊ P ಕ್ಯಾನ್ಸಲ್ ಆಯಿತು. D = ಏನು ಬಂತು? Q ಬಂತಲ್ವಾ. ಸೊ Q ಇರುವಂಥ ಆಪ್ಷನ್ ಯಾವುದಿದೆ? ಸೆಕೆಂಡ್ ಒನ್ B ಇದೆ ಅಲ್ವಾ. ಸೊ Bನ ಮಾರ್ಕ್ ಮಾಡ್ಕೊಂಬಿಡಿ. ಸೊ ಇದನ್ನೇ ಎಕ್ಸಾಂಪಲ್ ನಾನು ಫಸ್ಟ್ PUC NCERTಯಿಂದ ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಏನು ಹೇಳೋದಂದರೆ ಏನೋ ಒಂದು ಕೊಟ್ಟಿರ್ತಾನೆ ಇದೇ ಥರ ಅಂತಾರೆ ಇದೆ ಅಲ್ವಾ. SN = ಒಂದು ಇನ್ ಟರ್ಮ್ಸ್ ಆಫ್ n ಏನೋ ಕೊಟ್ಟಿರ್ತಾನೆ ಅಂತ ಅಂದ್ಕೊಳ್ಳಿ. n+1 ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಅಂತ ಅಂತಾನೆ. ಇದೇ ಮೆಥಡನ್ನು ಫಾಲೋ ಮಾಡಬೇಕು. ಮೆಥಡ್ ಗೊತ್ತಾಯ್ತಲ್ವಾ. n = 1 ಹಾಕೋಬೇಕು, n = 2 ಹಾಕೋಬೇಕು. ಎಷ್ಟು ಅಂದರೆ ಗೊತ್ತಿರಲಿ. ಎಷ್ಟು ಅಂದ್ರೆ ಏನು? ಸಮ್ ಆಫ್ 2 ಟರ್ಮ್ಸ್. ಇದು ಈ ಟರ್ಮ್ ಇದನ್ನು ನೆನ್ಪಿಟ್ಕೊಳ್ಳಿ. ಎಷ್ಟು ಅಂದ್ರೆ ಏನು? S1 ಅಂದ್ರೆ ಏನು? ಫಸ್ಟ್ ಟರ್ಮ್ ಅಲ್ವಾ. ಸಮ್ ಆಫ್ ಫಸ್ಟ್ ಟರ್ಮ್ಸ್ ಅಂದರೆ A1 ಬರುತ್ತೆ. n = 1 ಹಾಕೋಬೇಕು, n = 2 ಹಾಕೊಂಡು 2 ಟರ್ಮ್ಸನ್ನು ಇಲ್ಲಿ A1 + A2 = ಇಷ್ಟು ಬಂದಿರುತ್ತೆ. ಆ A1 ಈ ಕಡೆ ಶಿಫ್ಟ್ ಮಾಡಿಕೊಂಡು A2ನ ಫೈಂಡ್ ಔಟ್ ಮಾಡ್ಕೊಂಬಿಡಿ. ಆಮೇಲೆ ಕಾಮನ್ ಡಿಫರೆನ್ಸನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಆಮೇಲೆ ಈಗ ಸಮ್ ಆಫ್ n ಟರ್ಮ್ಸ್ ಕೊಟ್ಬಿಟ್ಟು ನಿಮಗೆ SN ಇನ್ ಟರ್ಮ್ಸ್ ಆಫ್ n ಟರ್ಮ್ಸಲ್ಲಿ ಕೊಟ್ಟು ಫಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡಂದ್ರೆ ಏನು ಮಾಡಬೇಕು? n = 1 ಹಾಕೊಂಬಿಡಿ. ಅದೇ ಫಸ್ಟ್ ಟರ್ಮ್ ಬಂದುಬಿಟ್ಟಿರುತ್ತೆ.
ಗೊತ್ತಾಯ್ತಲ್ಲ ಕ್ವಶನ್ ಯಾವ ಥರ ಫ್ರೇಮ್ ಆಗ್ಬೋದು ಅನ್ನೋದು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ಥರ ಕಾನ್ಸೆಪ್ಟ್ ಬಂದರೆ ಬಿಡಲಿಕ್ಕೆ ಹೋಗಬೇಡಿ, ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ. ಇದು ಎಕ್ಸಾಂಪಲ್ಸ್ ನಿಮಗೆ ಹೋಮ್ವರ್ಕ್ ಅಂತ ಅಂದ್ಕೊಳ್ಳಿ. ಫ್ರೀ ಇದ್ದಾಗ ಸಾಲ್ವ್ ಮಾಡಿಬಿಡಿ. ಒಂದು ಕ್ವಿಕ್ ಒಂದು 5 ಮಿನಿಟ್ಸ್ ಆಗುತ್ತೆ, 5 ಮಿನಿಟ್ಸಲ್ಲಿ ಸಾಲ್ವ್ ಮಾಡಿಬಿಟ್ಬಿಡಿ. ಓಕೆ, ಸ್ಕ್ರೀನ್ಶಾಟ್ ತೊಗೊಂಡಿರಿ, ಆಮೇಲೆ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ ಏನಿದೆ, ಅರಿಥಮೆಟಿಕ್ ಮೀನ್ ಇದೆ. ಇಲ್ಲಿ ನಿಮಗೆ ಹೌ ಯು ಅಂಡರ್ಸ್ಟುಡ್ ದ್ಯಾಟ್ ಅರಿಥಮೆಟಿಕ್ ಪ್ರೋಗ್ರೆಷನು ಮತ್ತು ಜಾಮೆಟ್ರಿಕ್ ಪ್ರೋಗ್ರೆಷನು ಕ್ಲಿಯರ್ ಆಯ್ತು ಅನ್ಕೋತೀನಿ. ಓಕೆ, ಏನಿಲ್ಲ, ಅದೇ ಫಾರ್ಮುಲಾ ಹೇಳಿದ್ನಲ್ಲ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವ ಥರ ಟರ್ಮ್ಸ್ ಕೊಟ್ಟಿದ್ದಾನೆ, ಏನು ಆಮೇಲೆ ನೋಡಿ, ಯಾವುದೇ ಕ್ವಶನ್ಸನ್ನು ಟ್ಯಾಕಲ್ ಮಾಡಬೇಕಾದ್ರೆ ಏನಿರಬೇಕು, ಕ್ವಶನ್ಸನ್ನು ಕ್ಲಿಯರಾಗಿ ಓದ್ಕೊಂಬಿಡಿ. ಒಂದ್ಸಲ ಕ್ವಶನ್ಸನ್ನು ಕ್ಲಿಯರಾಗಿ ಓದ್ಕೊಂಬಿಡಿ, ಏನು ಡಾಟಾ ಕೊಟ್ಟಿದ್ದಾನೆ, ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನೋಡಿ. ಓಕೆ, ಸೊ ಅಷ್ಟೇ ಇರುತ್ತೆ. ಮ್ಯಾಥಮೆಟಿಕ್ಸ್ ಈಸಿಯಾಗಿ ಬಿಡುತ್ತೆ. ನಿಮ್ಮದು ಓನ್ ಸಾಲ್ವ್ ಮಾಡಲಿಕ್ಕೆ ಸಾಲ್ವ್ ಮಾಡಿ ಬರುತ್ತೆ. ಸೊ ಬಿ ಕಾನ್ಫಿಡೆಂಟ್, ಸಾಲ್ವ್ ಮಾಡ್ತೀರಿ. ಬಟ್ ಕ್ವಶನನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ರೀಡ್ ಕ್ವಶನ್ ಕೇರ್ಫುಲಿ, ವಾಟ್ ದ ಡಾಟಾ ಇಸ್ ಗಿವನ್, write down what the question, what we need to find, that is clarified, then go with that. Simple. ಸೊ ಅಲ್ಲಿ ಅರ್ಥಮೆಟಿಕ್ ಮೀನ್ ಅಂದ್ರೇ 2 ಟರ್ಮ್ಸ್ ಕೊಟ್ಟಿರ್ತಾನೆ. ಓಕೆ, ಸಮಾಂತರ ಮಾಧ್ಯ ಅಂತ ಕನ್ನಡದಲ್ಲಿ ಕರಿತೀರಿ. ಸೊ ಅರ್ಥಮೆಟಿಕ್ ಮೀನು, ಫೈಂಡ್ ಇಫ್ ಎ ಈಸ್ ಅರ್ಥಮೆಟಿಕ್ ಮೀನನ್ನು ಎ ಎಮ್ ಅಂತ ಕರಿತೀವಿ. ಎ ಈಸ್ ಎ ಎಮ್ ಬಿಟ್ವೀನ್ 2 ನಂಬರ್ಸ್. am between 2 numbers. A is am between 2 numbers, A and B. Okay, A and B. am is am between 2 terms, A and B ಆಗುತ್ತೆ. ಸೊ ನೋಡಿ, A, B is an AP. ನೀವು ಯಾವುದೇ 2 ಟರ್ಮ್ಸ್ಗಳ ಮಧ್ಯದ ಅರ್ಥಮೆಟಿಕ್ ಮೀನ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ರಿಸಲ್ಟ್ ಏನಾಗಿರುತ್ತೆ ಅಂದರೆ ಎ ಪಿ ಆಗಿರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಗೊತ್ತಿದೆ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಈ ಥರ ಬರುತ್ತಲ್ವಾ. ಸೊ ಎನ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ, ಎ ಪ್ಲಸ್ ಎ, ಬಿ ಇದು ಎ ಸ್ಮಾಲ್ ಎ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ, ರೈಟ್ ಸೈಡು ಎ ಪ್ಲಸ್ ಬಿ ಆಗುತ್ತೆ. 2a ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಎ ಪ್ಲಸ್ ಬಿ ಬರುತ್ತೆ. ಸೊ ಎ ಈಸ್ ಈಕ್ವಲ್ಸ್ ಟು ಏನು, ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಇದು ನಮ್ಮದು ಅರ್ಥಮೆಟಿಕ್ ಮೀನ್ದು ಫಾರ್ಮುಲಾ. ಓಕೆ, ಸೊ ಒಂದು ಎಕ್ಸಾಂಪಲ್ ನೋಡ್ಕೊಂಬಿಡೋಣ. ಇದೇ ಥರ ನೆನ್ಪಿಟ್ಕೊಳ್ಳಿ, ಡೈರೆಕ್ಟಾಗಿ ಕ್ವಶನ್ ಬರುತ್ತೆ, ಸಿಂಪಲ್ ಕ್ವಶನ್ ಬರುತ್ತೆ, ಅಂಥ ಕಾಂಪ್ಲಿಕೇಟೆಡ್ ಏನು ಬರಲ್ಲ. ಅರ್ಥಮೆಟಿಕ್ ಮೀನ್ ಮೇಲೆ ಫಾರ್ಮುಲಾ ಅಷ್ಟೇ ಗೊತ್ತಿರಲಿ. ಫೈಂಡ್ ಅರ್ಥಮೆಟಿಕ್ ಮೀನ್ ಬಿಟ್ವೀನ್ 4 and 8. 4 and 8 ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಏನು ಬರುತ್ತೆ, ಎ 4 + 8 ಡಿವೈಡೆಡ್ ಬೈ 2, ದಟ್ ಈಸ್ 12/2 ಈಸ್ ಈಕ್ವಲ್ಸ್ ಟು 6 ಅಲ್ವಾ. ಸೊ ಸಿಂಪಲ್ ಕ್ವಶನ್ ಇರುತ್ತೆ. ಇದು ಅರ್ಥಮೆಟಿಕ್ ಮೀನ್, ಇಷ್ಟು ಕಾನ್ಸೆಪ್ಟ್ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಜಾಮೆಟ್ರಿಕ್ ಮೀನ್ ಜಿ ಎಮ್ ಅಲ್ವಾ, ಗುಣೋತ್ತರ ಮಾಧ್ಯ ಅಂತ ಕನ್ನಡದಲ್ಲಿ ಕರಿತೀರಿ. ಜಾಮೆಟ್ರಿಕ್ ಮೀನು, ಇಫ್ ಜಿ ಈಸ್ ಜಾಮೆಟ್ರಿಕ್ ಮೀನ್ ಬಿಟ್ವೀನ್ 2 terms, ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ದಟ್ ಈಸ್ ವಾಟ್, ಎ ಕಾಮಾ ಜಿ ಕಾಮಾ ಬಿ ಈಸ್ ಅನ್ ಎ ಪಿ, ಈಸ್ ಎ ಪಿ, ಸಾರಿ ಜಿ ಪಿ ಅಲ್ವಾ, ಸಾರಿ ಈಸ್ ಜಿ ಪಿ. ಜಿ ಪಿ ಮೀನ್ಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ವಾ. ಸೊ ಜಾಮೆಟ್ರಿಕ್ ಪ್ರೋಗ್ರೆಷನ್ಗೆ ಏನಿದೆ, ರೇಷೋ ಬರೀಬೇಕಲ್ವಾ. ಜಿ ಬೈ ಎ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಬಿ ಬೈ ಜಿ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಜಿ ಇಂಟು ಜಿ ಸ್ಕ್ವೇರ್ ಬರುತ್ತೆ, ಎ ಇಂಟು ಬಿ ಎ ಬಿ ಆಗುತ್ತೆ. ಆಮೇಲೆ ಜಿ ಈಕ್ವಲ್ ಟು ಏನು ಬಂದುಬಿಡುತ್ತೆ, ರೂಟ್ ಎ ಬಿ ಅಲ್ವಾ. ಸೊ ಇದು ನಮ್ಮದು ಜಾಮೆಟ್ರಿಕ್ ಮೀನ್ ಬಿಟ್ವೀನ್ 2 terms. ಕ್ವಶನ್ ಹಾಗೆ ಇರುತ್ತೆ, ಫೈಂಡ್ ದ ಜಾಮೆಟ್ರಿಕ್ ಮೀನ್ ಬಿಟ್ವೀನ್ 2 terms. ಒಂದು ಎಕ್ಸಾಂಪಲ್, ಫೈಂಡ್ ದ ಜಿ ಎಮ್ ಬಿಟ್ವೀನ್ ಜಾಮೆಟ್ರಿಕ್ ಮೀನ್ ಬಿಟ್ವೀನ್ 2 terms 1 and 256 ಅಂತಿದೆ. ಓಕೆ, ಸೊ ಜಿ ಈಕ್ವಲ್ ಟು ಏನು ಫಾರ್ಮುಲಾ, 1 × 256. 1 × 256 ಎಷ್ಟು ಬರುತ್ತೆ, 256 ಬರುತ್ತೆ. 16 ಸ್ಕ್ವೇರ್ 256, ಸೊ ಆನ್ಸರ್ 16 ಬರುತ್ತೆ. ಓಕೆ, 1, 16, 256 ಇದೇನಾಗುತ್ತೆ, ಇದು ಈಸ್ ಎನ್ ರಿಸಲ್ಟೆಂಟ್ ಈಸ್ ಆಲ್ಸೋ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್ಸ್. ನೆನ್ಪಿಟ್ಕೋರಿ. ಓಕೆ, ಇಫ್ ಯು ಆರ್ ಇನ್ಸರ್ಟಿಂಗ್ ಜಾಮೆಟ್ರಿಕ್ ಮೀನ್ ಬಿಟ್ವೀನ್ 2 terms, ದ ರಿಸಲ್ಟೆಂಟ್ ಈಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಈ ಥರ ಇಲ್ಲಿನೂ ಕ್ವಶನ್ ಫ್ರೇಮ್ ಆಗೋ ಸಾಧ್ಯತೆ ಇರುತ್ತೆ. ಬಿಕಾಸ್ ಇಫ್ ಯು ಆರ್ ಜಾಮೆಟ್ರಿಕ್ ಮೀನ್, ಇಫ್ ಯು ಆರ್ ಇನ್ಸರ್ಟಿಂಗ್ ಇನ್ ಬಿಟ್ವೀನ್ ದ 2 numbers, ದಟ್ ಈಸ್ ರಿಸಲ್ಟೆಂಟ್ ಈಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್ಸ್ ಓನ್ಲಿ. ಆಮೇಲೆ ನೆಕ್ಸ್ಟ್ ನೋಡಿ, ಫೈಂಡ್ ಎ ಎಮ್ ಆ್ಯಂಡ್ ಜಿ ಎಮ್ ಬಿಟ್ವೀನ್ 2 and 8 ಇದೆ. ಸೊ ಎ ಎಮ್ ಆ್ಯಂಡ್ ಜಿ ಎಮ್, ಎ ಅಂದ್ರೇನು, ಅರ್ಥಮೆಟಿಕ್ ಮೀನ್ ಅಲ್ವಾ. ಸೊ ಎ ಈಕ್ವಲ್ ಟು ಎಷ್ಟು, 2 + a2 ದಟ್ ಈಸ್ 10/2 5 ಬರ್ತಲ್ವಾ. ಸೊ ಜಿ ಏನು ಬರುತ್ತೆ ನೋಡಿ, ರೂಟ್ ಆಫ್ 2 × 8
ದಟ್ ಈಸ್ ರೂಟ್ 16 ಎಷ್ಟು 4 ನೋಡಿ. ಇಲ್ಲಿ ನಿಮ್ಗೆ ಉದ್ದೇಶ ಏನಂದರೆ ಅರ್ಥಮೆಟಿಕ್ ಮೀನ್ ಎ ಎಮ್ ಆಲ್ವೇಸ್ ಏನಾಗಿರುತ್ತೆ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ಸ್ ಟು ಜಿ ಎಮ್. ಇದೇ ರಿಲೇಷನ್ಸ್ ಬಿಟ್ವೀನ್ ಎ ಎಮ್ ಆ್ಯಂಡ್ ಜಿ ಎಮ್. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಅರ್ಥಮೆಟಿಕ್ ಮೀನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಜಾಮೆಟ್ರಿಕ್ ಮೀನ್ ಅನ್ನೋದನ್ನು ಇರಲಿ ಗೊತ್ತಿಲ್ಲ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಆ್ಯಂಡ್ ನೆಕ್ಸ್ಟ್ ಗೊತ್ತಾಯ್ತಲ್ವ, ಅರ್ಥಮೆಟಿಕ್ ಮೀನು ಜಾಮೆಟ್ರಿಕ್ ಮೀನು ಎಕ್ಸಾಂಪಲು. ಸೊ ರಿಲೇಷನ್ಸ್ ಬಿಟ್ವೀನ್ ಎ ಎಮ್ ಆ್ಯಂಡ್ ಜಿ ಎಮ್. ನೆಕ್ಸ್ಟ್ ಕ್ವಶನ್ ನೋಡಿ, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್. ಓಕೆ, ಈ ಥರ ಕ್ವಶನು ಬರೋ ಸಾಧ್ಯತೆ ಇದೆ. ಸೀಕ್ವೆನ್ಸಲ್ಲಿ ಇರುತ್ತಲ್ಲ, ಫೈಂಡ್ ದ ಸಮ್ ಆಫ್ ಫಸ್ಟ್ 51 ನ್ಯಾಚುರಲ್ ನಂಬರ್ಸ್ ಅಂದಾಗ ಹೆಂಗೆ ಮಾಡ್ತೀರಾ, ಆ್ಯಡ್ ಮಾಡ್ಕೊಂತು ಅಥವಾ ಎಸ್ ಎನ್ ಫಾರ್ಮುಲಾ ಹಚ್ಚೋದಿಲ್ಲ. ಸೊ ಏನಾದರೂ ಸಮ್ ಕೇಳಿದರೆ ಏನಿರುತ್ತೆ, ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ ಫಾರ್ಮುಲಾ ಏನು, ಹೋಪ್ ಯು ಆಲ್ ನೋ ಅಂತ ಅನ್ಕೋತೀನಿ. n ಪ್ಲಸ್ 1 ಡಿವೈಡೆಡ್ ಬೈ 2. ಯಾವುದಾದ್ರೂ ಟರ್ಮ್ 51 ಟರ್ಮ್ ಕೇಳಿದ್ರೆ ಏನು ಬರೀತೀರಿ, 51 ಪ್ಲಸ್ 2 52 ಡಿವೈಡೆಡ್ ಬೈ 2. ಓಕೆ, ಒಂದು ಎಷ್ಟು ಬರುತ್ತೆ, 51 ಇಂಟು 2 26 ಮಲ್ಟಿಪ್ಲೈ ಮಾಡಿ ಆನ್ಸರ್ ಹೇಳಿಬಿಡಿ. ಓಕೆ, ಸೊ ಇಷ್ಟಿದೆ ಆನ್ಸರ್ ಬರುತ್ತೆ. ಸೊ ಇದೆ ಆನ್ಸರ್. ಆಮೇಲೆ ಈಗ ಏನಾದರೂ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಎನ್ ನ್ಯಾಚುರಲ್ ನಂಬರ್ ಇದ್ದರೆ ಈ ಥರ ಇದ್ದಾಗ ಏನು ಬರುತ್ತೆ ಫಾರ್ಮುಲಾ, ಪ್ಲಸ್ ಎನ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎನ್ ಪ್ಲಸ್ 1 2n ಪ್ಲಸ್ 1 ಡಿವೈಡೆಡ್ ಬೈ 6 ಬರುತ್ತೆ. ನೆನ್ಪಿಟ್ಕೊಳ್ಳಿ, ಮಿಡಲ್ದು 6 ಇರುತ್ತೆ. ಆಮೇಲೆ ಲಾಸ್ಟ್ ಒನ್ ಏನಿರುತ್ತೆ, 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ ಆನ್ ಡ್ಯಾಶ್ ಡ್ಯಾಶ್ ಪ್ಲಸ್ ಎನ್ ಕ್ಯೂಬ್ ಈಸ್ ಈಕ್ವಲ್ಸ್ ಟು ಏನು, ಎನ್ ಸ್ಕ್ವೇರ್ ಪ್ಲಸ್ ಎನ್ ಪ್ಲಸ್ ಹೋಲ್ ಸ್ಕ್ವೇರ್ 2 ಸ್ಕ್ವೇರ್. ಇದರದ್ದು ಸ್ಕ್ವೇರ್ ಮಾಡಿಬಿಡೋದು ಅಷ್ಟೇ, ಲಾಸ್ಟ್ ಒನ್ ಕ್ಯೂಬ್ ಇದ್ದಾಗೆ. ಬಟ್ ಇದು ಮಿಡಲ್ ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ಸ್ ಇದ್ದಾಗ ಏನಿರುತ್ತೆ ಎನ್ ಪ್ಲಸ್ 1, ಇದು ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ 2n ಪ್ಲಸ್ 1 ಡಿವೈಡೆಡ್ ಬೈ 6 ಅಂತ ಇದೆ. ಇದು 2 ಇದೆ, ಇದು 6, ಇದು 4 ನೆನ್ಪಿಟ್ಕೊಳ್ಳಿ. ಇದೇ ಸಮ್ ಆಫ್ ನ್ಯಾಚುರಲ್ ನಂಬರ್ಸು, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ನ್ಯಾಚುರಲ್ ನಂಬರ್ಸು, ಸಮ್ ಆಫ್ ಕ್ಯೂಬ್ಸ್ ಆಫ್ ನ್ಯಾಚುರಲ್ ನಂಬರ್ಸು. ಬಟ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಈಸ್ ನಿಮ್ಗೆ ಯಾವುದು ಬರುತ್ತೆ ಅಂದರೆ ಈ ಥರ ಬೇಸಿಕ್ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಯಾವುದು ಈ ಥರ, ಇದನ್ನು ನೆನ್ಪಿಟ್ಕೊಳ್ಳಿ. ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ ಒಂದು ಸಲ ಕೇಳಿರ್ತಾನೆ, ಕಾಂಪಿಟೇಟಿವಲ್ಲಿ ಕೇಳಿರ್ತಾನೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 51 ನ್ಯಾಚುರಲ್ ನಂಬರ್ಸ್. ಸೊ ಈ ಥರ ಫೈಂಡ್ ಔಟ್ ಮಾಡ್ಕೋಬೋದು. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ನೋಡಿ, ಓಕೆ, ಏನು ಅಪ್ ಟು ಡಿಸ್ಕಷನ್ ಮಾಡಿದ್ದು ಸೀಕ್ವೆನ್ಸ್ ಆ್ಯಂಡ್ ಸೀರೀಸು. ನೆಕ್ಸ್ಟ್ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್, ವಾಣಿಜ್ಯ ಗಣಿತ ಅಂತ ಏನು ಕರಿತೀರಲ್ಲ, ಸೊ ಅದರಲ್ಲಿ ಇದು ಈ ಥರ ಸಿಲೆಬಸ್ ಇದೆ. ಇಟರಿ ಮೆಥಡ್, ಪರ್ಸೆಂಟೇಜನ್ನು ಫೈಂಡ್ ಮಾಡೋದು, ಪ್ರಾಫಿಟ್ ಆ್ಯಂಡ್ ಲಾಸು, ಬ್ರೋಕರೇಜ್ ಕಮಿಷನ್, ಆಮೇಲೆ ಸಿಂಪಲ್ ಇಂಟ್ರೆಸ್ಟು, ಕಂಪೌಂಡ್ ಇಂಟ್ರೆಸ್ಟು, ಡಿಸ್ಕೌಂಟು, ಹೈಯರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್. ಓಕೆ, ಫಸ್ಟಿಗೆ ಪರ್ಸೆಂಟೇಜ್ ಅಂತ ನೋಡ್ಕೊಳ್ಳೋಣ. ಏನಪ್ಪ ಪರ್ಸೆಂಟೇಜ್ ಅಂದರೆ, ಪರ್ಸೆಂಟ್ ಮೀನ್ ವಾಟ್, ಫಾರ್ ಎವ್ರಿ 100 ಅಲ್ವಾ, ಪರ್ ಸೆಂಟ್ ಮೀನ್ಸ್ ಫಾರ್ ಎವ್ರಿ 100. ಪರ್ಸೆಂಟೇಜ್ ಮೀನ್ಸ್ ವಾಟ್, ಫಾರ್ ಎವ್ರಿ 100ಗೆ ಎಷ್ಟು ಅಮೌಂಟು, ಫಾರ್ ಎವ್ರಿ 100 ರೂಪೀಸ್ ಗೆ ಅಮೌಂಟ್ ಪರ್ಸೆಂಟೇಜ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದನ್ನೇ ನಾವು ಹೆಂಗೆ ಬರಿತೀವಿ, X% ಅಂತ ಅಂದ್ಕೊಳ್ಳಿ. X% ಇಸ್ ಈಕ್ವಲ್ಸ್ ಟು ಹೆಂಗೆ ಬರಿತೀವಿ, X ಡಿವೈಡೆಡ್ ಬೈ 100. ಓಕೆ, ವಾಟ್ ಎಕ್ಸ್ ಇಂಡಿಕೇಟ್ಸ್ ರೇಟ್ ಪರ್ಸೆಂಟ್. ಓಕೆ, ಇದು ಇಂಡಿಕೇಟ್ ಏನು ಮಾಡುತ್ತೆ, ರೇಟ್ ಪರ್ಸೆಂಟನ್ನು ಇಂಡಿಕೇಟ್ ಮಾಡುತ್ತೆ. ಪರ್ಸೆಂಟೇಜನ್ನು ಯಾವ ಥರ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಸಪೋಸ್ ಒಂದು ಬಾಸ್ಕೆಟ್, ಒಂದು ಇಲಸ್ಟ್ರೇಷನ್ ನೋಡಿ, ಯಾವ ಥರ ಒಂದು ಬಾಸ್ಕೆಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಆ ಬಾಸ್ಕೆಟಲ್ಲಿ ಏನಾಗಿದೆ, 12 ಆ್ಯಪಲ್ ಇದ್ದಾವೆ. ಎಷ್ಟು, 12 ಆ್ಯಪಲ್ ಇದಾವೆ ಅಂತ ಅಂದ್ಕೊಳ್ಳಿ. ಆಮೇಲೆ ಅದೇ ಬಾಸ್ಕೆಟಲ್ಲಿ 8 ಆರೆಂಜ್ ಅದಾವೆ ಅಂತ ಅಂದ್ಕೊಳ್ಳಿ. 8 ಆರೆಂಜ್, ಇದು ಆ್ಯಪಲು, 12 ಆ್ಯಪಲು, 8 ಆರೆಂಜ್ ಇದಾವೆ ಅಂತ ಅಂದ್ಕೊಳ್ಳಿ. ಕ್ವಶನ್ ಏನಿರುತ್ತೆ, ಫೈಂಡ್ ದ ಪರ್ಸೆಂಟೇಜ್ ಆಫ್ ಆ್ಯಪಲ್ ಇನ್ ದ್ಯಾಟ್ ಬಾಸ್ಕೆಟ್. ಆ್ಯಪಲ್ದು ಪರ್ಸೆಂಟೇಜ್ ಎಷ್ಟಾಯ್ತು ಅನ್ನೋದನ್ನು ಫೈಂಡ್ ಮಾಡ್ಕೋಬೇಕು. ಹೆಂಗೆ ಫೈಂಡ್ ಮಾಡ್ತೀರಿ, ಅದನ್ನೇನು ಪರ್ಸೆಂಟೇಜ್ ಆಫ್ ಆ್ಯಪಲ್ ಅಲ್ಲ, ಪರ್ಸೆಂಟೇಜ್ ಆಫ್ ಆ್ಯಪಲ್ ಈಸ್ ಈಕ್ವಲ್ಸ್ ಟು ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಆ್ಯಪಲ್ ಎಷ್ಟಿದಾವೆ ಡಿವೈಡೆಡ್ ಬೈ ಟೋಟಲ್ ಆ್ಯಪಲ್. ಟೋಟಲ್ ಆ್ಯಪಲ್ ಎಷ್ಟು, 20 ಇಂಟು 100. ಇದು ಮೆಥಡ್ ನಮ್ಮದು. ಓಕೆ, ಪರ್ಸೆಂಟೇಜ್ ಆಫ್ ಆ್ಯಪಲ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಆ್ಯಪಲ್ಸ್ ಡಿವೈಡೆಡ್ ಬೈ 20 ಇಂಟು 100. ಸೊ ಸಿಂಪ್ಲಿಫೈ ಮಾಡಿ ಇದು ಕ್ಯಾನ್ಸಲ್ ಆಗುತ್ತೆ. 1 6 ಎಷ್ಟು ಬಂತು, 60 ಆ್ಯಪಲ್ ಎಷ್ಟಿದ್ದಾವೆ, 60% ಆಫ್ ಆ್ಯಪಲ್ ಇರೋದು ಆ ಬಾಸ್ಕೆಟಲ್ಲಿ. ಆಮೇಲೆ ರಿಮೈನಿಂಗ್ 40% ಏನಿದೆ ಆರೆಂಜ್ ಇದೆ. ಈ ಥರ ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಯುನಿಟರಿ ಮೆಥಡ್ ಟು ಫೈಂಡ್ ದ ಪರ್ಸೆಂಟೇಜ್. ಯುನಿಟರಿ ಮೆಥಡ್ ಟು ಫೈಂಡ್ ದ ಪರ್ಸೆಂಟೇಜ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ನೀವು ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ಚೆಸ್ ಟೂರ್ನಮೆಂಟ್ ನಡೀತಿರ್ತದೆ, ವಿಶ್ವನಾಥನ್ ಆನಂದನು ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ನಡುವೆ ನಡೀತಿರ್ತದೆ ಅಂತ ಅಂದ್ಕೊಳ್ಳಿ. ಟ್ರಾಫಿ ಪ್ರೈಸ್ ಏನಿರುತ್ತೆ ಅಂದರೆ 1 crore 20 lakh ಅಂತ ಇರುತ್ತೆ. ಎಷ್ಟು, 1 crore 20 lakh ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ, ಕ್ರೋರು.
ಸೊ ಮ್ಯಾಗ್ನಸ್ ಕಾರ್ಲ್ಸನ್ ವಿನ್ ಆಗ್ತಾನೆ. 60% ಆಫ್ ಅಮೌಂಟ್ ಆತನೇ ಹೋಯ್ತಾನೆ. ಯಾರು? ಮ್ಯಾಗ್ನಸ್ ಕಾರ್ಲ್ಸನ್ ಹೋಯ್ತಾನೆ ಅಂತ ಅಂದ್ಕೊಳ್ಳಿ. ಎಷ್ಟು ಅಮೌಂಟನ್ನು ಮ್ಯಾಗ್ನಸ್ ಕಾರ್ಲ್ಸನ್ಗೆ ಹೋಯ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಗೊತ್ತಾಯ್ತಲ್ಲ ಕ್ವಶನ್ನು. ಚೆಸ್ ಟೂರ್ನಮೆಂಟ್ ನಡೀತಿರ್ತದೆ. ಟೂರ್ನಮೆಂಟ್ ಪ್ರೈಸ್ ಎಷ್ಟಿರ್ತದೆ? 1,20 lakh ಇರ್ತದೆ. 1,20 lakh. ಸೊ ಮ್ಯಾಗ್ನಸ್ ಕಾರ್ಲ್ಸನ್ ವಿನ್ ಆಗ್ತಾನೆ ಟೂರ್ನಮೆಂಟನ್ನು. ಆತನಿಗೆ 60% ಅಮೌಂಟ್ ಹೋಗುತ್ತೆ ಮ್ಯಾಗ್ನಸ್ ಕಾರ್ಲ್ಸನ್ಗೆ. ಸೊ ಆತ ಎಷ್ಟು ಅಮೌಂಟನ್ನು ಪಡೆದ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ಥರ ಫೈನ್ ಮಾಡ್ತೀರಿ ನೋಡೋಣ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಾಫಿಟ್ ಆ್ಯಂಡ್ ಲಾಸು. ಓಕೆ, ಇದು ಪ್ರಾಫಿಟು ಲಾಸು ವೆರಿ ಇಂಪಾರ್ಟೆಂಟು. ಕಮರ್ಷಿಯಲ್ ಮ್ಯಾಥಮೆಟಿಕ್ಸಲ್ಲಿ ಪ್ರಾಫಿಟ್ ಲಾಸನ್ನು ತಿಳ್ಕೊಂಬಿಟ್ರೆ ಅಂದರೆ ಆಲ್ಮೋಸ್ಟ್ ನಿಮಗೆ ಕಾನ್ಸೆಪ್ಟೇ ಅರ್ಥ ಆಗುತ್ತೆ. ಯಾಕಂದರೆ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿರ್ತದೆ, ಕಂಪೌಂಡ್ ಇಂಟ್ರೆಸ್ಟು ಫಾರ್ಮುಲಾ ಇರುತ್ತೆ, ಸಾಲ್ವ್ ಮಾಡ್ಕೊಂಡು ಬಿಡ್ಬೋದು. ಬಟ್ ಪ್ರಾಫಿಟ್ ಲಾಸನ್ನು ಫೈಂಡ್ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಈಜಿಯಾಗಂತ ಈಜಿ ಆಗಿಬಿಡುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಕಾಸ್ಟ್ ಪ್ರೈಸ್ ಅನ್ನೋದು ಏನು ಗೊತ್ತಿರಬೇಕು. ಪ್ರಾಫಿಟಕ್ಕೆ ಮತ್ತು ಲಾಸ್ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಕಾಸ್ಟ್ ಪ್ರೈಸನ್ನು ನಾವು ಏನು ಬರಿತೀವಿ? CP ಅಂತ ಶಾರ್ಟಾಗಿ ಬರಿತೀವಿ. ಕಾಸ್ಟ್ ಪ್ರೈಸ್ ಅಂದರೆ ಏನು? ದ ಮನಿ ಪೇಡ್ ಟು ಬೈ ದ ಗುಡ್ಸ್. ಮನಿ ಪೇಡ್ ಟು ಬೈ ದ ಗುಡ್ಸ್ ಪಡಿಲಿಕ್ಕೆ ಏನು ಮನಿ ಕೊಡ್ತಿರಲ್ಲ ಅದೇ ಕಾಸ್ಟ್ ಪ್ರೈಸ್ ಆಗುತ್ತೆ. ಯಾರು? ಗೂಡ್ಸನ್ನು ಪರ್ಚೇಸ್ ಮಾಡೋವೆ. ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಇರುತ್ತೆ. ಸೆಲ್ಲಿಂಗ್ ಪ್ರೈಸ್ ಅದನ್ನು ನಾವು ಶಾರ್ಟಾಗಿ ಏನು ಬರಿತೀವಿ? SP ಅಂತ ಬರಿತೀವಿ, ಅಥವಾ S.P ಅಂತ ಬರಿತೀವಿ. ಏನು? ದ ಪ್ರೈಸ್ ಎಟ್ ವಿಚ್ ಗುಡ್ಸ್ ಆರ್ ಸೋಲ್ಡ್. ಗೂಡ್ಸನ್ನು ಎಷ್ಟು ಪ್ರೈಸಿಗೆ ಸೋಲ್ಡ್ ಮಾಡ್ತೀರಿ ಇನ್ನು ಶಾಪಲ್ಲಿ, ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಓಕೆ, ಪ್ರೈಸ್ ಎಟ್ ವಿಚ್ ಗುಡ್ಸ್ ಆರ್ ಸೋಲ್ಡ್, ವೇರ್ ಶಾಪಲ್ಲಿ ನೀವು ಏನಾದರೂ ಸೋಲ್ಡ್ ಮಾಡ್ತೀರಲ್ಲ, ಸೊ ಅದೇನಾಗುತ್ತೆ? ಪರ್ಚೇಸ್ ಮನಿ ಪೇಡ್ ಟು ಬೈ ಗೂಡ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ತೊಗೊಂಡಂಥದ್ದು ಕಾಸ್ಟ್ ಪ್ರೈಸ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸು ಸೋಲ್ಡ್ ಮಾಡಿದ್ದಾಗುತ್ತೆ. ಓಕೆ, ಕಸ್ಟಮರಿಗೆ ಸೋಲ್ಡ್ ಮಾಡ್ತೀರಲ್ಲ, ಸೊ ಅದು ಎಲ್ಲಿ? ಶಾಪಲ್ಲಿ. ಆಮೇಲೆ ಇದು ಶಾಪ್ ಕೀಪರ್ ಪರ್ಚೇಸ್ ಮಾಡ್ತಾನೆ, ಅದು ಕಾಸ್ಟ್ ಪ್ರೈಸ್ ಅವನಿಗೆ ಬೀಳುತ್ತೆ, ಸೆಲ್ಲಿಂಗ್ ಪ್ರೈಸ್ ನಮಗೆ ಬೀಳುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ನೀವೇ ಯಾರು ಆ ಥರ. ಆಮೇಲೆ ಓವರ್ ಹೆಡ್ ಚಾರ್ಜಸ್ ಇರುತ್ತೆ. ಓವರ್ ಹೆಡ್ ಚಾರ್ಜಸ್ ಏನಿರುತ್ತೆ? ಫಾರ್ ಎಕ್ಸಾಂಪಲ್ ಲೇಬರ್ ಚಾರ್ಜು, ಟ್ರಾನ್ಸ್ಪೋರ್ಟೇಷನು, ಮೇಂಟೆನೆನ್ಸ್ ಅಂತ ಅಂದ್ಕೊಳ್ಳಿ. ಅದನ್ನೇ ನಾವೇನಂತ ಕರಿತೀವಿ? ರಿಯಲ್ ಕಾಸ್ಟ್ ಪ್ರೈಸ್ ಅಂತ ಬರುತ್ತೆ. ಓಕೆ, ಅದೆಲ್ಲ ಆ್ಯಡ್ ಮಾಡುತ್ತೆ, ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾವು ಪ್ರಾಫಿಟ್ ಮತ್ತು ಲಾಸನ್ನು ಮಾತಾಡ್ತಾ ಇದ್ದೀವಲ್ಲ. ಕಾಸ್ಟ್ ಪ್ರೈಸ್ ಅಂತ ಗೊತ್ತಾಯಿತು, ಮನಿ ಪೇಡ್ ಟು ಬೈ ದ ಗುಡ್ಸ್. ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನು? ಗೂಡ್ಸನ್ನು ಸೋಲ್ ಮಾಡಿದ್ದು. ಓಕೆ, ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಮೇಲೆ ನೆಕ್ಸ್ಟು ಪ್ರಾಫಿಟ್ ಯಾವಾಗಾಗಿರುತ್ತೆ ನೋಡಿ. ಪ್ರಾಫಿಟ್ ಹೆಂಗೆ ಪಾಯಿಂಟ್ ಔಟ್ ಮಾಡ್ಕೋಬೇಕು? ಪ್ರಾಫಿಟ್ ಯಾವಾಗಾಗುತ್ತೆ? ಪ್ರಾಫಿಟ್ ಸೆಲ್ಲಿಂಗ್ ಪ್ರೈಸ್ ಏನಾಗಿರಬೇಕು? ಗ್ರೇಟರ್ ದೆನ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಏನಾದರೂ ಗ್ರೇಟರ್ ದೆನ್ ಕಾಸ್ಟ್ ಪ್ರೈಸ್ ಆದರೆ ಪ್ರಾಫಿಟ್ ಆಗಿರುತ್ತೆ, ಹೌದಾ? ಆಮೇಲೆ ಲಾಸ್ ಯಾವಾಗಾಗಿರುತ್ತೆ ಅಂತಂದರೆ, ಲಾಸ್ ಸೆಲ್ಲಿಂಗ್ ಪ್ರೈಸ್ ಲೆಸ್ ದೆನ್ ಕಾಸ್ಟ್ ಪ್ರೈಸ್ ಆದರೆ ಲಾಸ್ ಆಗುತ್ತೆ, ಹೌದಾ? ಸೊ ಇದು ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ನೋಡಿ, ಪ್ರಾಫಿಟ್ ಈಕ್ವಲ್ ಟು ಏನು ಫಾರ್ಮುಲಾ? ಪ್ರಾಫಿಟ್ನ ಯಾವ ಥರ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ SP ಮೈನಸ್ CP, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸು. ಆಮೇಲೆ ಲಾಸನ್ನು ಯಾವ ಥರ ಫೈಂಡ್ ಔಟ್ ಮಾಡ್ಕೋತೀವಿ? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಇದಿಷ್ಟು ಕಾನ್ಸೆಪ್ಟ್ ನೆನ್ಪಿಟ್ಕೊಂಬಿಡಿ. ಇದೆ ನಮಗೆ ಬೇಕಾಗಿರೋದೇನು? ದಿಸ್ ಥಿಂಗ್ಸ್. ಇದೇನಿದೆಯಲ್ಲ, ಇಷ್ಟನ್ನು ನೀವೇನಾದರೂ ನೆನ್ಪಿಟ್ಕೊಂಡ್ಬಿಟ್ರೆ ಕಾನ್ಸೆಪ್ಟ್ ಅರ್ಥ ಈಸಿ ಆಗಿಬಿಡುತ್ತೆ. ಏನು? ಸೆಲ್ಲಿಂಗ್ ಪ್ರೈಸ್ ಗ್ರೇಟರ್ ದೆನ್ ಕಾಸ್ಟ್ ಪ್ರೈಸ್ ಇದೆ, ಪ್ರಾಫಿಟು ಕಾಸ್ಟ್ ಪ್ರೈಸ್ ಏನಾದರೂ ಲೆಸ್ ದೆನ್ ಸೆಲ್ಲಿಂಗ್ ಪ್ರೈಸ್ ಅದು ಪ್ರಾಫಿಟ್ ಆಗಿರುತ್ತೆ. ಕಾಸ್ಟ್ ಪ್ರೈಸ್ ಏನಾದರೂ ಗ್ರೇಟರ್ ದೆನ್ ಸೆಲ್ಲಿಂಗ್ ಪ್ರೈಸ್ ಆದರೆ ಅದು ಲಾಸ್ ಆಗುತ್ತೆ. ಇಲ್ಲ ಗ್ರೇಟರ್ ದೆನ್, ಇದು ಈ ಕಡೆ ತೊಗೊಂಡಿದೆ. ಓಕೆ, ಲಾಸನ್ನು ಯಾವ ಥರ ಫೈಂಡ್ ಔಟ್ ಮಾಡ್ಕೋತೀವಿ? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸು, ಪ್ರಾಫಿಟನ್ನು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸು. ಓಕೆ, ಇಷ್ಟು ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಫಾರ್ಮುಲಾಸ್ ಇದೆ, ಒಂದು 6 ಫಾರ್ಮುಲಾ ಇದೆ. ಈ 6 ಫಾರ್ಮುಲಾನು ನೆನ್ಪಿಟ್ಕೋಬೇಕು. ಪ್ರಾಫಿಟು ನೀವು ನೋಡಿದ್ರಿ, ಏನು? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸು. ಬಟ್ ಪ್ರಾಫಿಟ್ ಪರ್ಸಂಟೇಜ್ ಏನಿದು? ಪ್ರಾಫಿಟ್ ಪರ್ಸಂಟೇಜ್ ಅಥವಾ ಗೇನ್ ಅಂದ್ರೆ ಪ್ರಾಫಿಟ್ ಅಲ್ವಾ? ಪ್ರಾಫಿಟ್ ಪರ್ಸಂಟೇಜನ್ನು ಯಾವ ಥರ ಮಾಡಬೇಕಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ದಟ್ ಈಸ್ ಗೇನ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100, ಅದು ಪ್ರಾಫಿಟು. ಆಮೇಲೆ ಲಾಸ್ ಪರ್ಸಂಟೇಜನ್ನು ಯಾವ ಥರ ಮಾಡ್ಕೋಬೇಕಂದ್ರೆ ಲಾಸ್ ಅಮೌಂಟ್ ಎಷ್ಟು ಲಾಸ್ ಆಗಿದೆ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಮಾಡಿದರೆ ಲಾಸ್ ಪರ್ಸಂಟೇಜಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್, ಎಷ್ಟಿಗೆ ಸೆಲ್ ಮಾಡಿದ್ರಿ ಅನ್ನೋದು. ಓಕೆ, ಇಲ್ಲಿ ಗೇನ್ ಆದರೂ ಆಗಿರ್ಬೋದು, ಲಾಸ್ ಆದರೂ ಆಗಿರ್ಬೋದು, ಎರಡು ಇದರಲ್ಲಿ ನಾವು ಸೆಲ್ಲಿಂಗ್ ಪ್ರೈಸನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಬಟ್ ಡಿಫ್ರೆಂಟ್ ಫಾರ್ಮುಲಾ ಇದೆ. ಸೆಲ್ಲಿಂಗ್ ಪ್ರೈಸ್ ಏನು ಫಾರ್ಮುಲಾ? 100 ಪ್ಲಸ್ ಗೇನ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸು.
ಆಮೇಲೆ ಅದೇ ಸೆಲ್ಲಿಂಗ್ ಪ್ರೈಸು ಲಾಸ್ ಆದಾಗ ಯಾವ ಥರ 100 ಮೈನಸ್ ಲಾಸ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಓಕೆ, ಇದು ಎರಡು ಸೆಲ್ಲಿಂಗ್ ಪ್ರೈಸ್. ನೆಕ್ಸ್ಟ್ ಕಾಸ್ಟ್ ಪ್ರೈಸನ್ನು ನಾವು ಇದು ಕಾಸ್ಟ್ ಪ್ರೈಸ್ ಇಟ್ಕೋತೀವಿ, ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀವಿ. ಓಕೆ, ಎರಡು ಕೇಸಲ್ಲಿ ಅವಾಗ ಏನಾಗುತ್ತೆ, ಕಾಸ್ಟ್ ಪ್ರೈಸು 100 ಡಿವೈಡೆಡ್ ಬೈ 100 ಪ್ಲಸ್ ಗೇನ್ ಪರ್ಸೆಂಟೇಜ್ ಇಂಟು ಸೆಲ್ಲಿಂಗ್ ಪ್ರೈಸು. ಅದೇ ಥರ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ಸ್ ಟು 100 ಡಿವೈಡೆಡ್ ಬೈ 100 ಮೈನಸ್ ಲಾಸ್ ಪರ್ಸೆಂಟೇಜ್ ಇಂಟು ಸೆಲ್ಲಿಂಗ್ ಪ್ರೈಸು. ಓಕೆ, ಇದು 6 ಫಾರ್ಮುಲಾನು ಪರ್ಫೆಕ್ಟ್ ಮಾಡಿ. ಓಕೆ, ಒಂದು ಸಲ ಬಿಟ್ಟು 2 ಸಲ ಬರೀರಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಯಾವ ಥರ ಇದೆ. ಇದು ಎಕ್ಸಾಂಪಲ್ ಫಸ್ಟ್ ಒನ್ ಏನಿದೆ, ಆನ್ ಸೆಲ್ಲಿಂಗ್ ಬೈಸಿಕಲ್ ಎಷ್ಟಿಗೆ ಸೇಲ್ ಮಾಡ್ತಿದ್ದಾರೆ, 4500ಗೆ ಸೇಲ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಒಂದು ಬೈಸಿಕಲನ್ನು 300 ಅಲ್ವಾ, ಒಂದು ಬೈಸಿಕಲನ್ನು 4300ಗೆ ಸೆಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಯಾರು ಡೀಲರ್. ಅವಾಗ ಏನಾಗುತ್ತೆ, ಅವ್ನಿಗೆ 14% ಲಾಸ್ ಆಗುತ್ತೆ. ಫಾರ್ ಹೌ ಮಚ್ ಶುಡ್ ಹಿ ಸೆಲ್ ಇಟ್ ಗೇನ್ 14%. ಓಕೆ, ಒಂದು ಬೈಸಿಕಲನ್ನು 4300ಗೆ ಸೇಲ್ ಮಾಡಿದಾಗ ಅವ್ನಿಗೆ 14% ಲಾಸ್ ಆಗುತ್ತೆ. ನೀವೇನು ಫೈಂಡ್ ಮಾಡಬೇಕಂದ್ರೆ ಅವ್ನಿಗೂ 14% ಪ್ರಾಫಿಟ್ ಆಗಬೇಕಾದ್ರೆ ಎಷ್ಟಕ್ಕೆ ಅದನ್ನು ಸೇಲ್ ಮಾಡಬೇಕು ಅನ್ನೋದು ಕ್ವಶನ್ ಇದೆ. ಸೊ ಇಲ್ಲಿ ಇದು ಇನ್ ಕೇಸ್ ಏನಾದರೂ ಎಮ್ ಸಿ ಕ್ಯೂಸ್ ಇದ್ದರೆ ಆಪ್ಷನ್ಸನ್ನು ಕೊಟ್ಟಿರ್ತಾನೆ, ಆಪ್ಷನ್ನು ಮಾರ್ಕ್ ಮಾಡ್ಬೋದು. ಇನ್ ಕೇಸ್ ಡಿಸ್ಕ್ರಿಪ್ಟಿವ್ ಇದ್ದರೆ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಏನು 5000 ಇರ್ಬೋದು, ಸೆಕೆಂಡ್ ಆಪ್ಷನು 5700 ಅಂತ ಇರುತ್ತೆ, ಆಮೇಲೆ ಸಿ ಆಪ್ಷನು 6200 ಅಂತ ಇರುತ್ತೆ. ಸಾಲ್ವ್ ಮಾಡಿ ಯಾವುದು ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. 6780 ಅಂತ ಇಟ್ಕೊಳ್ಳಿ. ಸೊ ಇದರಲ್ಲಿ ನೋಡಿ ಸಾಲ್ವ್ ಮಾಡಿ ಟಿಕ್ ಮಾಡಬೇಕು. ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಫಸ್ಟಿಗೆ ಏನಿದೆ ಸೆಲ್ಲಿಂಗ್ ಪ್ರೈಸ್ ಅಲ್ವಾ, ಸೆಲ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಬೈಸಿಕಲ್ ಎಷ್ಟಿದೆ, 4300 ಇದೆ. ಏನಾಗುತ್ತೆ, ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಮಾಡೋಣ. ಎಷ್ಟಿದ್ರದ್ದು ಕಾಸ್ಟ್ ಪ್ರೈಸ್ ಇತ್ತು, ಲಾಸ್ ಆಗ್ಯದಲ್ಲ, ಲಾಸ್ ಆಗಿದೆ ಅಂದ್ರೆ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ, 100 ಮೈನಸ್ ಲಾಸ್ ಪರ್ಸೆಂಟೇಜು ಇಂಟು ಸೆಲ್ಲಿಂಗ್ ಪ್ರೈಸ್ ಮಾಡ್ಕೊಳ್ಳಿ. 100 ಡಿವೈಡೆಡ್ ಬೈ 100 ಮೈನಸ್ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ, 14 ಅಲ್ವಾ, ಇಂಟು ಸೆಲ್ಲಿಂಗ್ ಪ್ರೈಸ್ ಏನಿದೆ 4300 ಆಗಿದೆ. ಸೊ 100 ಡಿವೈಡೆಡ್ ಬೈ 100 ಮೈನಸ್ 14 ಮಾಡಿದರೆ 86 ಬರುತ್ತಲ್ವ. ಸೊ 86 ಇದು ಇಂಟು 4300 ನೋಡಿ 220 243 ಅಲ್ಲ, 43 250 43 1 4300 ಸೊ ಎಷ್ಟು ಬಂತು, ಇದು 5000 ಏನಿದೆ. ಆ್ಯಕ್ಚುಲಿ ಕಾಸ್ಟ್ ಪ್ರೈಸ್ 5000 ಇದೆ, ಸೇಲ್ ಎಷ್ಟಾಗಿದೆ 4300 ಆಗಿದೆ, ಅದಕ್ಕೆ ಲಾಸ್ ಆಗಿದೆ. ಇಲ್ಲೇನಾಗಿದೆ, ಕಾಸ್ಟ್ ಪ್ರೈಸ್ ಈಸ್ ಗ್ರೇಟರ್ ದೆನ್ ಸೆಲ್ಲಿಂಗ್ ಪ್ರೈಸ್ ಈಸ್ ಲೆಸ್ ದೆನ್ ಕಾಸ್ಟ್ ಪ್ರೈಸ್, ಲಾಸ್ ಆಗಿದೆ. ಸೊ ಈಗ ಏನಾಗುತ್ತೆ, ನಮಗೆ ಮತ್ತೆ ಸೆಲ್ಲಿಂಗ್ ಪ್ರೈಸನ್ನು ಫೈಂಡ್ ಮಾಡಬೇಕು, ಏನು ಪ್ರಾಫಿಟ್ ಆಗಬೇಕಾಗಲ್ಲ. ಸೊ ಎಷ್ಟು ಪ್ರಾಫಿಟ್ ಆಗಬೇಕು, 14%. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಅಗೇನ್ ಏನು ಫಾರ್ಮುಲಾ, 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆರ್ ಗೇನ್ ಪರ್ಸೆಂಟೇಜ್. ಪ್ರೀವಿಯಸ್ಸಲ್ಲಿ ಗೇನ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು ಏನು ಕಾಸ್ಟ್ ಪ್ರೈಸ್ ಅಲ್ವಾ. ಸೊ ಬರ್ಕೊಂಬಿಡಿ ಡಾಟಾ, 100 ಪ್ಲಸ್ 14 ಡಿವೈಡೆಡ್ ಬೈ 100 ಇಂಟು 5000 ಅಲ್ವಾ, ಇಂಟು 5000 ದ್ಯಾಟ್ ಈಕ್ವಲ್ ಟು 0 ಕ್ಯಾನ್ಸಲ್ ಮಾಡಿ, 114 ಇಂಟು 50 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ. ಸೊ ಫಾಸ್ಟ್ ಕ್ವಿಕ್ಕಾಗಿ ಮಲ್ಟಿಪ್ಲೈ ಮಾಡಿ, 0 ಇಡಿ, 5 20 ಬರುತ್ತೆ, 00 ಆಗುತ್ತೆ, 00 11 5 5 7 ಬರುತ್ತಲ್ವ, 2 ಆಮೇಲೆ 5 5700 ರೂಪೀಸ್ಗೆ ಸೇಲ್ ಮಾಡಿದರೆ ಏನಾಗುತ್ತೆ, 14% ಪ್ರಾಫಿಟ್ ಆಗುತ್ತೆ. ನೋಡಿ, ನಾ ಇದು ಎಕ್ಸಾಂಪಲ್ ಎದಕ್ಕೆ ಕೊಟ್ಟಿದ್ದೇನೆಂದರೆ ಇದೇ ಥರ ಎಕ್ಸಾಂಪಲ್ ಬರುತ್ತೆ. ಓಕೆ, ನೀವು ಯಾವುದಾದ್ರೂ ಅಲ್ಟರ್ನೇಟಿವ್ ಮೆಥಡ್ ಸಾಲ್ವ್ ಮಾಡೋಕ್ಕೆ ಹೋದ್ರಿ, ಯು ಮೇ ಗೆಟ್ ಆನ್ಸರ್ ಬಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಬಿ ಥರೋ ವಿತ್ ದ ಫಾರ್ಮುಲಾ. ಹೇಳಿದ್ನಲ್ಲ, ಇಲ್ಲಿ ಏನು ಇದು ಫಾರ್ಮುಲಾ ಇದೆಯಲ್ಲ, ಇದನ್ನು ಒಂದ್ಸಲಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ವಶನ್ಸನ್ನು ಕ್ಲಿಯರಾಗಿ ಓದ್ಕೊಳ್ಳಿ. ಏನಿದೆ, ಸೆಲ್ ಮಾಡ್ತಾನೆ ಸೈಕಲ್ ಎಷ್ಟಿಗೆ 4300ಗೆ ಸೆಲ್ ಮಾಡ್ತಾನೆ, ಅವ್ನಿಗೆ 14% ಲಾಸ್ ಆಗುತ್ತೆ. ಅಲ್ಲಿ ಏನು ಮಾಡ್ಕೋಬೇಕು, ನೀವು ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಮತ್ತು ಈ 14%ಅನ್ನು ಪ್ರಾಫಿಟ್ ಪಡಿಬೇಕಾದ್ರೆ ಎಷ್ಟಿಗೆ ಸೇಲ್ ಮಾಡಬೇಕನ್ನೋದು ಇದೆ. ಸೊ ಇಲ್ಲಿ 5700 ಬಂತಲ್ವ, 5700 ಇರುವಂಥ ಆಪ್ಷನ್ ಯಾವುದು, ಬಿ ಇದೆ, ಹೌದಲ್ವಾ. ಸೊ ಬಿನ ಮಾರ್ಕ್ ಮಾಡ್ಕೊಳ್ಳಿ. ಇದು MCQ ಜೊತೆ ಇದೇ ಥರ ಸಾಲ್ವ್ ಮಾಡಿ, ಡಿಸ್ಕ್ರಿಪ್ಟಿವ್ ಇದ್ದರೆ ಅಷ್ಟು ಸಾಲ್ವ್ ಮಾಡ್ಕೊಂಡು ಇಟ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇದು ಎರಡೂ ನೀವೇ ಟ್ರೈ ಮಾಡಿ. ಬಟ್ ನೋಡಿ, ಹಿಂಟ್ ಕೊಡ್ತೀನಿ. ಏನು, 2 cows were sold for 12,000 each. One at gain of 20% and other at loss 20%. ಒಂದೇನಾಗುತ್ತೆ, 20% ಗೇನ್ ಮಾಡ್ಕೊಳ್ಳುತ್ತೆ, ಇನ್ನೊಂದು 20% ಲಾಸ್ ಆಗುತ್ತೆ, ಹೌದಲ್ವಾ.
ಸೊ ಇಲ್ಲಿ ಲಾಸ್ ಮತ್ತು ಗೇನು, ಆಮೇಲೆ ನೀವೇನು ಮಾಡಿರಿ, ಫೈಂಡ್ ಲಾಸ್ ಆರ್ ಗೇನ್ ಇನ್ ದ ಎಂಟೈರ್ ಟ್ರಾನ್ಸಾಕ್ಷನಲ್ಲಿ ಲಾಸ್ ಆಯಿತು ಗೇನ್ ಆಯಿತು ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಸೆಲ್ಲಿಂಗ್ ಪ್ರೈಸ್ ಇದೇನಿದೆ, ಸೆಲ್ಲಿಂಗ್ ಪ್ರೈಸ್ ಆಫ್ ಬೌತ್ ಈಚ್ 12,000 ಇದೆ ಅಂದರೆ ಎರಡು ಸೇರಿಸಿದ್ರೆ ರೇಟ್ ಇದೆ 24,000 ಬರುತ್ತಲ್ವಾ. ಸೊ 24,000 ಬರುತ್ತೆ. ನೀವೇನು ಮಾಡಿ, ಇದು 20% ಗೇನ್ ಆಗಿದೆ, ಆಮೇಲೆ 20% ಲಾಸ್ ಆಗಿದೆಯಲ್ಲ, ಸೊ ಎರಡು ಥರದ್ದು ಏನು ಮಾಡಿರಿ, CP1 CP2 ಫೈಂಡ್ ಮಾಡಿರಿ, ಎರಡು ಆ್ಯಡ್ ಮಾಡಿರಿ, ಎಷ್ಟು ಬರುತ್ತೆ ನೋಡಿ ಇಲ್ಲಿ. ಅದನ್ನು ಇವೆರಡನ್ನೂ ಆ್ಯಡ್ ಮಾಡಿ ಅನ್ನೋದೇನು ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾದರೂ ಗ್ರೇಟರ್ ದೆನ್ ಕಾಸ್ಟ್ ಪ್ರೈಸ್ ಇದ್ದರೆ ಪ್ರಾಫಿಟ್ ಆಗಿರುತ್ತದೆ, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಏನಾದರೂ ಲೆಸ್ ದೆನ್ ಕಾಸ್ಟ್ ಪ್ರೈಸ್ ಇದ್ದರೆ ಲಾಸ್ ಆಗಿರುತ್ತೆ. ಫೈಂಡ್ ಔಟ್ ಮಾಡಿ. ಸೊ ನಿಮ್ಮ ಆನ್ಸರನ್ನು ಕಮೆಂಟಲ್ಲಿ ತಿಳಿಸಿ. ಏನು ಕೌಸ್ ಆಕಳದಲ್ಲ, ಸೊ ಅದು ಸೇಲ್ ಮಾಡಿದಾಗ ಈ ಥರ ಬರುತ್ತೆ. ಇದು ಹಿಂಟ್ ಕೊಟ್ಟಿದ್ದೀನಿ, ಹಾಂ, ಜಸ್ಟ್ ಕಮೆಂಟ್ ಮಾಡಿ ಲಾಸ್ ಆಗಿದೆಯೋ ಗೇನ್ ಆಗಿದೆಯೋ, ಆಮೇಲೆ ನೀವು ಅದನ್ನು ಪರ್ಸೆಂಟೇಜನ್ನು ಪಾಯಿಂಟ್ ಔಟ್ ಮಾಡ್ಕೋಬೋದು. ಏನು ಪ್ರಾಫಿಟ್ ಗೇನ್ ಪರ್ಸೆಂಟೇಜ್ ಗೇನ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100. ಲಾಸ್ ಇದ್ದರೆ ಲಾಸ್ದು ಸೇಮ್ ಫಾರ್ಮುಲಾ ಇದೆ, ಎರಡೂ ಸಾಲ್ವ್ ಮಾಡಿ. ಓಕೆ, ಹಾಂ, ನೆಕ್ಸ್ಟ್ ಕ್ವಶನ್ ಒಂದು ನೋಡಿ, ಇದು ಹಿಂಟ್ ಕೊಟ್ಟಿದ್ದೀನಿ, 8th ಒನ್ ನೀವು ಟ್ರೈ ಮಾಡಿ. ಓಕೆ, ಹಾಂ, ನೆಕ್ಸ್ಟ್ ಡಿಸ್ಕೌಂಟ್ ನೋಡಿ. ಏನು ಡಿಸ್ಕೌಂಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಒಂದು ಪ್ರೈಸ್ ಇರುತ್ತೆ, ಪ್ರೈಸು ಒಂದು ಮಾರ್ಕೆಟ್ ಪ್ರೈಸ್ ಇರುತ್ತೆ, ಅದರ ಮೇಲೆ ಒಂದು ಡಿಸ್ಕೌಂಟನ್ನು ಹಾಕಿರ್ತಾರೆ, ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಓಕೆ, ಡಿಸ್ಕೌಂಟ್ ಯಾವ ಥರ ನಾವು ಫೈಂಡ್ ಔಟ್ ಮಾಡ್ಕೋತೀರಿ, ಏನೋ ಒಂದು ರಿಡಕ್ಷನ್ ಆನ್ ಮಾರ್ಕೆಟ್ ಪ್ರೈಸ್ ಆಫ್ ಆರ್ಟಿಕಲ್ಸು ಅಥವಾ ಏನೋ ಎಲ್ಲ ಒಂದು ಥಿಂಗ್ಸ್ ಮೇಲೆ ಒಂದು ಮಾರ್ಕೆಟ್ ಇರುತ್ತೆ, ಅದಕ್ಕೆ ಡಿಸ್ಕೌಂಟ್ ಅಂತ ಹಾಕಿ ಇಷ್ಟು ಸೆಲ್ಲಿಂಗ್ ಪ್ರೈಸ್ ಅಂತ ಇಟ್ಟಿರ್ತಾನೆ. ಮಾರ್ಕೆಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸು. ಸೊ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ, ಸೆಲ್ಲಿಂಗ್ ಪ್ರೈಸ್ ಇರ್ತಾರೆ. ಓಕೆ, ಸೊ ಗೊತ್ತಿರಲಿ ಡಿಸ್ಕೌಂಟನ್ನು ಯಾವ ಥರ ಫೈಂಡ್ ಔಟ್ ಮಾಡ್ಕೋಬೇಕು. ಒಂದು ನೆನ್ಪಿಟ್ಕೊರಿ, ಡಿಸ್ಕೌಂಟ್ ಈಸ್ ಈಕ್ವಲ್ಸ್ ಟು ಏನು, ಇದು ಬರ್ಕೊಂಬಿಡಿ, ಡಿಸ್ಕೌಂಟ್ ಈಸ್ ಈಕ್ವಲ್ಸ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಎಸ್ ಪಿ ಅಂದರೆ ಗೊತ್ತಾಗುತ್ತಲ್ಲ, ಸೆಲ್ಲಿಂಗ್ ಪ್ರೈಸು. ಸೊ ನೆಟ್ ಪ್ರೈಸ್ ಏನಾಗುತ್ತೆ, ನೆಟ್ ಅಂದರೆ ನೀವೇನಾದರೂ ಸೇಲ್ ಮಾಡಬೇಕಾಗಿರೋದು, ನೆಟ್ ಪ್ರೈಸು ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟು. ಸೊ ಇಷ್ಟು ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ನೋಡಿ ಏನಿದೆ, ನೆಕ್ಸ್ಟ್ ಎಕ್ಸಾಂಪಲು, ವಿದೌಟ್ ವೇಸ್ಟಿಂಗ್ ಟೈಮ್ ಗೊತ್ತು. ಎಕ್ಸಾಂಪಲ್, ಅ ಕಂಪ್ಯೂಟರ್ ಮಾರ್ಕೆಟ್ 18,000, ಎಷ್ಟು ಮಾರ್ಕೆಟ್ ಇದೆ, 18,000 ಮಾರ್ಕ್ ಆಗಿದೆ. ಆಮೇಲೆ ಅದನ್ನು ಎಷ್ಟಿಗೆ ಸೇಲ್ ಮಾಡಿಬಿಡ್ತಾರೆ, 15,840 ರೂಪೀಸ್ಗೆ ಮಾರ್ತಾರೆ. ಫೈಂಡ್ ದ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್. ಓಕೆ, ಡಿಸ್ಕೌಂಟ್ ಈಸ್ ಈಕ್ವಲ್ಸ್ ಟು ಏನು, ನಿಮಗೆ ಫಾರ್ಮುಲಾ ಗೊತ್ತಿದೆ. ಏನು ಡಿಸ್ಕೌಂಟ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, 18,000 ಅಲ್ವಾ. 18,000 ಮೈನಸ್ ಎಷ್ಟಿಗೆ ಸೇಲ್ ಮಾಡಿದೆ, 15,840. ಸೊ ಎಷ್ಟು ಡಿಸ್ಕೌಂಟ್ ಬಿಟ್ಟಂಗಾಯಿತು, 2,000. ನೋಡಿ ಸಬ್ಸ್ಟ್ರಾಕ್ಟ್ ಮಾಡಿ ಹೇಳಿ ಫಾಸ್ಟ್. 2,160 ಅಲ್ವಾ, 2,160 ಆಗುತ್ತೆ. 0 0 4 6 1 0 ಅದು 1 1 ಕ್ಯಾನ್ಸಲ್. ಸೊ 2,160. ನೆಕ್ಸ್ಟ್ ಡಿಸ್ಕೌಂಟ್ ಪರ್ಸೆಂಟೇಜಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕಲ್ವಾ. ಸೊ ಯಾವ ಥರ, ಎಕ್ಸ್ ಪರ್ಸೆಂಟೇಜ್ ಇದರಲ್ಲಿ ಡಿಸ್ಕೌಂಟ್ ಆಗಿರುತ್ತಲ್ವಾ. ಸೊ ಎಕ್ಸ್ ಪರ್ಸೆಂಟೇಜ್ ಆಫ್ 80,000 ಈಸ್ ಈಕ್ವಲ್ಸ್ ಟು ಎಷ್ಟು ಬಂದಿದೆ, 2,160. ಅದೇನು ಹೆಂಗೆ ಬರೀತೀರಿ, ಎಕ್ಸ್ ಬೈ 100 ಇಂಟು 18,000 ಈಸ್ ಈಕ್ವಲ್ ಟು 2,160. ಸೊ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೊಂಬಿಡಿ. ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು, 2,160 ಇಂಟು 100 ಡಿವೈಡೆಡ್ ಬೈ 18,000. ಸೊ 0 0 ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, 18 1 18 12. ಸೊ ಎಕ್ಸ್ ಈಕ್ವಲ್ ಟು 12% ಡಿಸ್ಕೌಂಟನ್ನು ಈ ಥರ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಡಿಸ್ಕೌಂಟ್ ಅದು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅ ಶಾಪ್ ಕೀಪರ್ ಬೈಸ್ ಅನ್ ಆರ್ಟಿಕಲ್ ಫಾರ್ 500 rupees. He marks it an 20% above the cost price. If he sells it at 12% discount, find the selling price. ಶಾಪ್ ಕೀಪರ್ ಏನು ಮಾಡ್ತಾನೆ, ಒಂದು ಆರ್ಟಿಕಲ್ನ ಪರ್ಚೇಸ್ ಮಾಡ್ತಾನೆ. ಶಾಪ್ ಕೀಪರ್ ಅದು ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಏನಾಗುತ್ತೆ, ಕಾಸ್ಟ್ ಪ್ರೈಸು 500 rupees ಆಗಿರುತ್ತೆ. ಈ ಮಾರ್ಕೆಟ್ 20% ಕಾಸ್ಟ್ ಪ್ರೈಸ್. ಓಕೆ, ಪ್ರಾಫಿಟ್ ಅದಲ್ಲ, ಅದು ಹಂಗೆ ಪ್ರಾಫಿಟ್ 20% ನೋಡ್ತಾನೆ. ಪ್ರಾಫಿಟ್ 20% ಆಫ್ 500 ಅಲ್ವಾ, ಮಾರ್ಕ್ ಮಾಡ್ಕೋತಾನೆ. ಅದೆಷ್ಟಾಗುತ್ತೆ, 20% ಡಿವೈಡೆಡ್ ಬೈ 100 ಇಂಟು 500, 0 0 ಕ್ಯಾನ್ಸಲ್, 1 ಅಂದರೆ 100 rupees ಆಗುತ್ತೆ. ಸೊ ಅದನ್ನೇನು ಮಾಡ್ತಾನವ, ಮಾರ್ಕೆಟ್ ಪ್ರೈಸ್ ಅಂತ ಹಚ್ತಾನೆ. ಮಾರ್ಕೆಟ್ ಪ್ರೈಸ್ ಎಷ್ಟು, ಮಾರ್ಕೆಟ್ ಪ್ರೈಸು ಕಾಸ್ಟ್ ಪ್ರೈಸ್ ಪ್ಲಸ್ ಡಿಸ್ಕೌಂಟ್, ಅದು ಪ್ರಾಫಿಟ್ ಇದಲ್ಲ, 500 ಪ್ಲಸ್ 100 ಎಷ್ಟಾಗುತ್ತೆ,
ಸಾರಿ 500 ಪ್ಲಸ್ 100 600 ರೂಪೀಸ್ ಆಗುತ್ತೆ. ಸೊ 600 ಮೇಲೆ ಏನು ಡಿಸ್ಕೌಂಟ್ ಇಡ್ತಾನೆ, ಎಷ್ಟು ಡಿಸ್ಕೌಂಟ್ ಪರ್ಸೆಂಟೇಜ್ ಡಿಸ್ಕೌಂಟ್ ಮಾಡ್ತಾನೆ, ಡಿಸ್ಕೌಂಟ್ ಆಫ್ 12% ಆನ್ 600 ಎಷ್ಟು ಬರುತ್ತೆ 12 ಇಂಟು 600 ಡಿವೈಡೆಡ್ ಬೈ 100 100 ಕ್ಯಾನ್ಸಲು 12 6 72 ರೂಪೀಸ್ ಡಿಸ್ಕೌಂಟ್ ಮಾಡ್ತಾನೆ. ಸೊ 72 ರೂಪೀಸ್ ಡಿಸ್ಕೌಂಟ್ ಮಾಡಿದಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಹಚ್ತಾನೆ ಅದನ್ನೇ ಸೆಲ್ಲಿಂಗ್ ಪ್ರೈಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಏನು ಬರುತ್ತೆ SP ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ MP ಮೈನಸ್ ಡಿಸ್ಕೌಂಟ್. ಎಷ್ಟಿದೆ ಡಿಸ್ಕೌಂಟು 600 ಮೈನಸ್ 72. ಸೊ ಎಷ್ಟು ಬಂತು 528 ರೂಪೀಸ್ ಅಲ್ವಾ. ಸೊ 528 ರೂಪೀಸು. ಸೊ ನಿಮಗೆ ಇಲ್ಲಿ ಇದು MCQs ಟೈಪನ್ನು ಕ್ವಶನ್ ಟ್ರೈ ಮಾಡ್ಕೊಬಿಡ್ಬೋದು. ಏನು ಆಪ್ಷನ್ A ಕೊಟ್ಟಿರ್ತಾನೆ 520 ಅಂತಿರುತ್ತೆ, ಆಪ್ಷನ್ B 528 ಸಮಥಿಂಗ್ ಲೈಕ್ ದಿಸ್, ಆಮೇಲೆ 512, ಆಮೇಲೆ D 600. ವಿದೌಟ್ ಸಾಲ್ವಿಂಗ್ ಯು ಕಾಂಟ್ ಮಾರ್ಕ್ ಇಟ್. ಓಕೆ ಹಾಂ, ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಒನ್ಸ್ ಅಗೇನ್ ನೋಡಿ, ರಿಪೀಟ್ ಆಗಿ ನೋಡಿ ಗೊತ್ತಾಗ್ಬಿಡುತ್ತೆ. ಪ್ರಾಫಿಟ್ 20%. ನೀವು ಹಿಂಗೆ ಬರ್ಕೋಬೇಕಲ್ಲ, ಇದೇ ಥರ ಸಾಲ್ವ್ ಮಾಡಿ ಮಾರ್ಕ್ಸ್ ಕೊಡ್ತಾರೆ. ಸೊ 528 ಇರುವಂಥ ಆಪ್ಷನ್ ಯಾವುದು B ಅಲ್ವಾ. ಸೊ ಬಿನ ಮಾರ್ಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಇದು ಹೋಪ್ ಯು ಸಾಲ್ವ್ ಮಾಡೋಣ. ಏನಿದೆ, ಅ ಕ್ಲಾತ್ ಸೆಲ್ಲರ್ ಮಾರ್ಕ್ಸ್ ಡ್ರೆಸ್ ಆ್ಯಟ್ 45% ಅಬೌವ್ ದ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ಗೆ 45% ಏನು ಮಾಡ್ತಾನೆ ಸೆಲ್ಲರ್ ಹಚ್ಚಿಬಿಡ್ತಾನೆ ಕಾಸ್ಟ್ ಪ್ರೈಸ್ಗೆ. ಆ್ಯಂಡ್ ಅಲೌಸ್ ಡಿಸ್ಕೌಂಟ್ 20 ರೂಪೀಸ್ ಡಿಸ್ಕೌಂಟ್ ಮಾಡ್ತಾನೆ. ವಾಟ್ ಪ್ರಾಫಿಟ್ ಡಸ್ ಹಿ ಮೇಕ್ಸ್ ಇನ್ ಸೆಲ್ಲಿಂಗ್ ದ ಡ್ರೆಸ್. ಎಷ್ಟು ಆತ ಪ್ರಾಫಿಟನ್ನೇ ಪಡಿತಾನೆ ಅಂತ ಒಂದಿದೆ. ಸೊ ಎಷ್ಟು ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಇದನ್ನೇ MCQಸಲ್ಲಿ ಕೇಳಿದಾಗ 25% ಅಂತ ಇರ್ಬೋದು, ಆಪ್ಷನ್ಸ್ಗಳು 20% ಅಂತ ಇರ್ಬೋದು, ಸಿನೇ 16% ಅಂತ ಇರ್ಬೋದು, D 8% ಇರ್ಬೋದು. ಟ್ರೈ ಮಾಡಿ. ಸೊ ಇದು ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗುತ್ತೆ ಅನ್ನೋದು. ಓಕೆ, ಸಪೋಸ್ CP ಈಸ್ ಈಕ್ವಲ್ಸ್ ಟು 100 ರೂಪೀಸ್ ಅಂತ ಅಂದ್ಕೊಳ್ಳಿ. ಓಕೆ, 45% ಅಲ್ಲ, 45% ಇದರಲ್ಲಿ ಅಂದರೆ ಎಷ್ಟು ಬರುತ್ತೆ 45 ಮಾರ್ಕೆಟ್ ಪ್ರೈಸ್ ಏನಾಗಿಬಿಡುತ್ತೆ 100 ಪ್ಲಸ್ 45% ಆಫ್ 100 ಎಷ್ಟು ಬರುತ್ತೆ 45 ಬರುತ್ತಲ್ವಾ. ಸೊ ಅದನ್ನು ಆ್ಯಡ್ ಮಾಡಿದರೆ ಎಷ್ಟು 100 ಪ್ಲಸ್ 45 ಡಿಸ್ಕೌಂಟ್ ಅಲ್ಲ 145 ರೂಪೀಸ್ ಮಾರ್ಕೆಟ್ ಪ್ರೈಸ್ ಆಗುತ್ತೆ. ಸೊ ಮಾರ್ಕೆಟ್ ಪ್ರೈಸಲ್ಲಿ ಏನು ಮಾಡ್ತಾನೆ 20% ಡಿಸ್ಕೌಂಟ್ ಮಾಡ್ತಾನೆ. 20% ಆಫ್ 145 ಎಷ್ಟು ಬರುತ್ತೆ ನೋಡಿ, 20% ಆಫ್ 145 20 ಇಂಟು 145 ಡಿವೈಡೆಡ್ ಬೈ 100 ಅಲ್ವಾ. ಸೊ 0 ಕ್ಯಾನ್ಸಲ್, 1 ಇದು 5 1 ಎಷ್ಟಾಯ್ತದೆ 29 ಅಲ್ವಾ. 5 2 10 49 ಅಂದರೆ 29 ಬಂತು. ಸೊ 29 ರೂಪೀಸ್ ಪ್ರಾಫಿಟ್ ಆತನಿಗೆ. ಸೊ ಸೆಲ್ಲಿಂಗ್ ಪ್ರೈಸ್ ನೋಡಿ ಹೆಂಗಿರುತ್ತೆ. ಸೆಲ್ಲಿಂಗ್ ಪ್ರೈಸು ಸಾರಿ ಇಷ್ಟು ರೂಪೀಸ್ ಜಾಸ್ತಿ ಹಚ್ತಾನಲ್ಲ, ಇದು ಪ್ರಾಫಿಟ್ ಅಲ್ಲ ಆತನಿಗೆ. ನೋಡೋಣ ಸೆಲ್ಲಿಂಗ್ ಪ್ರೈಸ್ ಏನಿರುತ್ತೆ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಅಲ್ವಾ. ಸೆಲ್ಲಿಂಗ್ ಪ್ರೈಸು ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 145, ಅದರಲ್ಲಿ ಎಷ್ಟು ಡಿಸ್ಕೌಂಟ್ ಮಾಡ್ತಾನೆ 29 ಡಿಸ್ಕೌಂಟ್ ಮಾಡ್ತಾನೆ. 29 ಡಿಸ್ಕೌಂಟ್ ಮಾಡಿದಾಗ ಎಷ್ಟಾಗುತ್ತೆ ತೆಗೆದ್ರೆ 116 ಅಲ್ವಾ. ಸೊ 116 ರೂಪೀಸ್ ಆಗುತ್ತೆ. ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆ್ಯಕ್ಚುಲಿ ಎಷ್ಟಿದೆ ಕಾಸ್ಟ್ ಪ್ರೈಸು 100 ರೂಪೀಸ್ ಇದೆ. ಪ್ರಾಫಿಟ್ ಆಯ್ತಲ್ಲ ತನಗೆ. ಯಾಕೆ ಪ್ರಾಫಿಟ್ ಯಾಕೆ ಆಯ್ತು ಹೇಳಿ, ದ ರೀಸನ್ ಈಸ್ ಸೆಲ್ಲಿಂಗ್ ಪ್ರೈಸ್ ಇಸ್ ಗ್ರೇಟರ್ ದೆನ್ ಕಾಸ್ಟ್ ಪ್ರೈಸ್ ಅಲ್ವಾ. 116 ಮೈನಸ್ 100 ರೂಪೀಸು 16 ರೂಪೀಸ್ ಪ್ರಾಫಿಟ್ ಆಯಿತು ಹೌದಲ್ವಾ. ಸೆಲ್ಲಿಂಗ್ ಪ್ರೈಸ್ ಇಸ್ ಗ್ರೇಟರ್ ದೆನ್ ಕಾಸ್ಟ್ ಪ್ರೈಸ್ ಅದೇ ಪ್ರಾಫಿಟ್ ಅಲ್ಲ. ಸೊ ಇದನ್ನೇ ನಾವು ಪರ್ಸೆಂಟೇಜ್ ಹೆಂಗೆ ಮಾಡ್ಬೋದು, ಪರ್ಸೆಂಟೇಜ್ ಆಫ್ ಪ್ರಾಫಿಟು ಏನು ಫಾರ್ಮುಲಾ, ಪ್ರಾಫಿಟ್ ಎಷ್ಟಿದೆ ಪ್ರಾಫಿಟ್ ಡಿವೈಡೆಡ್ ಬೈ ಏನು ಸೆಲ್ಲಿಂಗ್ ಪ್ರೈಸ್ ಇಂಟು 100 ಅಲ್ವಾ. ಸೊ 16 ಡಿವೈಡೆಡ್ ಬೈ ಆ್ಯಕ್ಚುಲಿ ಕಾಸ್ಟ್ ಪ್ರೈಸು 100 ಇದೆ, ಇದು 100 ಆಗುತ್ತೆ, 100 ಕ್ಯಾನ್ಸಲು 16% ಬರುತ್ತೆ. ಓಕೆ, ಈ ಥರ ನಾವು ಎಕ್ಸಾಂಪಲನ್ನು ಸಾಲ್ವ್ ಮಾಡೋದು. ಇಲ್ಲಿ ಸೆಲ್ಲಿಂಗ್ ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ ಅಂದರೆ 100 ರೂಪೀಸ್ ಅಂತ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡಬೇಕು. ಇನ್ ಕೇಸ್ ಕಾಸ್ಟ್ ಪ್ರೈಸ್ ಏನಾದರೂ ಕೊಟ್ಟಿದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಪ್ರೀವಿಯಸ್ಸಲ್ಲಿ ಆರ್ಟಿಕಲ್ ರೂಪೀಸ್ ಕೊಟ್ಟಿದ್ದಲ್ಲ, ಇದೇ ಇಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದ 500 ತೊಗೊಂಡಿವಿ. ಈ ಎಕ್ಸಾಂಪಲಲ್ಲಿ ಕೊಟ್ಟಿಲ್ಲ, 45 ಇಂಕ್ರೀಸ್ ಮಾಡ್ತಾನೆ ಅಷ್ಟೇ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಿ ಆಪ್ಷನನ್ನು ಮಾರ್ಕ್ ಮಾಡ್ಕೊಳ್ಳಿ. ಅಂಡರ್ಸ್ಟುಡ್.
ಸೊ ಈ ಥರ ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಒನ್ ಮೋರ್ ಕ್ವಶನ್ ನೋಡಿ. ಸೊ ಈ ಕ್ವಶನ್ಸನ್ನು ನೀವೇ ಸಾಲ್ವ್ ಮಾಡಿ. ಓಕೆ, ಇದು ಏನು ಮಾಡ್ಕೊಳ್ಳಿ, ಡಿಸ್ಕೌಂಟ್ ಮೇಲಲ್ಲ, ಸೊ ಡಿಸ್ಕೌಂಟ್ ಕ್ವಶನ್ ಅಂತಲೇ ಬರ್ಕೊಂಬಿಡಿ, ಸಾಲ್ವ್ ಮಾಡಿ. ಸೊ ಕಮೆಂಟ್ ಮಾಡಿ, ಇದ್ರದ್ದು ಆನ್ಸರ್ ಏನು ಬರುತ್ತೆ ಅನ್ನೋದು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ಕಮಿಷನ್ ಅಲ್ವಾ, ಡಿಸ್ಕೌಂಟ್ ಮುಗೀತು. ಕಮಿಷನ್ ಏನು? ಕಮಿಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಸೇಲ್ ಮಾಡ್ತಿರ್ತೀರಲ್ಲ, ಅಲ್ಲಿ ಮನಿ ಅಂತ ತಗೋತಾರೆ, ಅದು ಬ್ರೋಕರ್ ತಗೋತಾನಲ್ವ, ಬ್ರೋಕರ್ ಅಥವಾ ಏಜೆಂಟ್ ಅಂತ ಕರಿತೀರಿ. ಆ ಬ್ರೋಕರ್ ಮತ್ತು ಏಜೆಂಟ್ ಏನು ಮಾಡ್ತಾನೆ, ಮನಿ ರಿಸೀವ್ ಮಾಡ್ತಾನಲ್ವ, ಇನ್ ದ್ಯಾಟ್ ಡೀಲ್. ಸೊ ಈಸ್ ಕಾಲ್ಡ್ ಬ್ರೋಕರೇಜ್ ಅಂತಲೂ ಕರಿಬೋದು, ಅಥವಾ ಕಮಿಷನ್ ಅಂತಲೂ ಕರಿತೀವಿ. ಅದಕ್ಕೆ ಏನು, ಇನ್ ದ ಸೆಲ್ಲಿಂಗ್ ದ ಮನಿ ದ್ಯಾಟ್ ದ ಬ್ರೋಕರ್ ಆರ್ ಏಜೆಂಟ್ ರಿಸೀವ್ಸ್ ಇನ್ ದ ಡೀಲ್ ಈಸ್ ಕಾಲ್ಡ್ ಬ್ರೋಕರೇಜ್ ಆರ್ ಕಮಿಷನ್. ಓಕೆ, ಕಮಿಷನ್ ಪರ್ 100 ರೂಪೀಸ್ಗೆ ಇರುತ್ತೆ, ಅದನ್ನು ಕಮಿಷನ್ ರೇಟ್ ಅಂತ ಕರಿತೀವಿ. ಕಮಿಷನ್ ಏನಿರುತ್ತೆ ಪರ್ 100 ರೂಪೀಸ್ಗೆ ಇರುತ್ತೆ, ಅದ್ರ ಏನಂತ ಕರಿತೀವಿ, ಕಮಿಷನ್ ರೇಟ್ ಅಂತ ಕರಿತೀವಿ. ಓಕೆ, ಕಮಿಷನ್ ಈಕ್ವಲ್ ಟು ಯಾವ ಥರ ಫಾರ್ಮುಲಾ ಇದೆ, ಹೆಂಗೆ ಬರಿಬೋದು, ಕಮಿಷನ್ ನೋಡಿ ನೆನ್ಪಿಟ್ಕೊಳ್ಳಿ, ಕಮಿಷನ್ ಈಸ್ ಈಕ್ವಲ್ಸ್ ಟು ಕಮಿಷನ್ ರೇಟು ಎಷ್ಟು, ಕಮಿಷನ್ ರೇಟು ಸೆಲ್ಲಿಂಗ್ ಪ್ರೈಸ್ ಮೇಲೆ ಇರುತ್ತಲ್ವ, ಸೆಲ್ಲಿಂಗ್ ಪ್ರೈಸ್ SP ಅಂತ ಬರೀರಿ ಅಥವಾ ಸೆಲ್ಲಿಂಗ್ ಪ್ರೈಸ್ ಅಂತ ಬರೀರಿ. ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಕಮಿಷನ್ ಯಾವ ಥರ ಫೈಂಡ್ ಮಾಡ್ಬೋದು, ಕಮಿಷನ್ ಈಸ್ ಈಕ್ವಲ್ಸ್ ಟು ಕಮಿಷನ್ ರೇಟ್ ಇಂಟು ಸೆಲ್ಲಿಂಗ್ ಪ್ರೈಸ್. ಅದೇ ನಾವು ಕಮಿಷನ್ ರೇಟನ್ನು ಯಾವ ಥರ ಫೈಂಡ್ ಮಾಡ್ಕೋಬೇಕು, ಸೆಲ್ಲಿಂಗ್ ಪ್ರೈಸನ್ನು ಈ ಕಡೆ ಕಳಿಸಿ ಕಮಿಷನ್ ರೇಟ್ ಈಸ್ ಈಕ್ವಲ್ಸ್ ಟು ಕಮಿಷನ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಅಂತ ಇರುತ್ತೆ. ಅಕಾರ್ಡಿಂಗ್ ಟು ಕ್ವಶನ್ ವಿ ಕ್ಯಾನ್ ಸಾಲ್ವ್ ದಿಸ್. ಓಕೆ, ನೋಡೋಣ ಫಸ್ಟ್ ಕ್ವಶನ್ ಯಾವ ಥರ ಇದೆ ಅಂದರೆ, ಹಾಂ, a real estate agent receives a commission of 1.5% in a selling a land of 1,60,000. What is the commission amount ಅಂತಿದೆ. ಏನು ಮಾಡ್ತಿದ್ದಾನೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ 1.5% ಕಮಿಷನ್ ಹಂಗೆ 1,60,000ಗೆ ಲ್ಯಾಂಡನ್ನು ಸೇಲ್ ಮಾಡಿಸ್ತಾನೆ. ಸೊ ಎಷ್ಟು ಕಮಿಷನ್ ಅಮೌಂಟನ್ನು ಪಡೆದ ಅಂತಿದೆ. ಕಮಿಷನ್ ಈಸ್ ಈಕ್ವಲ್ಸ್ ಟು ಏನು, ನಮ್ಮದು ಫಾರ್ಮುಲಾ ಸೇಮ್ ಅಲ್ವಾ, ಪ್ರಿವಿಯಸ್ ಒನ್. ಕಮಿಷನ್ ಈಸ್ ಈಕ್ವಲ್ಸ್ ಟು ಕಮಿಷನ್ ರೇಟ್ ಎಷ್ಟಿದೆ 1.5, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಏನಿದೆ 1,60,000 ಇದೆಯಲ್ಲ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡ್ಬೋದು, 15 ಅಂತ ಇಟ್ಕೊಳ್ಳಿ, 1,60,000 ಅಂತ ಆಗಲಿ, ಡಿವೈಡೆಡ್ ಬೈ 10. 15 ಮಾಡ್ಕೊಂಡ್ರೆ ಒಂದು 0 ಕ್ಯಾನ್ಸಲ್ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, 15 ಟು 25, ಅಗೇನ್ 15 ಎಷ್ಟು ಬರುತ್ತೆ, 24 ಅಲ್ವಾ. ಓಕೆ, ಇದು ಪರ್ಸೆಂಟೇಜ್ ಅಲ್ವಾ, ಇದು ಆ್ಯಕ್ಚುಲಿ ಪರ್ಸೆಂಟೇಜ್ ಅಂತಿರುತ್ತೆ, ಇಂಟು 100 ಆಗುತ್ತೆ. ಇದು ಕ್ಯಾನ್ಸಲ್, 1 more 0 ಕ್ಯಾನ್ಸಲ್, ಸೊ 240 ಆಗುತ್ತೆ, ಇನ್ನೊಂದು 0. ಓಕೆ, ಈ ಥರ ಇಲ್ಲಿ ಪರ್ಸೆಂಟೇಜ್ ಇದೆಯಲ್ಲ, ಪರ್ಸೆಂಟೇಜ್ದು ಡಿವೈಡೆಡ್ ಬೈ 100 ಆಗುತ್ತೆ, ಆಮೇಲೆ 0.5 ಡಿವೈಡೆಡ್ ಬೈ 10 ಆಗುತ್ತೆ. ಓಕೆ, ಸಿಂಪ್ಲಿಫೈ ಮಾಡಿ, ಇದು ಎಷ್ಟು ಬರುತ್ತೆ, 2,400 ರೂಪೀಸ್. ಇದು ರುಪೀಸ್ ಸಿಂಬಲ್. ಓಕೆ, ದಿಸ್ ಈಸ್ ಕಮಿಷನ್ ಎಕ್ಸಾಂಪಲ್. ಒನ್ ಮೋರ್ ಎಕ್ಸಾಂಪಲ್ ನೋಡಿ. ಸೊ ಆಪ್ಷನ್ಸನ್ನು ಕೊಡ್ಬೋದು, ಕಾನ್ಸೆಪ್ಟ್ ಈ ಥರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ದ ಪ್ರೈಸ್ ಆಫ್ ಲಾಂಗ್ ನೋಟ್ಬುಕ್ ಈಸ್ 18. ಅ ಶಾಪ್ಕೀಪರ್ ಸೆಲ್ಸ್ 410 ನೋಟ್ಬುಕ್ ಇನ್ ಅ ಮಂತ್ ಅಂಡ್ ರಿಸೀವ್ಸ್ 1,033.20 ರೂಪೀಸ್ ಆಸ್ ಅ ಕಮಿಷನ್. ಫೈಂಡ್ ದ ರೇಟ್ ಆಫ್ ಕಮಿಷನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಏನು, ಒಂದು ಬುಕ್ಕದ ರೇಟ್ ಏನಿದೆ, ಪ್ರೈಸ್ ಆಫ್ 1 book 18 ಇದೆ, ಆಮೇಲೆ ಪ್ರೈಸ್ ಆಫ್ 410 ಬುಕ್ಸ್ ಎಷ್ಟಾಗುತ್ತೆ, 410 ಬುಕ್ಸು 18 ಇಂಟು 410 ಅಲ್ವಾ. ಸೊ 18 ಇಂಟು 410 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ, 7,380 ಬರುತ್ತಲ್ವಾ. ಸೊ ನೆಕ್ಸ್ಟ್ ಕಮಿಷನ್ ರೇಟು ಈಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ, ಅದನ್ನು ಸೆಲ್ಲಿಂಗ್ ಪ್ರೈಸನ್ನು ಈ ಕಡೆ ತೊಗೊಂಡ್ಬರ್ತೀರಿ, ಕಮಿಷನ್ ಅಲ್ವಾ. ಸೊ ಕಮಿಷನ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಎಷ್ಟೇ ಆಗುತ್ತೆ ಸೆಲ್ಲಿಂಗ್ ಪ್ರೈಸು, ಆ್ಯಕ್ಚುಲಿ ಕಮಿಷನ್ ಎಷ್ಟು ಬಂದಿದೆ ನಮಗೆ, 1,033.20 ಡಿವೈಡೆಡ್ ಬೈ ಇಂಟು 100. ಕಮಿಷನ್ ರೇಟ್ 100 ರೂಪೀಸ್ಗಲ್ವಾ, ಕಮಿಷನ್ ರೇಟ್ ಇಂಟು 100. SP ಎಷ್ಟಿದೆ, 7,380 ಆಗುತ್ತೆ ಇಂಟು 100. ಇದು ಸಿಂಪ್ಲಿಫೈ ಮಾಡಿ ನೋಡಿ ಎಷ್ಟು ಬರುತ್ತೆ ನೋಡಿ ಆನ್ಸರು. ಈ 100 ಇಲ್ಲೇ ಮಲ್ಟಿಪ್ಲೈ ಮಾಡಿ, ಇದು ಪಾಯಿಂಟ್ ಹೋಗಿಬಿಡುತ್ತೆ, ಆಮೇಲೆ ಇದು 1 ಇದು 14 ಬರುತ್ತೆ ನೋಡಿ, 14% ಏನಾಗುತ್ತೆ ಕಮಿಷನ್ ರೇಟ್ ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ ಎಷ್ಟು ಆನ್ಸರ್, 14% ಬರುತ್ತೆ ಆನ್ಸರು. ಸೊ ಈ ಥರ ಕ್ವಶನ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇದೊಂದು ಎಕ್ಸಾಂಪಲ್ ನೀವೇ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಇರೋದು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಏನು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಏನು ಬರುತ್ತೆ ನೋಡಿ.
ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟು ಮತ್ತು ಕಂಪೌಂಡ್ ಇಂಟ್ರೆಸ್ಟನ್ನು ನಮಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಗೊತ್ತಿರಬೇಕು. ಪ್ರಿನ್ಸಿಪಲ್ ಅಂದರೆ ಏನು, ದ ಮನಿ ಬರೋಡ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್. ಸ್ಟಾರ್ಟಿಂಗ್ ಅಮೌಂಟ್ ಏನಿರುತ್ತಲ್ಲ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಇಂಟ್ರೆಸ್ಟ್ ಏನು, ಮನಿ ಮೇಲೆ ಸರ್ಟನ್ ಅಮೌಂಟನ್ನು ಪೇ ಮಾಡ್ಕೋತ ಹೋಗುತ್ತಲ್ಲ ಪೀರಿಯಡ್ ಆಫ್ ಟೈಮ್, ಅದು ಇಂಟ್ರೆಸ್ಟ್ ಆಗುತ್ತೆ. ಅಮೌಂಟನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಅಮೌಂಟು ಇದು ನೆನ್ಪಿಟ್ಕೊರಿ. ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದಾಗ ಅಮೌಂಟ್ ಬರುತ್ತೆ. ರೇಟ್ ಅಂದರೆ ಏನು, ಪರ್ 100ಗೆ ಡ್ಯೂರೇಷನ್ ಆಫ್ ಟೈಮ್ ಇರುತ್ತೆ, ಅದು ರೇಟ್ ಅಂತ ಆಗುತ್ತೆ. ಆಮೇಲೆ ನೆಕ್ಸ್ಟು ಟೈಮ್, ಎಷ್ಟು ಟೈಮ್ ತೊಗೊಳುತ್ತೆ. ಆಮೇಲೆ ಸಿಂಪಲ್ ಇಂಟ್ರೆಸ್ಟು, ದೀಸ್ ಡೆಫಿನೇಷನ್ ಯು ಮಸ್ಟ್ ನೋ. ಆಮೇಲೆ ನೆಕ್ಸ್ಟ್ ನೋಡಿ, ಸಿಂಪಲ್ ಇಂಟ್ರೆಸ್ಟು ಐ ಈಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ, PTR ಅಪಾನ್ 100 ಅಲ್ವಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ. ಪಿ ಅಂದ್ರೇನು, ಪ್ರಿನ್ಸಿಪಲ್ ಅಮೌಂಟು, ಟಿ ಅಂದರೆ ಟೈಮು, ಆರ್ ಅಂದರೆ ರೇಟು. ಐ ಈಸ್ ಈಕ್ವಲ್ಸ್ ಟು PTR ಅಪಾನ್ 100. ಆಮೇಲೆ ಅಮೌಂಟ್ ಈಸ್ ಈಕ್ವಲ್ಸ್ ಟು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಟೋಟಲ್ ಅಮೌಂಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಈ ಕೇಸಲ್ಲಿ. ಆಮೇಲೆ ನೆಕ್ಸ್ಟು ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು, ವಾಟ್ ಈಸ್ ದ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ, A ಮೈನಸ್ ಪಿ ಅಲ್ವಾ. ಸೊ A ಮೈನಸ್ ಪಿ ಇದೆ, ಎಸ್ ಸಿಂಪಲ್ ಇಂಟ್ರೆಸ್ಟ್ ಇಕ್ವಲ್ ಟು A ಮೈನಸ್ ಪಿ. ಬಟ್ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಅಮೌಂಟ್ ಯಾವ ಥರ ಫೈಂಡ್ ಔಟ್ ಮಾಡ್ಕೋತೀರಾ, ಅಮೌಂಟ್ ಫಾರ್ಮುಲಾ ಏನಂದರೆ P ಇನ್ ಬ್ರಾಕೆಟ್ 1 ಪ್ಲಸ್ R ಡಿವೈಡೆಡ್ ಬೈ 100 raised to n. R you can write it as T ಅಂತಲೂ ಬರಿಬೋದು. T ಅಂದರೆ ಏನು, ಟೈಮ್. ಇದು ಬೆಟರ್ ಯು ಮೆನ್ಷನ್ ಇಟ್ ಆಸ್ ಅ T, ಇಟ್ ಈಸ್ ಟೈಮು, ಮೈನಸ್ ಪಿ ಅಲ್ವಾ. ಸೊ ಮೈನಸ್ ಪಿ, ಈ ಥರ ನಾವು ಕಂಪೌಂಡ್ ಇಂಟ್ರೆಸ್ಟನ್ನು ಫೈಂಡ್ ಮಾಡ್ತೀವಿ. ಇಷ್ಟು ಫಾರ್ಮುಲಾ ಗೊತ್ತಿರಲಿ. ಈ ಫಾರ್ಮುಲಾ ಮೇಲೆ ಎಕ್ಸಾಂಪಲ್ ಇರುತ್ತೆ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎರಡು ಹಾಕಿದ್ದೀನಿ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿರಲಿ. ಸೊ ಮಾಡಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಈ ಥರ ಇದೆ, ಏನು, ಅ ಸರ್ಟನ್ ಅಮೌಂಟ್ ಆಫ್ ಮನಿ ಬಿಕಮ್ಸ್ ಡಬಲ್ ಇನ್ 5 years ಎಟ್ ಎ ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟು 5 ವರ್ಷದಲ್ಲಿ ಏನಾಗುತ್ತೆ, ಮನಿ ಡಬಲ್ ಆಗುತ್ತೆ. ಬಟ್ 4 times ಆಗಬೇಕಾದ್ರೆ ಎಷ್ಟು ಟೈಮ್ ಬೇಕು ಅನ್ನೋದು. ಓಕೆ, ಇದನ್ನೊಂದ್ಸಲ ನೋಡ್ಕೊಂಬೇಡಿ. ಕ್ವಶನ್ಸನ್ನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ಇದು ಕಂಪೌಂಡ್ ಇಂಟ್ರೆಸ್ಟ್ ರಿಲೇಟೆಡ್ ಕ್ವಶನ್ ಆಗಿದೆ. ಓಕೆ, ಟೈಮ್ ಬಿಕಮ್ಸ್ 4 times ಬರಬೇಕಾದ್ರೆ 10 years ಬೇಕಾಗುತ್ತೆ. ಸೊ ಇದನ್ನು ನೋಡ್ಕೊಂಬೇಡಿ ಒಂದ್ಸಲ. ಆಮೇಲೆ ನೆಕ್ಸ್ಟು ಇದು 2017 ಕೇಳಿರುವಂಥ ಕ್ವಶನ್ನು. 2017 ವಿಡಿಯೋ ಮಾಡಬೇಕಾದ್ರೆ ಈ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಪ್ಲೀಸ್ ಡೂ ರೆಫರ್ ದ್ಯಾಟ್ ಒನ್. ಇದು ಈ ಥರ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ ಇಲ್ಲಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ. ಓಕೆ, ಇದೇ ಥರ ಕ್ವಶನ್ಸ್ ಇಲ್ಲಿ ಜಾಸ್ತಿ ಎಕ್ಸಾಂಪಲ್ಗಳ ಡಿಫೆಂಡ್ ಆನ್ ಯಾವ ಥರ ಕ್ವಶನ್ಸನ್ನು ಫ್ರೇಮ್ ಮಾಡಿರ್ತಾರೆ ಅದನ್ನು ರೀಡ್ ಮಾಡಿ. ನಿಮ್ಗೆ ಅದೇ ಹೇಳಿದ್ದೀನಲ್ಲ, ಒಂದು ಕ್ವಶನ್ಸ್ಗೆ ಆನ್ಸರ್ನ ಒಂದು ಕ್ವಶನ್ ಟ್ಯಾಕಲ್ ಮಾಡಬೇಕಾದ್ರೆ ಫಸ್ಟ್ ಕ್ವಶನ್ಸನ್ನು ನೀಟಾಗಿ ಓದ್ಕೊಳ್ಳಿ, ಡಾಟಾ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ, ಏನು ಫೈಂಡ್ ಔಟ್ ಮಾಡಬೇಕು ಅಂತ ಕ್ಲಿಯರ್ ಬಂದರೆ ನೀವು ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ ಈ ಕಾನ್ಸೆಪ್ಟಲ್ಲಿ ಏನು, ಇವೆರಡು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಸಿಂಪಲ್ ಇಂಟ್ರೆಸ್ಟ್ದು ಮತ್ತು ಕಂಪೌಂಡ್ ಇಂಟ್ರೆಸ್ಟ್ದು. ಸೊ ಅಂಡರ್ಸ್ಟುಡ್ ಹೌ ಯು ಗೆಟ್ ದಿಸ್ ಒನ್. ಆಮೇಲೆ ನೋಡಿ, ಲಾಸ್ಟಿಗೆ ಏನು, ಹೈಯರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್. ಸೊ ಇದು ಅಷ್ಟು ಇಂಪಾರ್ಟೆಂಟ್ ಇದೆ, ಬಟ್ ಇಲ್ಲಿ ಎಕ್ಸಾಂಪಲ್ ಯಾವ ಥರ ಬರ್ತಾವೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕಾಗಲ್ಲ. ಸೊ ಐ ವಾಂಟ್ ಟು ಮಿಸ್ಲೀಡ್ ಯು ಪೀಪಲ್, ಮಿಸ್ಲೀಡಿಂಗ್ ಆಗಬಾರ್ದು. ಸೊ ಬೆಟರ್ BCom ಮತ್ತು MCom ಫ್ರೆಂಡ್ಸ್ ಇದ್ದರೆ ಕೇಳ್ಕೊಂಬಿಡಿ. ಬಟ್ ಹೇಳ್ತೀನಿ ನೋಡಿ, ಕಾನ್ಸೆಪ್ಟನ್ನು ಹೇಳ್ಬಿಡ್ತೀನಿ. ಇಲ್ಲಿ 2 persons ಇರ್ತಾರೆ. ಓಕೆ, ಎಲ್ಲಿ ಹೈಯರ್ ಪರ್ಚೇಸಲ್ಲಿ. ಓಕೆ, ಇವರು ಸೆಲ್ಲರ್ಸ್ ಅಂತ ಆಗ್ತಾರೆ, ಇವರು ಬೈಯರ್ಸ್ ಅಂತ ಆಗ್ತಾರೆ. ಓಕೆ, ಸೊ ಇವರು ಬೈಯರ್, ಈ ಪರ್ಸನ್ನು ತೊಗೊಳ್ತಿರ್ತಾನೆ ಅಂತ ಅಂದ್ಕೊಳ್ಳಿ, ಅಥವಾ ಈ ಪರ್ಸನ್ಸು ಸೆಲ್ಲರ್ ಅಂತ ಆಗ್ತಾನೆ. ಓಕೆ, ಏನೋ ಒಂದು ವಸ್ತು ತೊಗೋತಾನೆ, ಈ ಪರ್ಚೇಸ್ ಒನ್ ಥಿಂಗ್ಸ್. ಓಕೆ, ಈ ಪರ್ಚೇಸ್ ಆ್ಯಂಡ್ ಈ ಸೇಲ್, ಈ ನೀಡ್ ಟು ಗೆಟ್ ಇಟ್ ಇನ್ ಅನ್ ಇನ್ಸ್ಟಾಲ್ಮೆಂಟಲ್ಲಿ ತೊಗೋತಾನೆ. ಸೊ ಅದು ಈತನಿಗೆ ಏನಾಗುತ್ತೆ, ಅಸೆಟ್ ಆಗುತ್ತೆ. ಆಮೇಲೆ ಈತನಿಗೆ ಏನಾಗುತ್ತೆ, ಅದು ಸೇಲ್ಸ್ ಪ್ರಾಡಕ್ಟ್ ಅಲ್ವಾ. ಸೊ ಸೇಲ್ಸ್ ಪ್ರಾಡಕ್ಟ್ ಆಗುತ್ತೆ. ಈ ಥರ ಇದು ಹೈಯರ್ ಪರ್ಚೇಸ್ ನಡೀತದೆ. ಇಮಿಡಿಯೇಟ್ಲಿ ವಿಲ್ ನಾಟ್ ಬಿಕಮ್ ದ ಓನರ್ ಆಫ್ ದ್ಯಾಟ್ ಏನು ಪರ್ಚೇಸ್ ಮಾಡ್ತಾರೆ ಅಂಥದ್ದು ಓನರ್ ಆಗಲ್ಲ. ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಕಂಪ್ಲೀಟಾಗಿ ಪೇ ಮಾಡಿದ್ಬೇಕೆ ಆಮೇಲೆ ಈತ ಓನರ್ ಆಗ್ತಾನೆ ಆ ಪರ್ಟಿಕ್ಯುಲರ್ ಥಿಂಗ್ಸ್ಗೆ. ಓಕೆ, ದಿಸ್ ಈಸ್ ವಾಟ್ ದ ಹೈಯರ್ ಪರ್ಚೇಸ್. ಆಮೇಲೆ ಡೌನ್ ಪೇಮೆಂಟೆಲ್ಲ ಇರುತ್ತೆ. ಓಕೆ, ಒನ್ಸ್ ಅಗೇನ್ ನೋಡ್ಕೊಂಬಿಡಿ. ಆಮೇಲೆ ನೋಡಿ, ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಏನು ಹೇಳಿದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿಸ್ಕೊಳ್ಳಿ. ಆಮೇಲೆ ನೀವು ಏನಾದರೂ ಒಂದು ನಾಲೆಜ್ ಪಡಿಬೇಕಾದ್ರೆ ಸೊ ಫಸ್ಟ್ ಥಿಂಗ್ ಏನು ಮಾಡ್ಬೇಕು ಹೇಳಿ, ಈಗೋನ ಬಿಡಬೇಕು. ಎಲ್ಲಿ ನಿಮಗೆ ನಾಲೆಜು ಆಮೇಲೆ ಎಲ್ಲಿ ನಿಮಗೆ ಕಲೀಲಿಕ್ಕೆ ಸಿಗ್ತಾ ಇದೆಯಲ್ಲ, ನಿಮ್ಮ ಈಗೋನ ಪಕ್ಕಕ್ಕಿಟ್ಟು ಕಲ್ತ್ಬಿಡಿ. ಅದೇ ಒಂದು ವೇ ಅಲ್ವಾ. ಆಮೇಲೆ ಯಾವ್ಯಾವ ಸೋರ್ಸಲ್ಲಿ ನಿಮ್ಮ ಇದೇ ಸೋರ್ಸ್ ಅಂತಾರೆ, ನೀವು ನಂಬರ್ ಆಫ್ ಸೋರ್ಸನ್ನು ಯೂಸ್ ಮಾಡಿ. ಗೆಟ್ ನಾಲೆಜ್ ದ್ಯಾಟ್ ಓನ್ಲಿ, ನಾಟ್ ಓನ್ಲಿ ಫಾರ್ ದಿಸ್ GPSTR, ಗಿವ್ ಎನಿ ಎಕ್ಸಾಮ್. ಸೊ ಲಿವ್ ದ ಈಗೋ, ಲರ್ನ್ ದ ಥಿಂಗ್ಸ್, ಗೆಟ್ ದ ನಾಲೆಜ್ ಫ್ರಮ್ ಎನಿ ಸೋರ್ಸ್. ಆಮೇಲೆ ಇದರದ್ದು PDF ನಾನು ಹಾಕಿರ್ತೀನಿ. ಒನ್ಸ್ ಅಗೇನ್ ನೋಡಿ, ನಾನು ಇವಾಗೇನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೀನಲ್ಲ, ಸೊ ಇದ್ರದ್ದು ಒಂದು PDF ಮಾಡಿರ್ತೀನಿ. ಆ PDF ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ನೀವು ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಸೊ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಜಾಯ್ನ್ ಆಗಿ, ಆಮೇಲೆ ಪ್ರೀವಿಯಸ್ ವಿಡಿಯೋದು
PDF ಅವೈಲೇಬಲ್ ಇದೆ, ಆಮೇಲೆ ಪ್ರೀವಿಯಸ್ ವಿಡಿಯೋನೂ ಅವೈಲೇಬಲ್ ಇದೆ. ಒನ್ಸ್ ಅಗೇನ್ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಏನು ಬೇಕು ಅದನ್ನು ಆ್ಯಕ್ಸೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ಲೀಸ್ ಡೂ ರಿಮೆಂಬರ್, ಈಗನ್ನ ಪಕ್ಕಕ್ಕಿಟ್ಟು ನಾಲೆಜನ್ನು ಗೇನ್ ಮಾಡಿ, ಯಾವುದಾದ್ರೂ ಸೋರ್ಸ್ ಯೂಸ್ ಮಾಡಿ ನಾಲೆಜ್ ಪಡೀರಿ. ಓಕೆ, ಸೊ ಇದು ನಮ್ಮದೇನಾಯಿತು, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಕ್ಲೋಸ್ ಆಯಿತು. ಓಕೆ, ಒಂದು ಬ್ರೀಫ್ ಐಡಿಯಾ ಬಂತಂತ ಅನ್ಕೋತೀನಿ. ಸೊ ಇದು ಇಷ್ಟೇ ಕಾನ್ಸೆಪ್ಟ್ ಇರುತ್ತೆ. ಎಕ್ಸಾಂಪಲ್ ಯಾವ ಥರ ಫ್ರೇಮ್ ಮಾಡ್ತಾನೆ, ಇದು ಕಾಂಪಿಟೇಟಿವ್ ಎಕ್ಸಾಮ್. ಈಗ ನಾವು ಏನಾದರೂ ಫಾರ್ ಎಕ್ಸಾಂಪಲ್ 8th 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ಓಕೆ ಹೀಗೆ ಬರುತ್ತೆ ಅಂತ ಹೇಳ್ಬೋದು. ಕಾನ್ಸೆಪ್ಟನ್ನು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಎಕ್ಸಾಂಪಲ್ ಯಾಕೆ ಕೊಟ್ಟಿದ್ದೀನಿ ಅಂದರೆ ಈ ಥರ ಕ್ವಶನ್ ಫ್ರೇಮ್ ಆಗ್ಬೋದು ಅನ್ನೋ ಒಂದು ರೀಸನ್ ಎಕ್ಸಾಂಪಲ್ ಹಾಕಿರೋದು. ಅದು NCERT ಇಂದಿದೆ, ಸ್ಟೇಟ್ ಬೋರ್ಡಿಂದ ಯೂಸ್ ಮಾಡಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಗೊತ್ತಾಯ್ತು ಅನ್ಕೋತೀನಿ. ಓಕೆ, ಈ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಕಲಿಯೋಣ. ಅದು ಏನು, ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಕ್ವಿಕ್ಕಾಗಿ ಕಲಿಯೋಣ. ಓಕೆ ನೋಡಿ, ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ಗಿಂತ ಬಿಫೋರ್ ಏನು, ಫಂಡಮೆಂಟಲ್ ಕೌಂಟಿಂಗ್ ಆಫ್ ಪ್ರಿನ್ಸಿಪಲ್. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅದು ಸಿಂಪಲ್ ಮೀನಿಂಗ್ ಹೇಳ್ಬಿಡ್ತೀನಿ. ಏನು, ಒಂದು ಇವೆಂಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಈ ಇವೆಂಟ್ ಇದೆ, ಅದು ಎಷ್ಟು ವೇಲ್ ಆಗ್ತಿರ್ತದೆ, M ಡಿಫ್ರೆಂಟ್ ವೇಲ್ ಬರ್ತದೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ಇವೆಂಟು F1 ಆಗ್ತಿರ್ತದೆ, ಅದು ಎಷ್ಟು ವೇಲ್ ಆಗ್ತಿರ್ತದೆ, N ವೇಲ್. ಎರಡು ಟುಗೆದರ್ ಏನಾದರೂ ಆದರೆ ಅದು M × N, ಎರಡು ಸಪ್ರೇಟ್ ಏನಾದರೂ ಆದರೆ ಅದು M + N. ಇದು ಮಲ್ಟಿಪ್ಲಿಕೇಶನು, ಇದು ಎಡಿಷನ್. ಅದೇನು ಫಂಡಮೆಂಟಲ್ ಕೌಂಟಿಂಗ್ ಆಫ್ ಮಲ್ಟಿಪ್ಲಿಕೇಶನ್ಸು, ಫಂಡಮೆಂಟಲ್ ಕೌಂಟಿಂಗ್ ಆಫ್ ಎಡಿಷನ್ನು. ಓಕೆ, ಇಷ್ಟೇ ಇರೋದು. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ನೋಡಿ, ಏನು, ಫಾರ್ ಎಕ್ಸಾಂಪಲ್ ಒಂದು ಬ್ಯಾಗ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸಪೋಸ್ ಒಂದು ಬ್ಯಾಗ್, ಒಂದು ಬೌಲ್. ಒಂದು ಬ್ಯಾಗಲ್ಲಿ ಏನಾಗಿದೆ, 7 ಬ್ಲ್ಯಾಕ್ ಬಾಲ್ ಇದೆ, 7 ಬ್ಲ್ಯಾಕ್ ಬಾಲ್ ಇದೆ, ಆಮೇಲೆ 6 ರೆಡ್ ಬಾಲ್ ಇದೆ ಅಂತ ಅಂದ್ಕೊಳ್ಳಿ. ಒಬ್ಬ ಯಾರೋ ಚೈಲ್ಡು 6 ಬಾಲ್ಸನ್ನು ತೆಗಿತಾನೆ. 6 ಬಾಲ್ ತೆಗಿತಾನೆ. ಇದರಲ್ಲಿ ಮಿಕ್ಸ್ ಆಗಿರ್ತವೆ, ಶಫಲ್ ಆಗಿರ್ತವೆ. ಟೋಟಲ್ಲು ನಮಗೆ 13 ಬಾಲ್ಸ್ ಇರ್ತವೆ, ಅದರಲ್ಲಿ 6 ಬಾಲ್ನ ತೆಗಿತಾನೆ. ಸೊ 6 ಬಾಲ್ ತೆಗಿಬೇಕಾದ್ರೆ ಏನಿರುತ್ತೆ, ಈಸ್ ಸೆಲೆಕ್ಟಿಂಗ್ ಅಲ್ವಾ. ಸೆಲೆಕ್ಟಿಂಗ್ ಅಂದರೆ ಅದು ಕಾಂಬಿನೇಷನ್ ಬರುತ್ತೆ. ಬಟ್ ಇದು ಕೌಂಟಿಂಗ್ ಹೇಳ್ಬಿಡ್ತೀನಿ ನೋಡಿ. 6 ಬಾಲ್ ತೆಗಿಬೇಕಾದ್ರೆ ಹಿ ಹ್ಯಾಸ್ ಟು ಟೇಕ್ ಅಟ್ಲೀಸ್ಟ್ 6 ಬ್ಲ್ಯಾಕ್ ಬಾಲ್. 6 ಬ್ಲ್ಯಾಕ್ ಬಾಲ್ ಅಂದರೆ ಏನಾಗುತ್ತೆ, 7 ಇರೋದು ಟೋಟಲ್. 6 ಬಾಲ್ ತೆಗಿಬೇಕು, 6 ಬ್ಲ್ಯಾಕ್ ಇರಬೇಕು. 7 ಬಾಲ್ ತೆಗಿತಿದ್ದಾನಲ್ವಾ, 6C1. ಇದು ನೋಡಿ 7 ಬಾಲ್ ತೆಗೆದ, 6 ಬ್ಲ್ಯಾಕು, ಆಮೇಲೆ ಏನು, ಒಂದು ರೆಡ್ ಬಾಲು. ಇದು ಟುಗೆದರ್ ಗೋಯಿಂಗ್ ಆನ್, ದ್ಯಾಟ್ಸ್ ವೈ ಮಲ್ಟಿಪ್ಲಿಕೇಶನ್. ಪ್ಲಸ್ ಇನ್ನೊಂದು ಇವೆಂಟು ನಡೀತದಲ್ಲಿ, ಏನು, 7C7. ಈ ಆಲು ಅಟ್ಲೀಸ್ಟ್ ಅಂತ ವರ್ಡ್ ಇದೆ ನೋಡಿ. ಅಟ್ಲೀಸ್ಟ್ 6 ಬ್ಲ್ಯಾಕ್ ಬಾಲ್ ತೆಗಿಬೇಕು, ಕಂಪಲ್ಸರಿ 6 ತೆಗಿಬೇಕು. 6ಗಿಂತ ಜಾಸ್ತಿ ತೆಗೆದ್ರು ನಡೀತದೆ. ಆಮೇಲೆ ಈ ಕೇಸಲ್ಲಿ ಎಷ್ಟು ರೆಡ್ ಬಾಲ್ ತೆಗಿತಾನೆ, ರೆಡ್ ಬಾಲ್ ತೆಗಿಯಲ್ಲ. ಓಕೆ, ಇಲ್ಲಿ ಆ್ಯಡ್ ಯಾಕೆ ಮಾಡಿದ್ರೆ ಅಂದರೆ ಇವೆರಡು ಇವೆಂಟ್ ಸಪ್ರೇಟಾಗಿ ನಡೀತಿದೆ. ಇದು ಟುಗೆದರ್ ನಡೀತಿದೆ, ಇದು ಸಪರೇಟ್ ನಡೀತಿದೆ. ಈಗ ಗೊತ್ತಾಯ್ತಲ್ವಾ, ಫಂಡಮೆಂಟಲ್ ಕೌಂಟಿಂಗ್ ಆಫ್ ಪ್ರಿನ್ಸಿಪಲ್. ಎಡಿಷನ್ ಯಾವಾಗ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ಸ್ ಯಾವಾಗ ಯೂಸ್ ಮಾಡ್ತೀವಿ, ಕಾಂಬಿನೇಷನ್ ಇದಂತು. ಓಕೆ, ಇದು ಬ್ರೀಫ್ ಆಗಿರಲಿ. ಓಕೆ, ಆಮೇಲೆ ಇನ್ನೊಂದು ನೋಡಿ, ಈಗೇನಾಗುತ್ತೆ, ಜಾಸ್ತಿ ಕ್ವಶನ್ಸ್. ಈಗ ನಿಮ್ಮ ಕಡೆ 6 ಫ್ಲ್ಯಾಗ್ಸ್ ಇದಾವೆ ಅಂತ ಅಂದ್ಕೊಳ್ಳಿ. 6 ಫ್ಲ್ಯಾಗ್ಸು, ಯು ನೀಡ್ ಟು ಜನರೇಟ್ ಅ ಸಿಗ್ನಲ್ ಯೂಸಿಂಗ್ ಅಟ್ಲೀಸ್ಟ್ 3 ಫ್ಲ್ಯಾಗ್ಸ್. ಅಟ್ಲೀಸ್ಟ್ 3 ಫ್ಲ್ಯಾಗ್ಸ್ ಅಂದರೆ ಏನು, ಈ ಥರ ಒಂದು ಸಿಗ್ನಲ್ ಹಾರಿಜೆಂಟಲ್ ಅಥವಾ ವರ್ಟಿಕಲ್. ಆ್ಯಕ್ಚುಲಿ ವರ್ಟಿಕಲ್ ಆಗಿ ನಾವು ಸಿಗ್ನಲ್ ಜನರೇಟ್ ಮಾಡ್ತೀವಲ್ಲ, ಯೂಸಿಂಗ್ ಅಟ್ಲೀಸ್ಟ್ 3 ಫ್ಲ್ಯಾಗ್ಸ್, 3 ಕಲರ್ ಫ್ಲ್ಯಾಗ್ಸ್. 3 ಕಲರ್ಸ್ ಇರ್ಬೋದು, ಆಮೇಲೆ ನೆಕ್ಸ್ಟು 4 ಕಲರ್ಸ್ ಆಗ್ಬೋದು, ಆಮೇಲೆ ನೆಕ್ಸ್ಟು 5, ಆಮೇಲೆ ನೆಕ್ಸ್ಟು 6, ಆಮೇಲೆ ಈ ಥರ. ಓಕೆ, ಇಲ್ಲಿ ಎಷ್ಟು ವೇದಾಗೋ, 6 5 4, ಇಲ್ಲಿ ಎಷ್ಟು 6 5 4 3. ಇಷ್ಟು ವೇಯಲ್ಲಿ ನಾವು ಸಿಗ್ನಲನ್ನು ಜನರೇಟ್ ಮಾಡ್ತಾ ಹೋಗ್ಬೋದು. ಇದು ಫಂಡಮೆಂಟಲ್ ಕೌಂಟಿಂಗ್ ಆಫ್ ಪ್ರಿನ್ಸಿಪಲ್ ಆಗುತ್ತೆ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಆಮೇಲೆ ನೆಕ್ಸ್ಟ್ ನೋಡಿ, ಇದು ಒಂದು ಈ ಥರ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ದೇರ್ ಆರ್ 8 ರೂಟ್ಸ್. ಒಬ್ಬ ಪರ್ಸನ್ ಇರ್ತಾನೆ, ಅವೇನು ಮಾಡ್ತಿರ್ತಾನೆ ಅಂದರೆ, ಲಂಡನ್ ಟು ಟೋಕಿಯೋ ಯು ವಾಂಟ್ ಟು ಗೋ ವಯಾ ಡೆಲ್ಲಿ ಅಂತಿದೆ. ಕ್ವಶನ್ಸನ್ನು ಓದ್ಕೊಂಬಿಡಿ, ಗೊತ್ತಾಗುತ್ತೆ. ದೇರ್ ಆರ್ 8 ರೂಟ್ಸ್ ಫ್ರಮ್ ಲಂಡನ್ ಟು ಡೆಲ್ಲಿ ಆ್ಯಂಡ್ ದೇರ್ ಆರ್ 6 ರೂಟ್ಸ್ ಫ್ರಮ್ ಡೆಲ್ಲಿ ಟು ಟೋಕಿಯೋ. ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ರಾಜು ಟ್ರಾವೆಲ್ ಫ್ರಮ್ ಲಂಡನ್ ಟು ಟೋಕಿಯೋ. ಓಕೆ, ಲಂಡನ್ ಇದೆ, ಆಮೇಲೆ ಡೆಲ್ಲಿ ಇದೆ, ಆಮೇಲೆ ಟೋಕಿಯೋ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಹೋಗಬೇಕು ವಯಾ. ಓಕೆ, ಆಮೇಲೆ ನೆಕ್ಸ್ಟ್ ಟೋಕಿಯೋ ಹೋಗಬೇಕು. ಲಂಡನ್ ಟು ಡೆಲ್ಲಿ ಹೋಗ್ಬೇಕಾದ್ರೆ 8 ರೂಟ್ ಇದೆ, ಆಮೇಲೆ ಡೆಲ್ಲಿ ಟು ಟೋಕಿಯೋ ಹೋಗಬೇಕಾದ್ರೆ 6 ರೂಟ್ ಇದೆ. ಹಿ ಈಸ್ ಗೋಯಿಂಗ್ ಲಂಡನ್ ಟು ಟೋಕಿಯೋ ಅಲ್ಲ, ಎಟ್ ಎ ಟೈಮ್ ಅಲ್ವಾ. ಸೊ 8 × 6 ಎಷ್ಟು ಬರುತ್ತೆ, 48 ಬರುತ್ತೆ. ಸೊ ಇದೇ ಕಾನ್ಸೆಪ್ಟು ಮಲ್ಟಿಪ್ಲಿಕೇಶನ್ಸ್ ಫಂಡಮೆಂಟಲ್ದು. ಓಕೆ, ಆಮೇಲೆ ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟು ಫ್ಯಾಕ್ಟೋರಿಯಲ್ ನೋಟೇಷನ್. ಏನಪ್ಪ ಫ್ಯಾಕ್ಟೋರಿಯಲ್ ನೋಟೇಷನ್ನು? ಸಮ್ ಅಂದರೆ ಗೊತ್ತಿದೆ, ಏನು ಮಾಡ್ತೀರಿ, ಆ್ಯಡ್ ಮಾಡ್ತೀರಿ. ಮಲ್ಟಿಪ್ಲಿಕೇಶನ್ಸ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಅಂದರೆ ಫ್ಯಾಕ್ಟೋರಿಯಲ್ ನೋಟೇಷನ್. ಫಾರ್ ಎಕ್ಸಾಂಪಲ್, ನೀವು ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ನೋಡಿದರೆ, ಪ್ರಾಡಕ್ಟ್ ಆಫ್ n ನ್ಯಾಚುರಲ್ ನಂಬರನ್ನು ನಾವು ಫ್ಯಾಕ್ಟೋರಿಯಲ್ ಅಂತ ಡಿನೋಟ್ ಮಾಡ್ತೀವಿ. n ಫ್ಯಾಕ್ಟೋರಿಯಲ್.
Some author denote like that and some won't denote like that. Both the meaning is the same only, but what actually it means, product of n numbers. n numbers the product ಇರುತ್ತದೆ. ಓಕೆ, ಫಾರ್ ಎಕ್ಸಾಂಪಲ್ 5 ಫ್ಯಾಕ್ಟೋರಿಯಲ್ ಅಥವಾ ಏನಾದರೂ ಬರ್ತದೆ ಫಸ್ಟ್ 5 ನ್ಯಾಚುರಲ್ ನಂಬರ್ ಪ್ರಾಡಕ್ಟ್ ಇರುತ್ತೆ. ಓಕೆ, ಈ ಥರ. ಸೊ ಗೊತ್ತಾಯ್ತಲ್ಲ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಯಾವ ಥರ ಸಾಲ್ವ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 6 ಫ್ಯಾಕ್ಟೋರಿಯಲ್ ಇದ್ದರೆ 6 ಫಸ್ಟ್ ನಂಬರ್ ಮಲ್ಟಿಪ್ಲಿಕೇಶನ್ಸ್. ಆಮೇಲೆ ಇಲ್ಲಿ ನೋಡಿ ಒಂದು ಕ್ವಶನ್ ಇದ್ರ ಮೇಲೆ 1/6 ಫ್ಯಾಕ್ಟೋರಿಯಲ್ ಇದೆ. ಈ ಥರ ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಸೊ ಯಾವ ಥರ ಕ್ವಶನ್ ಫ್ರೇಮ್ ಆಗ್ಬೋದು ನೋಡಿ. ಕ್ವಶನು 1/6 ಫ್ಯಾಕ್ಟೋರಿಯಲ್ ಪ್ಲಸ್ 1/8 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ಸ್ ಟು x/9 ಫ್ಯಾಕ್ಟೋರಿಯಲ್ ಇದೆ. ಫೈಂಡ್ ಎಕ್ಸನ್ನು ಫೈಂಡ್ ಮಾಡಬೇಕು. ಯಾವ ಥರ ಫೈಂಡ್ ಮಾಡ್ತೀರಾ? ಫೈಂಡ್ ಎಕ್ಸ್. ಹಿಯರ್ ವಿಚ್ ಕಾನ್ಸೆಪ್ಟ್ ವಿ ಆರ್ ಯೂಸಿಂಗ್ ಫ್ಯಾಕ್ಟೋರಿಯಲ್ ಓನ್ಲಿ. ಸೊ ಇಲ್ಲಿ ನೋಡಿ 6 ಫ್ಯಾಕ್ಟೋರಿಯಲ್ ಇದೆ. ಲೀಸ್ಟ್ ಯಾವುದಿದೆ? 6 ಫ್ಯಾಕ್ಟೋರಿಯಲ್ ಇದೆಯಲ್ಲ, ಹಾಗೆ ಇಟ್ಕೊಂಬಿಡಿ. ಇಲ್ಲೇನಿದೆ 8 ಇದೆ, 7 ಇಂಟು ಇದನ್ನೇನು ಮಾಡ್ಕೋಬೋದು 6 ಫ್ಯಾಕ್ಟೋರಿಯಲ್ ಬರೀಬೋದಮ್ಮ. ಸೊ ನೆಕ್ಸ್ಟ್ ಏನು ಎಕ್ಸ್ ಡಿವೈಡೆಡ್ ಬೈ ಇದನ್ನು ಏನು ಬರೀಬೋದು 9 ಇಂಟು ಎಸ್ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಬರೀಬೋದು. ಕಾಮನ್ ಏನಿದೆ ಇಲ್ಲಿ 6 ಫ್ಯಾಕ್ಟೋರಿಯಲ್, ಇದು ಕಾಮನ್ ತೆಗಿತೀರಿ, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ ಏನು ನೋಡ್ಕೋತೀವಿ 1 ಡಿವೈಡೆಡ್ ಬೈ, ಆಮೇಲೆ ನೋಡಿ 1 ಡಿವೈಡೆಡ್ ಬೈ 8 ಇಂಟು 7 ಅಲ್ಲ, ದಟ್ ಈಕ್ವಲ್ ಟು ಎಷ್ಟು ಎಕ್ಸ್ ಡಿವೈಡೆಡ್ ಬೈ 9 ಇಂಟು 8 ಇಂಟು 7 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಎಲ್ ಸಿ ಎಮ್ ಏನಾಗುತ್ತೆ 8 ಇಂಟು 7 ಪ್ಲಸ್ 1 ಡಿವೈಡೆಡ್ ಬೈ 8 ಇಂಟು 7 ಇಂಟು ಇಲ್ಲಿ ಡಿವೈಡೆಡ್ ಬೈ ಈ ಕಡೆ ಬಂದಾಗ ಏನಾಗುತ್ತೆ ಪ್ರಾಡಕ್ಟ್ ಆಗುತ್ತಲ್ವಾ. 8 ಇಂಟು 7 ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. 8 ಇಂಟು 7 8 ಇಂಟು 7 ಕ್ಯಾನ್ಸಲ್ ಆಗುತ್ತೆ. ಇದು ಬ್ರಾಕೆಟ್ ಇದೆ. 56 ಪ್ಲಸ್ 8 7 56, 56 ಪ್ಲಸ್ 1 57, 57 ಇಂಟು 9 ಈಕ್ವಲ್ ಟು ಎಕ್ಸು. ಸೊ ಮಲ್ಟಿಪ್ಲೈ ಮಾಡಿ ಹೇಳಿ ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ 57 ಇಂಟು 9 513. ಸೊ ಈ ಥರ ಕ್ವಶನ್ ಬರೋ ಸಾಧ್ಯತೆ ಇರ್ತದೆ. ಒಂದು ಎಕ್ಸಾಂಪಲ್ ಫ್ಯಾಕ್ಟೋರಿಯಲ್ ನೋಟೇಷನ್ ಮೇಲೆ ಯಾವ ಥರ ಸಾಲ್ವ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ನೋಡೋಣ ಪರ್ಮ್ಯುಟೇಷನು. ಏನಪ್ಪ ನಮ್ದು ಆ್ಯಕ್ಚುಲಿ ಕಾನ್ಸೆಪ್ಟ್ ಪರ್ಮ್ಯುಟೇಷನ್ ಅಂದರೆ ಅರೇಂಜ್ಮೆಂಟ್. ಇದೊಂಥರ ಅರೇಂಜ್ಮೆಂಟ್. ಈಗ 5 ಓವಲ್ಸ್ ಇದ್ದಾವೆ. ಓವಲ್ಸನ್ನೇ ಎಷ್ಟು ವೇದಲ್ಲಿ ಅರೇಂಜ್ ಮಾಡ್ಬೋದು? ವಿತೌಟ್ ರಿಪಿಟೇಷನ್, ವಿತ್ ರಿಪಿಟೇಷನ್ ಅಂತ ಬರುತ್ತೆ. ಅಷ್ಟು ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ ಬರಲ್ಲ ಇಲ್ಲಿ. ಈ ಎನ್ ಫಾರ್ಮುಲಾ ಒಂದಿರಲಿ, ಎನ್ ಪಿ ಆರ್ ಇಸ್ ಈಕ್ವಲ್ಸ್ ಟು ಏನು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಓಕೆ, ಇದು ಆಮೇಲೆ ಆರ್ ಆಲ್ವೇಜ್ ಏನಿರುತ್ತೆ ಲೆಸ್ ದೆನ್ ಎನ್ ಆಗಿರುತ್ತೆ. ಓಕೆ, ಇವಾಗ ಏನು ನಂಬರ್ಸ್ ಕೊಡ್ತಾನೆ, ಏನು ಡಿಜಿಟ್ಸ್ ಅಥವಾ ನಂಬರ್ಸು ಕೊಟ್ಟು 3 ಡಿಜಿಟ್ ನಂಬರು 4 ಡಿಜಿಟ್ ನಂಬರು ಅಂತ ಫೈಂಡ್ ಮಾಡಂತ ಹೇಳ್ತಾನೆ. ಕೊಟ್ಟಿರುವಂಥ ಡಿಜಿಟನ್ನು ಎಷ್ಟು ಅದಾವೆ ಬರ್ಕೋಬೇಕು, ಟೋಟಲ್ ನಂಬರ್ ಆಫ್ ಡಿಜಿಟು. ಎಷ್ಟು ಡಿಜಿಟ್ ನಂಬರ್ ಕೇಳಿದಾನೆ? 3 ಡಿಜಿಟ್ ನಂಬರ್ ಕೇಳಿದಾನೆ. ಫಾರ್ ಎಕ್ಸಾಂಪಲ್ ಯೂಸಿಂಗ್ 1 to 9 ಡಿಜಿಟ್ ಅಂತ ಅಂದ್ಕೊಳ್ಳಿ. 1 to 9 ಡಿಜಿಟ್ ಎಷ್ಟು 3 ಡಿಜಿಟ್ ನಂಬರ್ ಬರಿಬೋದು? ಫಸ್ಟನ್ನು 9 ವೇದಾಗ ಫಿಲ್ ಮಾಡ್ಬೋದು, 8 ವೇದಾಗ ಫಿಲ್ ಮಾಡ್ಬೋದು, 7 ವೇದಾಗ ಫಿಲ್ ಮಾಡ್ಬೋದು. ಇದು ಮಲ್ಟಿಪ್ಲಿಕೇಶನ್ಸ್ ಮಾಡಿದರೆ 3 ಡಿಜಿಟ್ ನಂಬರ್ ಸಿಕ್ಬಿಡುತ್ತೆ. ವಿತ್ ರಿಪಿಟೇಷನ್ ಅಂದಾಗ ಏನಾಗುತ್ತೆ 9 ಇಂಟು 9 ಇಂಟು 9 9 ಕ್ಯೂಬ್ ಬಂದುಬಿಡುತ್ತೆ. ಇದು ವಿತೌಟ್ ರಿಪಿಟೇಷನು. ನೆಕ್ಸ್ಟ್ ವಿತ್ ರಿಪಿಟೇಷನು ಆ ಥರ ಇರುತ್ತೆ. ಓಕೆ, ಹಾಂ, ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ಥರ ಇದು ಗೊತ್ತಾಯ್ತಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೆನಪಿಡಬೇಕಾಗಿರೋದು ಫಾರ್ಮುಲಾ. ಯಾವುದು ಫಾರ್ಮುಲಾ? ಇದು ಎನ್ ಪಿ ಆರ್ ಇಸ್ ಈಕ್ವಲ್ಸ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ಇದೆ. ಹೌ ಮೆನಿ ವರ್ಡ್ಸ್ ಕ್ಯಾನ್ ಬಿ ಫಾರ್ಮ್ ಬೈ ಯೂಸಿಂಗ್ ದ ಆಲ್ ಲೆಟರ್ಸ್ ಆಫ್ ದ ವರ್ಡ್ ಅಲಿವ್. ಅಲಿವಲ್ಲಿ ಎಷ್ಟು ಲೆಟರ್ಸ್ ಇದ್ದಾವೆ? 5 ಲೆಟರ್ಸ್ ಇದ್ದಾವಲ್ವಾ. ಸೊ 5 ಲೆಟರ್ ವರ್ಡ್ಸನ್ನು ಎಷ್ಟು ವಿಧಾಗ ಮಾಡ್ಬೋದು? ಇಲ್ಲಿ ವಿತೌಟ್ ರಿಪಿಟೇಷನ್ ಕಂಡೀಷನ್ ಕೊಟ್ಟಿದ್ದ ಬರೀರಿ, ಕೊಟ್ಟಿಲ್ಲ ಅಂದರೆ ವಿತೌಟ್ ರಿಪಿಟೇಷನ್ ಮಾಡಬೇಕು. 5 ಲೆಟರ್ಸ್ ಇದಾವಲ್ವಾ. ಫಸ್ಟ್ ವೇದ 5 ಒಂದು ನೋಡಿ ಇದನ್ನು ಹೇಳ್ಬಿಡ್ತೀನಿ ಕ್ಲಿಯರಾಗಿ. ಎಷ್ಟು ವೇದಾಗ ಫಿಲ್ ಮಾಡ್ಬೋದು? 5 ಲೆಟ್ರಲ್ಲೇ ಫಿಲ್ ಮಾಡ್ಬೋದಲ್ವಾ. ಯಾವುದು ಎ ಇಂದ ಫಿಲ್ ಮಾಡಿರಿ, ಎಲ್ ಇಂದ ಫಿಲ್ ಮಾಡಿ, ಆ ಇಂದ ಫಿಲ್ ಮಾಡಿ, ವಿ ಇಂದ ಫಿಲ್ ಮಾಡಿ, ಇ ಇಂದ ಫಿಲ್ ಮಾಡಿ. 5 ವೇದಾಗ ಫಿಲ್ ಮಾಡಿ. ಒಂದು ಫಿಲ್ ಮಾಡಿದರೆ ಎಷ್ಟು ಉಳಿತು? 4 ಉಳಿತು. ಆಮೇಲೆ 3 ಉಳಿತು, ಆಮೇಲೆ 2 ಉಳಿತು, ಆಮೇಲೆ 1 ಉಳಿತಲ್ವಾ. ಸೊ 5 4 3 2 1. ಸೊ 5 ಫ್ಯಾಕ್ಟರ್ ವ್ಯಾಲ್ಯೂ ಏನು ಬರುತ್ತೆ? ಇದು ನಥಿಂಗ್ ಬಟ್ 5 ಫ್ಯಾಕ್ಟರ್ ಎಷ್ಟು 120 ಬರುತ್ತಲ್ವಾ. ಸೊ ಮಲ್ಟಿಫೈ ಮಾಡಿ ನೋಡಿ. 5 2s are 20, 20 3s are 60, 60 2s are 120 ಆನ್ಸರ್ ಬರುತ್ತೆ. MCQಸಲ್ಲಿ ಕೇಳ್ಬೋದು. ಈ ಥರ ಇದೇ ಕ್ವಶನ್ ಅಲ್ಲ. ಇನ್ ಕೇಸ್ ರಿಪಿಟೇಷನ್ ಆಗಿತ್ತಂದರೆ 2 ಲೆಟರ್ಸ್ ಡಿವೈಡೆಡ್ ಬೈ 2 ಫ್ಯಾಕ್ಟರ್ ಬರೀಬೇಕಷ್ಟೇ. ಮೋಸ್ಟ್ ಆಫ್ ದಿ ಪ್ರೊಬೆಬಲ್ ಡಿಫ್ರೆಂಟ್ ಲೆಟರ್ಸ್ ಕೊಟ್ಟಿರ್ತಾನೆ. ಡಿಫ್ರೆಂಟ್ ಲೆಟರ್ ಕೊಟ್ಟಾಗ ಈ ಥರ ಫೈಂಡ್ ಮಾಡ್ಕೋಬೇಕು. ಓಕೆ, ಕ್ವಶನ್ ಈ ಥರ ಬರುತ್ತೆ. ಇಲ್ಲಿ ನೋಡಿ ಫೈಂಡ್ ಆರ್ ಇಫ್ 5 ಇಂಟು 4 ಪಿ ಆರ್ ಇಸ್ ಈಕ್ವಲ್ಸ್ ಟು 6 5 ಆರ್ ಮೈನಸ್ 1. ಇಲ್ಲಿ ಫೈಂಡ್ ಆರ್ ವ್ಯಾಲ್ಯೂನ ಫೈಂಡ್ ಮಾಡಂತ ಹೇಳಿದ್ದಾನೆ. ಇಲ್ಲಿ ಏನು ಮಾಡಿರಿ
ಎನ್ ಪಿ ಆರ್ ಫಾರ್ಮುಲಾ ಯೂಸ್ ಮಾಡಿ ಆರ್ ವ್ಯಾಲ್ಯೂನ ಫೈಂಡ್ ಮಾಡಿ. ಆರ್ ಈಸ್ ಈಕ್ವಲ್ಸ್ ಟು ಎರಡು ವ್ಯಾಲ್ಯೂ ಬರುತ್ತೆ, ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ, ಸಾಲ್ವ್ ಮಾಡಿದಾಗ 3 ಬರುತ್ತೆ 8 ಬರುತ್ತೆ. ಟೆಲ್ ಬಿ ದ್ಯಾಟ್ ಆರ್ ಈಕ್ವಲ್ ಟು ವಿಚ್ ವ್ಯಾಲ್ಯೂ ಇಸ್ ಕರೆಕ್ಟ್, 3 ಆರ್ 8. 3 ಕರೆಕ್ಟ್ ಅಲ್ವಾ, 8 ಯಾಕೆ ಕರೆಕ್ಟ್ ಅಲ್ಲ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ, ಇದು ಲೆಸ್ ದೆನ್ ಇರಬೇಕಲ್ವಾ. ಸೊ 8 ಏನಾಗುತ್ತೆ, ಗ್ರೇಟರ್ ದೆನ್ ಆಗುತ್ತೆ. ಸೊ ಆರ್ ವ್ಯಾಲ್ಯೂ ಏನು ಬರುತ್ತೆ, 3 ಬರುತ್ತೆ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡ್ಬೋದು ಕೇಳ್ಬೋದಲ್ವಾ, ಡಿಸ್ಕ್ರಿಪ್ಟಿವಲ್ಲಿ ಕೇಳ್ಬೋದು. ಫೈಂಡ್ ಆರ್ ಇಫ್ ಅಂತ ಕೊಟ್ಬಿಟ್ಟು, ಓಕೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ಸ್ ಟು 6 ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 5 ಅಲ್ವಾ. ಸೊ 5 ಈ 4 ಇದೆಯಲ್ಲ, 5 ಮೈನಸ್ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆರ್ ಫ್ಯಾಕ್ಟೋರಿಯಲ್. ಇದು 5 ಫ್ಯಾಕ್ಟೋರಿಯಲ್, 5 ಇಂಟು 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, 1 ಡಿವೈಡೆಡ್ ಬೈ 4 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ, 6 ಡಿವೈಡೆಡ್ ಬೈ ನೋಡಿ 6 ಪ್ಲಸ್ 5 ಪ್ಲಸ್ 1 6 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಲ್ವಾ. 1 ಈಸ್ ಈಕ್ವಲ್ಸ್ ಟು 4 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇದೆ, ಈಸ್ ಈಕ್ವಲ್ಸ್ ಟು ಇಲ್ಲಿ 1 ಲೆಸ್ ಮಾಡ್ಕೊತ ಹೋಗಿ ಡಿನಾಮಿನೇಟ್ರಲ್ಲಿ 1 ತೆಗೆದ್ರೆ 5 ಬರುತ್ತಲ್ವಾ. ಸೊ 6 ಮೈನಸ್ ಆರು, ನೆಕ್ಸ್ಟ್ 2 ತೆಗೀರಿ, 5 ಮೈನಸ್ ಆರ್ 4 ಮೈನಸ್ ಆರ್, ಇದಕ್ಕೆ ಫ್ಯಾಕ್ಟೋರಿಯಲ್ ಈ ಟರ್ಮು ಕ್ಯಾನ್ಸಲ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಯಾವುದದು ಕ್ವಾಡ್ರಾಟಿಕ್ ಇಕ್ವೇಷನು, ಆರ್ ಸ್ಕ್ವೈರ್ ಮೈನಸ್ 11r ಪ್ಲಸ್ 24 ಅಂತ ಬರುತ್ತೆ. ಇದನ್ನು ಸಾಲ್ವ್ ಮಾಡಿದಾಗ ಆರ್ ವ್ಯಾಲ್ಯೂಸ್ ಈ ಥರ ಸಿಗ್ತವೆ. ಸೊ ಆರ್ ಈಕ್ವಲ್ ಟು 3 ಅಂತ ಕರೆಕ್ಟ್. ಆರ್ ಈಕ್ವಲ್ ಟು 3 ಇಸ್ ದ ರೈಟ್ ಆನ್ಸರ್. ಆರ್ ಈಸ್ ಈಕ್ವಲ್ ಟು 8 ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಎನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಅಲ್ವಾ, ಆರ್ ಈಸ್ ಲೆಸ್ ದೆನ್ ಎನ್ ಆಗುತ್ತೆ. ಸೊ ದಿಸ್ ಈಸ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಆರ್. ನೆಕ್ಸ್ಟ್ ನೋಡಿ ಕಾಂಬಿನೇಷನ್. ಏನಪ್ಪ ಕಾಂಬಿನೇಷನ್ದು ಮೀನಿಂಗ್ ಏನು, ಕಾಂಬಿನೇಷನ್ ಅಂದರೆ ಸೆಲೆಕ್ಷನ್. ನೋಡಿ ನಾನು ಪರ್ಮ್ಯುಟೇಷನಲ್ಲಿ ಅಷ್ಟೇ ಎಕ್ಸಾಂಪಲ್ ಹೇಳಿದ್ದೀನಿ, ಯಾಕಂದರೆ ಅಷ್ಟೇ ಬರೋ ಚಾನ್ಸಸ್ ಇರುತ್ತೆ. ಬಟ್ ಕಾಂಬಿನೇಷನ್ ಇಂಪಾರ್ಟೆಂಟ್, ಕಾಂಬಿನೇಷನ್ ಮೇಲೆ ಜಾಸ್ತಿ ಕ್ವಶನ್ ಬರುತ್ತೆ. ಕಾಂಬಿನೇಷನ್ ಅಂದರೆ ಸೆಲೆಕ್ಷನ್ದು ಫಾರ್ಮುಲಾ ಏನಿರುತ್ತೆ, ಮೀನ್ಸ್ ಕಾಂಬಿನೇಷನ್ದು ಎನ್ ಸಿ ಆರ್ ಇಸ್ ಈಕ್ವಲ್ಸ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಇದು ನೆನ್ಪಿಟ್ಕೊರಿ, ಇದು ಫಾರ್ಮುಲಾ ನಮ್ಗೆ ಗೊತ್ತಿರಲಿ. ಆಮೇಲೆ ಇಲ್ಲಿ ಫಾರ್ಮುಲಾ ಆದ್ಮೇಲೆ ಒಂದು 3 ಕಂಡೀಷನ್ಸ್ ಇರುತ್ತೆ. 3 ಕಂಡೀಷನ್ಸಲ್ಲಿ ಒಂದು ಇದನ್ನು ನೆನ್ಪಿಟ್ಕೊಂಬಿಡಿ, ಇದು ವೆರಿ ಇಂಪಾರ್ಟೆಂಟ್. ಏನು, ಎನ್ ಸಿ ಆರ್ ಇಸ್ ಈಕ್ವಲ್ಸ್ ಟು ಎನ್ ಸಿ ಎಸ್. ಏನಾದರೂ ಈ ಥರ ಇದ್ದರೆ ಏನು ಬರಬೇಕಿಲ್ಲಿ, ಆರ್ ಈಕ್ವಲ್ ಟು ಎಸ್ ಇರಬೇಕು, ಆರ್ ಎನ್ ಈಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ಎಸ್ ಇರಬೇಕು. 1 ಮಾರ್ಕ್ ಎಮ್ ಸಿ ಕ್ಯೂಸಲ್ಲಿ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ ಈ ಥರ ಕ್ವಶನ್. ಯಾವ ಥರ ಕ್ವಶನು, ಎನ್ ಸಿ 13 ಈಸ್ ಈಕ್ವಲ್ಸ್ ಟು ಎನ್ ಸಿ 12. ಓಕೆ, ಫೈಂಡ್ ಎನ್ ಸಿ 25 ಅಂತ ಆಗುತ್ತೆ. ಇಲ್ಲಿ 13 ಈಕ್ವಲ್ ಟು 12 ಆಗುತ್ತಾ, ಆಗಲ್ಲ. ದೆನ್ ಏನಾಗಬೇಕಲ್ಲಿ, ಎನ್ ಈಸ್ ಈಕ್ವಲ್ಸ್ ಟು 13 ಪ್ಲಸ್ 12 ಆಗಬೇಕಲ್ವಾ, ಈಕ್ವಲ್ ಟು ಎಷ್ಟು 25. ಎನ್ ವ್ಯಾಲ್ಯೂ ಏನು ಬಂತು 25, 25 ಸಿ 25 ಫ್ಯಾಕ್ಟೋರಿಯಲ್ಲ, 25 ಮೈನಸ್ 25 0 ಫ್ಯಾಕ್ಟೋರಿಯಲ್. 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಬರುತ್ತೆ. 25 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 25 ಫ್ಯಾಕ್ಟೋರಿಯಲ್ 1 ಆಗುತ್ತೆ, ಇದರ ವ್ಯಾಲ್ಯೂ 1 ಬರುತ್ತೆ. ಗೊತ್ತಾಯ್ತಲ್ವಾ. ಸೊ ಈ ಥರ ಎಮ್ ಸಿ ಕ್ಯೂಸಲ್ಲಿ ಬರ್ಬೋದು, ಇದ್ರ ಬೇಸ್ಡ್ ಇರುತ್ತೆ. ಇದು ರಿಮಾರ್ಕ್, ಇದು ಅರ್ಥ ಆಯ್ತು ಅನ್ಕೋತೀನಿ. ಎನ್ ಸಿ 13 ಈಕ್ವಲ್ ಟು ಎನ್ ಸಿ 12, 13 12 ನಾಟ್ ಈಕ್ವಲ್ ಅಂದಾಗ ಏನಾಗುತ್ತೆ, ಎನ್ ಸಮ್ ಅಲ್ಲ, 13 ಪ್ಲಸ್ 12 25 ಆಗುತ್ತೆ, ಅದು ಎನ್ ವ್ಯಾಲ್ಯೂ ಇರುತ್ತೆ. ಎನ್ ಸಿ 25 ವ್ಯಾಲ್ಯೂ ಕೇಳಿದಾನಲ್ವಾ, ಸೊ 25 ಸಿ 25 ಅಂದರೆ ಏನಾಗುತ್ತೆ, ಎನ್ ಸಿ ಎನ್ ವ್ಯಾಲ್ಯೂನು 1, ಅದನ್ನು ನೆನ್ಪಿಟ್ಕೊಂಬಿಡಿ. ಓಕೆ, ಇದಿಷ್ಟು ಕಾಂಬಿನೇಷನ್. ಹಾಂ, ಇದೊಂದು ನೀವು ಸಾಲ್ವ್ ಮಾಡಿ, ಎಷ್ಟು ಬರುತ್ತೆ ನೋಡಿ, 1 ಬರುತ್ತಲ್ವ. 9 ಪ್ಲಸ್ 8 17, 17 ಸಿ 17 1 ಬರುತ್ತೆ. ಸೊ ಆನ್ಸರ್ ಸಾಲ್ವ್ ಮಾಡ್ಕೊಳ್ಳಿ. ಹಾಂ, ನೆಕ್ಸ್ಟ್ ನೋಡಿ, ಇದು ಕ್ವಶನ್ಸ್ ಎನ್ ಸಿ ಆರ್ ಟಿಯಿಂದ ತೊಗೊಂಡಿದ್ದೀನಿ. ಇದು ಈಗ ಯಾಕೆ ಇಂಪಾರ್ಟೆಂಟ್ ಅಂದರೆ, ಅ ಕಮಿಟಿ ಆಫ್ 3 ಪರ್ಸನ್ ಈಸ್ ಟು ಬಿ ಕಾನ್ಸ್ಟಿಟ್ಯೂಟೆಡ್. ಕಮಿಟಿ ಎಷ್ಟು ಜನದಾಗಬೇಕು, 3 ಪರ್ಸನ್ ಆಗಬೇಕು. ಅದರಲ್ಲಿ ಏನಾಗಿರುತ್ತೆ, ಫ್ರಮ್ ಅ ಗ್ರೂಪ್ ಆಫ್ 2 ಮೆನ್ ಇರ್ತಾರೆ, ಆಮೇಲೆ 3 ವುಮನ್ ಇರ್ತಾರೆ. ಕಮಿಟಿಗೆ 3 ಪರ್ಸನ್ಸ್ ಬೇಕು, ಎಷ್ಟು 2 ಮೆನ್ ಮತ್ತು 3 ವುಮೆನ್. ಇನ್ ಹೌ ಮೆನಿ ವೇಸ್ ಕ್ಯಾನ್ ದಿಸ್ ಬಿ ಡನ್, ಎಷ್ಟು ವೇದಾಗ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಸಬ್ ಕ್ವಶನ್ ಏನಿದೆ, ಹೌ ಮೆನಿ ಆಫ್ ದೀಸ್ ಕಮಿಟೀಸ್ ವುಡ್ ಕನ್ಸಿಸ್ಟ್ 1 ಮ್ಯಾನ್ ಆ್ಯಂಡ್ 2 ವುಮನ್. ಆ ಕಮಿಟಿಯಲ್ಲಿ 1 ಮ್ಯಾನು ಮತ್ತು 2 ವುಮನ್ ಇರುವಂಥ ಎಷ್ಟು ಕಮಿಟಿಗಳನ್ನು ಮಾಡ್ಕೋಬೋದು. ಸೊ ರಿಕ್ವೈರ್ಡ್ ನಂಬರ್ ಆಫ್ ವೇಸ್, ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಎಷ್ಟು, 2 ಮೆನ್ನು 3 ವುಮೆನ್ ಅಲ್ವಾ. ಸೊ 2 ಪ್ಲಸ್ 3 5 ಇದೆ. ಆಮೇಲೆ ಎಷ್ಟು ಜನ ಬೇಕು ಕಮಿಟಿಗೆ, 3, ಅದೇ 5 C3 ಆಗುತ್ತೆ ರಿಕ್ವೈರ್ಡ್ ನಂಬರ್ ಆಫ್ ವೇಸು. ಅದನ್ನು ನಾವು ಎನ್ ಸಿ ಆರ್ ಫಾರ್ಮುಲಾ ಯೂಸ್ ಮಾಡಿ, ಎನ್ ಸಿ ಆರ್ ಫಾರ್ಮುಲಾ ಏನು, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್. ಅದೇ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 3 ಇಸ್ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಇದು ಸಿಂಪ್ಲಿಫೈ ಮಾಡಿ 5 ಫ್ಯಾಕ್ಟೋರಿಯಲ್ನ ಏನು ಮಾಡಿದ್ದಾನೆ, 5 ಇಂಟು ನೋಡಿ ಇಲ್ಲಿ ನಿಮಗೆ ಹೇಳ್ಬಿಡ್ತೀನಿ, 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್
ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಇಂಟು ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 2 ಇಂಟು 1 2 ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದು 1 ಇದು 2 5 ಇಂಟು 2 10 ಅಲ್ವಾ. ಸೊ 10 ಕಮಿಟಿಗಳನ್ನು ನಾವು ಮಾಡ್ಬೋದು. ಏನು 5 ಜನದಲ್ಲಿ 3 ಜನನ ಆಯ್ಕೆ ಮಾಡ್ಕೊಂಡು, ಆಯ್ಕೆ ಸೆಲೆಕ್ಷನ್ ಅಲ್ವಾ. ಸೊ ಅದಕ್ಕೆ ಕಾಂಬಿನೇಷನ್ ಅಂತ ಇರುತ್ತೆ. ಆಮೇಲೆ ನೆಕ್ಸ್ಟ್ ಸಬ್ ಕ್ವಶನ್ ಏನಿದೆ ಅದರಲ್ಲಿ ಏನಿರಬೇಕು, 1 ಮ್ಯಾನ್ ಇರಬೇಕು, ಆಮೇಲೆ 2 ವುಮೆನ್ ಇರಬೇಕು. ಸೊ ಎಷ್ಟು ಟೋಟಲ್ ನಂಬರ್ ಆಫ್ ಮೆನ್ ಎಷ್ಟಿದ್ದಾರೆ, ಇದೆಲ್ಲ ಎಕ್ಸ್ಪ್ಲನೇಷನ್ ಬರೀ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 1 ಮ್ಯಾನ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ ಟೂ ಮೆನ್, ಆಮೇಲೆ ಅದೇ ಎಷ್ಟು ವೇದಾಗ 2C1 ವೇದಾಗ, ಆಮೇಲೆ 2 ವುಮೆನ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ 3 ವುಮನ್, ದಟ್ ಈಸ್ 3C2 ವೇದಾಗ. ಕಂಡೀಷನ್ ಏನಿದೆ 1 ಮ್ಯಾನ್ 2 ವುಮೆನ್ ಅಲ್ವಾ. ಸೊ ಟುಗೆದರ್ ಮಾಡಬೇಕಲ್ವಾ, ನಮ್ಮ ಕಮಿಟಿಗೆ 3 ಜನ ಬೇಕು, ಟುಗೆದರ್ ಆಗುತ್ತೆ. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್, ಅದಕ್ಕೆ ಇಂಟು ಮಾಡ್ತಾ ಇದ್ವಿ. 2C1 ಇಂಟು 3C2 ಸೇಮ್ ಯೂಸಿಂಗ್ ದಟ್ NCR ಫಾರ್ಮುಲಾ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ, 6 ವೇದಾಗ ಮಾಡ್ಬೋದು. ಸೊ ಈ ಥರ ಕ್ವಶನ್ಸ್ ಬರ್ಬೋದು. ಆಮೇಲೆ ಇನ್ನೂ ಕ್ವಶನ್ ನೋಡಿ ಯಾವ ಥರ, ನಂಬರ್ ಆಫ್ ಕ್ರಿಕೆಟ್ ಇದೆಯಲ್ಲ, ಸೊ ಕ್ರಿಕೆಟ್ ಟೀಮ್ ಮಾಡುವಾಗ ಹೀಗೆ ಬರುತ್ತೆ, ಏನು ಟೋಟಲ್ ನಂಬರ್ ಆಫ್ ಫೀಲ್ಡರು, ಬ್ಯಾಟ್ಸ್ಮನ್ನು, ಬೌಲರು ಅಂತ ಇರುತ್ತೆ. ದ ಟೀಮ್ ಕಂಟೈನ್ ಅಟ್ಲೀಸ್ಟ್ 3 ಬೌಲರ್ಸ್, 4 ಜನ ಅವೈಲೇಬಲ್ ಬೌಲರ್ಸು 4 ಜನ ಇರ್ತಾರೆ, ಅಟ್ಲೀಸ್ಟ್ 3 ಜನ ಅಂತ ಹಾಕೊಂಡಾಗ ಅದನ್ನು ಸಪ್ರೇಟ್ ಮಾಡಬೇಕು. 11 ಮೆಂಬರ್ಸ್ ಬೇಕಲ್ವಾ. ಸೊ 11 ಮೆಂಬರ್ಸ್ ಬೇಕಾದಾಗ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅದನ್ನು ಎಕ್ಸ್ಪ್ಲನೇಷನ್ ಮಾಡಿಬಿಡ್ತೀನಿ. ನಿಮ್ಮ ಕಡೆ 15 ಜನ ಬ್ಯಾಟ್ಸ್ಮನ್ ಅದಾರ ಅಂತ ಅಂದ್ಕೊಳ್ಳಿ, ಬ್ಯಾಟ್ಸ್ಮನ್ನು ಆಲ್ರೌಂಡರ್ ಸೆಟ್ಸ್ 15 ಜನ ಇದ್ದಾರೆ, ಆಮೇಲೆ 4 ಜನ ಏನಿದ್ದಾರೆ ಬೌಲರ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಬೌಲರ್ 3 ಅಟ್ಲೀಸ್ಟ್ ಟೀಮ್ ಹೆಂಗೆ ಸೆಲೆಕ್ಟ್ ಆಗಬೇಕಂದ್ರೆ ಅಟ್ಲೀಸ್ಟ್ 3 ಬೌಲರ್ಸ್ ಅಟ್ಲೀಸ್ಟ್ ಅಲ್ವಾ. 4C3 ಇಂಟು 15, ಈಗ 3 ಜನನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಎಷ್ಟು ಜನ ಮಾಡಬೇಕೇನು 8 ಅಲ್ವಾ. ಇದು 1 ವೇದಾಗ ಪ್ಲಸ್ ಅಟ್ಲೀಸ್ಟ್ ಅಂತ ಇದೆಯಲ್ವಾ, 4 ಜನ ಬೌಲರ್ಸ್ ಇರ್ಬೋದು, ಆಮೇಲೆ 15ಅಲ್ಲಿ ಇಲ್ಲಿ 8 ಜನ ಬ್ಯಾಟ್ಸ್ಮನ್ ತೊಗೋತಾರೆ 7. ಸೊ ಈ ಥರನೂ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಗೊತ್ತಾಯ್ತಲ್ಲ. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ನೋಡಿ, ನಿಮ್ಗಿನ್ನೂ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ, ಯಾವುದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ನಾನು ವಿಡಿಯೋ ಮಾಡಬೇಕಂತ, ಅದೇ ಕಾನ್ಸೆಪ್ಟಲ್ಲಿ ಅಷ್ಟೇ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಇದು ಆಮೇಲೆ ಇನ್ನೊಂದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಸ್ಟಡಿ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಪ್ರೊಬ್ಯಾಬಿಲಿಟಿಗೆ ಹೋಗಬೇಕು, ಲಿಂಕ್ ಇರುತ್ತೆ. ಪ್ರೊಬ್ಯಾಬಿಲಿಟಿ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಪ್ರೊಬ್ಯಾಬಿಲಿಟಿನ ಡಿಸ್ಕಸ್ ಮಾಡೋಣ. ಬಟ್ ಗೊತ್ತಿಲ್ಲ, ಇದೊಂದು ಶಾಂಪಲ್ ಸ್ಪೇಸ್ ಅಂತ ಅಂದ್ಕೊಳ್ಳಿ. ಪ್ಯಾಕೆಟಲ್ಲಿ ಕಾರ್ಡ್ಸ್ ಎಷ್ಟಿರ್ತವೆ, 52 ಇರ್ತವೆ, ಆಮೇಲೆ 4 ಟೈಪ್ಸ್ ಇರ್ತವೆ. ಓಕೆ, ಡೈಮಂಡ್, ಹಾರ್ಟು, ಸ್ಪೇಡು, ಫ್ಲವರ್ ಅಂತ ಇರುತ್ತೆ, 4 ಟೈಪ್ಸ್ ಇರ್ತವೆ. ಆಮೇಲೆ ಇಲ್ಲಿ ಏನು ಮಾಡ್ತಾಯಿದ್ದೀರಾ, ನೀವು ಸೆಲೆಕ್ಟ್ ಮಾಡತ್ತೀರಿ, 4 ಕಾರ್ಡ್ ಸೆಲೆಕ್ಟ್ ಮಾಡತ್ತೀರಿ, ಅದು ಎಷ್ಟು ವೇದಾಗ 52C4 ಟೋಟಲ್ ಮಾಡ್ಬೋದು. ಆಮೇಲೆ 4 ಕಾರ್ಡ್ಸ್ ಆರ್ ಆಫ್ ಸೇಮ್ ಸ್ಯೂಟ್ ಅಂದರೆ ಎಷ್ಟು 13 ಇರ್ತಾವಲ್ವಾ. 13 4C2, 13C4 ಪ್ಲಸ್ 13C4 13C4 ಸೇಮ್ ಸ್ಯೂಟ್, ಅದೇ 4 ಇಂಟು ಕಾಮನ್ ತೆಗಿತೀರಿ 4 ಆಗುತ್ತೆ, 13C4. ಇದು ಫಸ್ಟ್ ಕ್ವಶನ್ ಆನ್ಸರ್, ಸೇಮ್ ಸ್ಯೂಟ್. ಆಮೇಲೆ 4 ಕಾರ್ಡ್ ಬಿಲಾಂಗ್ಸ್ ಟು 4 ಡಿಫ್ರೆಂಟ್ ಕಾರ್ಡ್ಸ್. 4 ಡಿಫ್ರೆಂಟ್ ಕಾರ್ಡ್ಸ್ ಅಲ್ಲ ಅಂದರೆ 13C1 ಇಂಟು 13C1 ಇಂಟು 13C1 ಇಂಟು 13C1. ಈಚ್ ಕಾರ್ಡು ಡಿಫ್ರೆಂಟ್ ಸ್ಯೂಟ್ಸಿಂದ ಬರಬೇಕು ಆ ಥರ. ಆಮೇಲೆ ಫೇಸ್ ಕಾರ್ಡ್ಸ್ ಎಷ್ಟಿರ್ತದೆ 12 ಅಲ್ಲ, 12 ಫೇಸ್ ಕಾರ್ಡ್ಸ್, 12 ಫೇಸ್ ಕಾರ್ಡ್ಸ್ 12C4. ಟೋಟಲ್ ನಂಬರ್ ಆಫ್ ಫೇಸ್ ಕಾರ್ಡ್ಸ್ ಎಷ್ಟಿರ್ತವೆ 12 ಅಲ್ವಾ, ಈ ಥರ. ಓಕೆ, 2 ರೆಡ್ ಕಾರ್ಡು, 2 ಬ್ಲ್ಯಾಕ್ ಕಾರ್ಡು, 26C2 ಇಂಟು 26C2. ಓಕೆ, ಇದು ಫಸ್ಟ್ ಕ್ವಶನ್ದು ಆನ್ಸರು. ಆಮೇಲೆ ಇದು ಫಸ್ಟ್ದು ಆನ್ಸರು. ಇದು ಕಂಟಿನ್ಯೂ ಇಲ್ಲ. ಇದು ಸೆಕೆಂಡ್ ಕ್ವಶನ್ದು ಆನ್ಸರು, ಇದು ಥರ್ಡ್ ಕ್ವಶನ್ದು ಆನ್ಸರು, ಆಮೇಲೆ ಇದು ಫೋರ್ತ್ ಕ್ವಶನ್ದು ಆನ್ಸರು. ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಇಷ್ಟು ಡಿಫಿಕಲ್ಟಿ ಬರಲ್ಲ, ಬಟ್ ಗೊತ್ತಿರಲಿ. ಯಾವುದಾದ್ರೂ ಒಂದು ಸಬ್ ಕ್ವಶನ್ಸನ್ನು ಕೇಳ್ಬೋದಲ್ವಾ. ದ ಹೋಲ್ 5 ಕ್ವಶನ್ಸನ್ನು ಬರಲ್ಲ, ಫಸ್ಟ್ ಕ್ವಶನ್ ಕೇಳಿ 2 ಸಬ್ ಕ್ವಶನ್ಸನ್ನು ಇಟ್ಟಾಗ ಯಾವ ಥರ ಸಾಲ್ವ್ ಮಾಡ್ಬೋದು. 26C2 ಯೂಸಿಂಗ್ NCR ಸಾಲ್ವ್ ಮಾಡ್ಕೊಂಬಿಡಿ. ಕಾರ್ಡ್ಸ್ ಆರ್ ಆಫ್ ದ ಸೇಮ್ ಕಲರ್, ರೆಡ್ ಕಾರ್ಡ್ ಸೇಮ್ ಕಲರ್ ಅಂದರೆ ಏನು 26C4, 2 ಇರ್ತದೆ ಒಂದು, ಪ್ಲಸ್ 26C4. ಇಲ್ಲಿ ಹೈಂಡ್ ಅಂತ ತೆಗಿತಾ ಇದ್ದಾರೆ 2, ಅದಕ್ಕೆ ಇಂಟು ಬಂತು. ಆಮೇಲೆ ಇಲ್ಲಿ ಸೇಮ್ ಕಲರ್ ಅಂದರೆ 4 ಕಾರ್ಡು ಸೇಮ್ ಕಲರ್ ತೆಗೆದಾಗ ಸಪ್ರೇಟಾಗಿ ಮಾಡ್ತಾ ಅದಕ್ಕೆ ಪ್ಲಸ್ ಬಂತು. ಗೊತ್ತಾಯ್ತಲ್ವಾ, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನೋಡಿ, ಇದನ್ನು ನೀವು ಸಾಲ್ವ್ ಮಾಡಿ. ಏನು, ಅ ಬ್ಯಾಗ್ ಕಂಟೈನ್ಸ್, ಅಗೇನ್ ಅ ಬ್ಯಾಗ್ ಇಸ್ ದೇರ್. ಇನ್ ದ್ಯಾಟ್ ಬ್ಯಾಗ್ 5 ಎಷ್ಟಿದೆ ಬ್ಲ್ಯಾಕ್ ಇದೆ, ಆಮೇಲೆ 6 ರೆಡ್ ಬಾಲ್ ಇದೆ. ಡಿಟರ್ಮೈನ್ ದ ನಂಬರ್ ಆಫ್ ವೇಸ್ ಇನ್ ವಿಚ್ 2 ಬ್ಲ್ಯಾಕ್ ಆ್ಯಂಡ್ 3 ರೆಡ್ ಬಾಲ್. ಎಷ್ಟು 5C2 ಇಂಟು 6C3. ಇದನ್ನು ಸಾಲ್ವ್ ಮಾಡಿ, ಅದು ಫಸ್ಟ್ ಕ್ವಶನ್ ಆನ್ಸರ್ ಇರುತ್ತೆ. ಓಕೆ, ಈ ಥರ 2 ಬ್ಲ್ಯಾಕು, ಆಮೇಲೆ ಐಂಡ್ ಇದೆಯಲ್ವಾ,
ಅದಕ್ಕೆ ಇಂಟು. ನೆಕ್ಸ್ಟ್ ನೋಡಿ, ಇನ್ ಹೌ ಮೆನಿ ವೇಸ್ ಕ್ಯಾನ್ ಸ್ಟೂಡೆಂಟ್ ಚೂಸ್ ಅ ಪ್ರೋಗ್ರಾಮ್ ಆಫ್ 5 courses if 9 courses are available and 2 specific courses are compulsory. 9 ಕೋರ್ಸ್ ಇದ್ದಾವೆ, ಅದರಲ್ಲಿ 2 ಸ್ಪೆಸಿಫಿಕ್ ಆಗಿ ಇಟ್ಬಿಡ್ತೀರಿ. ಎಷ್ಟು ಉಳಿತವೆ? 7 ಉಳಿತವೆ. 7ಅಲ್ಲಿ ಆಲ್ರೆಡಿ 2 ಚೂಸ್ ಮಾಡಿದಿರಿ, ಟೋಟಲ್ 5 ಮಾಡಬೇಕಲ್ವಾ? 5ಅಲ್ಲಿ 2 ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಉಳಿತು 3. ಇದರದ್ದು ಆನ್ಸರು. ಗೊತ್ತಾಯ್ತಲ್ವಾ? ಸ್ಪೆಸಿಫಿಕ್ ಇರುತ್ತೆ, ಇದರಲ್ಲಿನೂ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಇದರಲ್ಲಿನೂ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಗೆಟ್ ಇಟ್? ಓಕೆ. ಈ ಥರ 1 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಇರುತ್ತದೆ. ಮೀನ್ಸ್ MCQ ಅಲ್ಲಿ ಟ್ವಿಸ್ಟ್ ಮಾಡಿದರೆ ಈ ಲೆವೆಲ್ ಟ್ವಿಸ್ಟ್ ಮಾಡಬೇಕು. ಇದಕ್ಕಿಂತ ಈಸಿ ವೇರೆ ಬರುತ್ತೆ. ಇದು ಈ ಇಂಪಾರ್ಟೆಂಟ್ ನೋಡಿ. ಏನು? ದೇರ್ ಆರ್ 30 ಪೀಪಲ್ಸ್ ಇನ್ ಅ ಗ್ರೂಪ್. ಇಫ್ ಆಲ್ ಶೇಕ್ಸ್ ಹ್ಯಾಂಡ್ಸ್ ವಿತ್ ಒನ್ ಅನದರ್, ಹೌ ಮೆನಿ ಹ್ಯಾಂಡ್ ಶೇಕ್ಸ್ ಆರ್ ಪಾಸಿಬಲ್? ಹೌ ಮೆನಿ ಹ್ಯಾಂಡ್ ಶೇಕ್ಸ್ ಆರ್ ಪಾಸಿಬಲ್? ಎಷ್ಟು ಹ್ಯಾಂಡ್ ಶೇಕ್ಸ್? ಒಂದು ಹ್ಯಾಂಡ್ ಶೇಕ್ ಆಗಬೇಕಾದ್ರೆ ಎಷ್ಟು ಪಾಸಿಬಿಲಿಟಿ ಇರುತ್ತೆ? 2 ಹ್ಯಾಂಡ್ ಬೇಕಲ್ವಾ? 30 ಪೀಪಲ್ ಇದ್ದಾರೆ, 2 ಹ್ಯಾಂಡ್ಸ್ ಬೇಕು. 30 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 28 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದನ್ನು ಯಾವ ಥರ ಸಾಲ್ವ್ ಮಾಡೋದು? 30 ಇಂಟು 29 ಇಂಟು 28 ಫ್ಯಾಕ್ಟೋರಿಯಲ್ಲ. 28 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಸ್ 1. 28 ಕ್ಯಾನ್ಸಲ್. 2 1 2 15 15 ಇಂಟು 29 ಬಂತು. 15 ಇಂಟು 29 ಸಾಲ್ವ್ ಮಾಡಿ, ಎಷ್ಟು ಬರುತ್ತೆ ನೋಡಿ? 435 ಬರುತ್ತಾ? ಸೊ 435 ಇಸ್ ದ ಆನ್ಸರ್. ಈ ಥರ ಕ್ವಶನ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದನ್ನು ಯಾವ ಥರ ಸಾಲ್ವ್ ಮಾಡ್ಬೋದು? ಇನ್ ಅ ಕ್ರಿಕೆಟ್ ಲೀಗ್, ಇನ್ ಅ ಫಸ್ಟ್ ರೌಂಡ್ ಎವ್ರಿ ಟೀಮ್ ಪ್ಲೇಸ್ ಅ ಮ್ಯಾಚ್ ವಿತ್ ಎವ್ರಿ ಅದರ್ ಟೀಮ್. ಓಕೆ, ಒಂದು ಟೀಮು ಅದರ ಜೊತೆ ಅನದರ್ ಟೀಮ್ ಜೊತೆ ಮ್ಯಾಚನ್ನು ಆಡುತ್ತೆ. ಟೋಟಲ್ ಟೀಮು 9 ಇರ್ತವೆ. 9 ಟೀಮ್ಸ್ ಪಾರ್ಟಿಸಿಪೇಟ್ ಇನ್ ಅ ಕ್ರಿಕೆಟ್ ಲೀಗ್. ಹೌ ಮೆನಿ ಮ್ಯಾಚಸ್ ವರ್ ಪ್ಲೇಡ್ ಇನ್ ದ ಫಸ್ಟ್ ರೌಂಡ್? 9 ಟೀಮ್ ಇರ್ತವೆ, 2 ರೌಂಡ್ ಬಿಟ್ವೀನ್ ಟೀಮ್ ಮ್ಯಾಚ್ ನಡೀಬೇಕು. ಫಸ್ಟ್ ರೌಂಡಲ್ಲಿ ಇಷ್ಟೇ ಇರುತ್ತಲ್ವಾ? ಸೊ 9 ಫ್ಯಾಕ್ಟೋರಿಯಲ್, 9 ಮೈನಸ್ 2, 7 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, 9 ಇಂಟು 8 ಇಂಟು 7 ಫ್ಯಾಕ್ಟೋರಿಯಲ್. 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ ಇಂಟು 2, 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 1 4 9 4 36 ಮ್ಯಾಚನ್ನು ಆಡಿಸ್ತಾರೆ. ಗೊತ್ತಾಯ್ತಲ್ವಾ? ಸೊ ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನಂಬರ್ ಆಫ್ ಡಯಾಗೋನಲ್ಸ್, ಇದು ಒಂದು ಇಂಪಾರ್ಟೆಂಟ್. ಇದು ಕ್ವೆಶನ್ ಬಂದಿದೆ. ಇದೇ ಒಂದೇ ಅಲ್ಲ, ಪ್ರೀವಿಯಸ್ ಕಾನ್ಸೆಪ್ಟೂ ಬಂದಿದೆ. ಸೊ ಇದು ಬಂದಿದೆ. ಯಾವ ಥರ? ಏನದು ಕ್ವಶನು? ದ ನಂಬರ್ ಆಫ್ ಡಯಾಗೋನಲ್ಸ್ ದ್ಯಾಟ್ ಕ್ಯಾನ್ ಬಿ ಡ್ರಾನ್ ಬೈ ಜಾಯ್ನಿಂಗ್ ದ ಆಂಗ್ಯುಲರ್ ಪಾಯಿಂಟ್ಸ್ ಆಫ್ ಪಾಲಿಗಾನ್ ಹ್ಯಾವಿಂಗ್ ಎನ್ ಸೈಡೆಡ್. ಇದು ಸ್ಮಾಲ್ ಏನಿಲ್ಲ, ಎನ್ ಸೈಡೆಡ್ ಪಾಲಿಗಾನ್ ಇರುತ್ತೆ. ಎಷ್ಟು ಡಯಾಗೋನಲ್ನ ಡ್ರಾ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಸ್ಕ್ವೇರ್ ಇದೆ, ಸ್ಕ್ವೇರಲ್ಲಿ ಎಷ್ಟು ಡಯಾಗೋನಲ್ ಎಳಿಬೋದು? 2 ಡಯಾಗೋನಲ್. ಈ ಥರ ಎಷ್ಟು? ಅದು ಫಾರ್ಮುಲಾ ಏನಂದರೆ NC2 ಮೈನಸ್ ಎನ್. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರಿ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನು ಆನ್ಸರ್ ಬರುತ್ತಂದರೆ n ಮೈನಸ್ 3 ಡಿವೈಡೆಡ್ ಬೈ 2. ಇದನ್ನು ನೆನ್ಪಿಟ್ಕೊರಿ ಅಥವಾ ಇದನ್ನು ನೆನ್ಪಿಟ್ಕೊರಿ. ಈಗ ಫಾರ್ ಎಕ್ಸಾಂಪಲ್ ಹೆಕ್ಸಾಗೋನ್ ಇದೆ. ಹೆಕ್ಸಾಗೋನಲ್ಲಿ ಎಷ್ಟು ಡಯಾಗೋನಲ್ ಎಳಿಬೋದು? ಹೆಕ್ಸಾಗೋನ್ ಗೊತ್ತಾಗುತ್ತಲ್ಲ, ಬೆಂಜಿನ್ ರಿಂಗ್ ಈಸ್ ಹೆಕ್ಸಾಗೋನ್ ಎಕ್ಸಾಂಪಲ್. ಇದರಲ್ಲಿ ಎಷ್ಟು ಡಯಾಗೋನಲ್ಸನ್ನು ಎಳಿಬೋದು? ಎನ್ ಅಂದರೆ ಸೈಡ್ಸ್, 6 ಸೈಡ್ ಇದೆಯಲ್ಲ, 6 ಸೈಡ್ ಇದೆ. 6 ಮೈನಸ್ 3 ಡಿವೈಡೆಡ್ ಬೈ 2. 1 3 3 ಇಂಟು 3 ಎಷ್ಟು ಬಂತು? 9 ಬಂತು. 9 ಎಳಿಬೋದಾ ಅಥವಾ ನೋಡ್ಕೊಂಬಿಡಿ. 9 ಎಳಿಬೋದಾ? ಈಸ್ ಇಟ್ ಪಾಸಿಬಲ್ ಟು ಡ್ರಾನ್ ದ 9 ಡಯಾಗೋನಲ್ಸ್? ಓಕೆ, ನೋಡಿ ಎಳೆದ್ಬಿಡೋಣ. ಇದು 1, ಇದು 2, ಇದು 3, ರೈಟ್. ನೆಕ್ಸ್ಟ್ ಇದು ತಗೊಳ್ಳಿ. 4 5 6 7 8. ಇನ್ನೊಂದು ಯಾವುದಾದ್ರು ಮಿಸ್ಸಿಂಗ್ ಆಗ್ತಿದೆ? ಎಸ್. ಇದು 9. 9 ಡಯಾಗೋನಲ್ ಹೇಳಿದ್ರೆ ಸೊ ಇದು ಫಾರ್ಮುಲಾ. ಹೆಕ್ಸಾಗೋನ್ ಇದೆ, ನೀವು ಹೇಳಿದೆ ಇದಕ್ಕೆ ಅಂತ ಕರಿತೀರಿ ಹೆಕ್ಸಾಗೋನ್. ಇದು ಸ್ಕ್ವೇರ್. ಓಕೆ, ಫಾರ್ಮುಲಾ ನೆನ್ಪಿಟ್ಕೊರಿ. ಆಮೇಲೆ ಇನ್ನೊಂದೇನು? ಟ್ರಯಾಂಗಲ್. ಎಷ್ಟು ಟ್ರಯಾಂಗಲ್ ಎಳಿಬೋದು? ಈಗ ಫಾರ್ ಎಕ್ಸಾಂಪಲ್, ಒಂದು ಪ್ಲೇನಲ್ಲಿ 10 ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಇದ್ದಾವೆ. ನಾನ್ ಕೋಲಿನಿಯರ್ ಅಂದರೆ ಒಂದೇ ಲೈನಲ್ಲಿ ಬರಲ್ಲ. 10 ನಾನ್ ಕೋಲಿನಿಯರ್ ಇದ್ದಾವೆ. ಎಷ್ಟು ಟ್ರಯಾಂಗಲ್ನ ಎಳಿಬೋದು? ಎಷ್ಟು ಟ್ರಯಾಂಗಲ್ ಅಂದರೆ 10C3. ಒಂದು ಟ್ರಯಾಂಗಲ್ ಎಳಿಬೇಕಾದ್ರೆ 3 ವರ್ಟೈಸಸ್ ಬೇಕಲ್ವ? 10 ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಆರ್ ದೇರ್. ನಂಬರ್ ಆಫ್ ಟ್ರಯಾಂಗಲ್ಸ್ 10C3. ಇದು ಫಾರ್ಮುಲಾ 10C3. ಸೊ 10 ಇಂಟು 9 ಇಂಟು 8 ಇಂಟು 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ ಇಂಟು 3 ಇಂಟು 2 ಇಂಟು 6. 7 ಫ್ಯಾಕ್ಟೋರಿಯಲ್ 7 ಕ್ಯಾನ್ಸಲ್. 1 3
ಇದು 1 4 12 120 ಟ್ರಯಾಂಗಲ್ಸ್ಗಳನ್ನು ಎಳಿಬೋದು. ಓಕೆ, ಈ ಥರ ಕ್ವಶನ್ಸನ್ನು ಸಾಲ್ವ್ ಮಾಡಿ. ಸೆಕೆಂಡ್, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆಮೇಲೆ ಪಾಲಿಗಾನ್ ಸೈಡನ್ನು ಹೇಳ್ಬೋದು. ಆಮೇಲೆ ಇಲ್ಲಿ ನೋಡಿ ಬರೆದು ಬಿಡ್ತೀನಿ, ಒಂದು ಸೆಕೆಂಡ್ ನೋಡ್ಕೊಂಬಿಡಿ. ಏನು ಟ್ರಯಾಂಗಲ್ ಆಯಿತು, ಆಮೇಲೆ ಸ್ಕ್ವೇರ್ ಆಯಿತು, ಪೆಂಟಾಗೋನ್ ಅಂದರೆ 5 ಸೈಡ್ಸ್ ಅಲ್ಲ, ಹೆಕ್ಸಾಗೋನ್ ಅಂದರೆ 6, ಹೆಪ್ಟಾಗೋನ್ ಅಂದರೆ 7, ಆಕ್ಟಾಗೋನ್ ಅಂದರೆ 8, ನೋನಾಗೋನ್ ಅಂದರೆ 9, ಡೆಕಾಗೋನ್ ಅಂದರೆ 10. ಗೊತ್ತಿರಲಿ ಏನು ಪೆಂಟಾಗೋನ್, ಹೆಕ್ಸಾಗೋನ್ ಅಂತೂ ಆಯ್ತಿಲ್ಲಿ, ಹೆಕ್ಸಾಗೋನು, ಆಮೇಲೆ ಹೆಪ್ಟಾಗೋನು, ಆಕ್ಟಾಗೋನು, ನೋನಾಗೋನು, ಡೆಕಾಗೋನ್. ಹೌ ಮೆನಿ ಡಯಾಗೋನಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ದ ಡೆಕಾಗೋನ್? ಡೆಕಾಗೋನ್ ಅಂದರೆ ನಿಮ್ಗೆ ಗೊತ್ತಾಗಬೇಕಲ್ಲ 10 ಅನ್ನೋದು. ಓಕೆ, ನಂಬರ್ ಆಫ್ ಸೈಡ್ಸ್ ಗೊತ್ತಾಗುತ್ತೆ. ಓಕೆ, ದಟ್ ಹೆಕ್ಸಾಗೋನ್ ಅನ್ನೋ ಥರ ಡೆಕಾಗೋನ್ ಏನಾದರೂ ಕೊಟ್ಟದಂದರೆ ಎಷ್ಟು ಸೈಡ್ ಇರ್ತವೆ ಅನ್ನೋದು ಗೊತ್ತಿರಬೇಕು. ಇದೊಂದು ಸೆಕೆಂಡ್ ಬರ್ಕೊಬೇಡಿ, ಪರ್ಫೆಕ್ಟ್ ಮಾಡಿ. ಮಾರ್ಕ್ಸನ್ನು ಹೊಟ್ಟೆ ಕಳ್ಕೊಳಕ್ಕೆ ಹೋಗಬೇಡಿ. ಓಕೆ, ಇವಾಗ ನಾವು ಡಿಸ್ಕಸ್ ಮಾಡಿದ್ದು 3 ಚಾಪ್ಟರ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಓಕೆ, ನಾನು ಕಂಪಲ್ಸರಿ ರಿಪ್ಲೈ ಮಾಡ್ತೀನಿ. ಇಷ್ಟೇ ಕಾನ್ಸೆಪ್ಟ್ ಬರೋದು, ಈಗಾಗಲೇ ಹೇಳಿದ್ದೀನಿ. ಕಾನ್ಸೆಪ್ಟ್ ಜಾಸ್ತಿ ಏನಿಲ್ಲ, ಇಷ್ಟೇ 3 ಚಾಪ್ಟ್ರಲ್ಲಿರುವಂಥ ಕಾನ್ಸೆಪ್ಟ್ ಇಷ್ಟೇ ಇದೆ. ಒಂದು ಸೆಕೆಂಡ್ ವಿಡಿಯೋ ಕರೆಕ್ಟಾಗಿ ನೋಡಿ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಈ 3 ಚಾಪ್ಟರಲ್ಲಿ ಯಾವುದಾದ್ರೂ ಕ್ವಶನ್ಸ್ ಬಂದರೆ ಬಿಡೋಕ್ಕೆ ಹೋಗಬೇಡಿ. ಆಮೇಲೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಕಾನ್ಸೆಪ್ಟ್ಗಳನ್ನ ಹೇಳ್ತಾ ಮಾಡಿದ್ದೀನಿ. ಓಕೆ, ನೀವೇನಾದರೂ ವಿಡಿಯೋ ನೋಡಿದ್ರಿ ಅಂದರೆ ಪೆನ್ ಆ್ಯಂಡ್ ಪೇಪರ್ ಇಂಪಾರ್ಟೆಂಟ್. ಮ್ಯಾಥಮೆಟಿಕ್ಸ್ ಈಸ್ ಲರ್ನ್ ಓನ್ಲಿ ಫ್ರಮ್ ಪೆನ್ ಆ್ಯಂಡ್ ಪೇಪರ್, ಎಲ್ರಿಗೂ ಗೊತ್ತಿರೋದೆ, ಅದರಲ್ಲೇನು ವಿಶೇಷ ಇಲ್ಲ. ಸೊ ಪೆನ್ ಆ್ಯಂಡ್ ಪೇಪರ್ ಜಾಸ್ತಿ ಯೂಸ್ ಮಾಡಿ, ರಿವಿಷನ್ ಮಾಡಿ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಾನೇನು ಹೇಳ್ತಾ ಇದ್ದೀನಿ, ಪ್ರೀವಿಯಸ್ ವೀಡಿಯೋದಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಕಾನ್ಸೆಪ್ಟನ್ನು ಬರ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಬಂದರೆ ಟ್ಯಾಕಲ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ 3 ಚಾಪ್ಟರ್ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಓಕೆ, ನೋಡಿ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರೆಕೋಬೇಡಿ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು.